ನಮಸ್ಕಾರ ವೀಕ್ಷಕರೇ, ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವ್ರ ಬಗ್ಗೆ ನಿಮ್ಗೀಗಾಗಲೇ ಗೊತ್ತಿರುತ್ತೆ. ಹೊಸದಾಗಿ ನಾನು ಇಂಟ್ರೊಡಕ್ಷನ್ ಕೊಡುವಂತಹ ಅವಶ್ಯಕತೆ ಇಲ್ಲ, ಮತ್ತೆ ಯಾವ ರೀತಿ ಕೊಡೋದು ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವರ ಹೆಸರಲ್ಲೇ ಎಲ್ಲವೂ ಕೂಡ ಇದೆ. ಖಂಡಿತವಾಗ್ಲೂ ಕೂಡ ಇವತ್ತು ನನ್ನೊಟ್ಟಿಗಿದ್ದಾರೆ ಅವಧೂತರಾದಂತಹ ವಿನಯ್ ಗುರೂಜಿಯವರು. ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನು ಆರಂಭದಲ್ಲೇ ಹೇಳಿದೆ, ನಿಮ್ಮ ಬಗ್ಗೆ ಹೇಗೆ ಇಂಟ್ರೊಡಕ್ಷನ್ ಕೊಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾವ ಪದಗಳನ್ನು ನಾನಲ್ಲಿ ಸೇರಿಸಿ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೂ ನನಗೆ ಭಯ ಆಗ್ತಾ ಇದೆ. ಅಂದರೆ ಇಷ್ಟೊಂದು ಜ್ಞಾನಿಯ ಮುಂದೆ ನಾನು ಕೂತ್ಕೊಂಡು ಮಾತಾಡೋಳು ಅಷ್ಟು ಖಂಡಿತವಾಗ್ಲೂ ಕೂಡ ನಾನು ದೊಡ್ಡವಳಲ್ಲ. ಗುರುಗಳೇ, ಮೊದಲಿಗೆ ನೀವು ಹೇಗಿದ್ದೀರಾ? ಶರೀರದ ಪ್ರಶ್ನೆ ಆದರೆ ನಾನು ಅನ್ನೋದು ಜೀವಕ್ಕೆ ಹೇಳ್ತಾನೆ. ಶರೀರ ಅನ್ನೋದು ಈ ಬಟ್ಟೆ ಹೇಗಿದೆಯೋ ಜ್ಞಾನಿಗೆ ಅದು ಬಟ್ಟೆ ಆಗಿರುತ್ತೆ. ಸೊ ಶರೀರ ತಕ್ಕ ಮಟ್ಟಿಗೆ ಇದೆ, ಒಳಗಿರೋ ಜೀವ ಆನಂದದ ಸ್ಥಿತಿಯಲ್ಲಿ. ಖಂಡಿತವಾಗ್ಲೂ ಗುರುಗಳೇ, ನಿಮ್ಮ ಅಭಿಪ್ರಾಯದಲ್ಲಿ ನೀವು ಗುರುಗಳ ಬಗ್ಗೆ, ಅಂದ್ರೆ ಎಲ್ಲರಿಗೂ ಕೂಡ ಒಬ್ಬೊಬ್ರು ಗುರುಗಳು ಇದ್ದೇ ಇರ್ತಾರೆ. ನಿಮ್ಮ ಗುರುಗಳ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಜಗತ್ತನ್ನು ಗುರುವಾಗಿ ಸ್ವೀಕಾರ ಮಾಡಿದವು. ನೀವು ಕೇಳಿದ್ರೆ ಯಾವ ಶಬ್ದದಲ್ಲಿ ಹೇಳ್ಬೋದು ನಿಮ್ಮ? ನಾನೊಬ್ಬ ಲರ್ನರ್, ಇನ್ನು ಕಲಿತಾ ಇದ್ದೀನಿ. ನನ್ನ ಕಣ್ಣ ದೃಷ್ಟಿಯಲ್ಲಿ ನೀನು ಗುರು, ಎಲ್ಲರೂ ಗುರು. ಪ್ರತಿಯೊಬ್ಬರಲ್ಲೂ ನಾನು ಕಲಿಯೋದ್ರಲ್ಲೇ ಇದ್ದೀನಿ. ಕಲ್ತಾದ ದಿನ ನಾನೇ ಹೇಳ್ತೀನಿ ಇವತ್ತು ಪೂರ್ಣ ಆಯಿತು ಅಂತ. ಯಾಕೆ ಜ್ಞಾನ ಅನ್ನೋದು ಸಮುದ್ರ. ಈ ಸೃಷ್ಟಿಯಲ್ಲಿ ಪ್ರತಿ ಜೀವಿಯಲ್ಲೂ ಏನಾದ್ರು ಒಂದು ವೇಸ್ಟ್ ಜೀವಿ ಅಂತ ಭಗವಂತ ಸೃಷ್ಟಿಯೇ ಮಾಡಲಿಲ್ಲ. ಹೌದು, ಪ್ರತಿ ಜೀವಿಯಲ್ಲೂ ಏನಾದ್ರು ಒಂದು ವಿಶೇಷತೆ ಇಟ್ಟೇ ಕಳಿಸಿರ್ತಾನೆ. ಯಾವಾಗ ಆ ವ್ಯಕ್ತಿಯಲ್ಲಿರೋ ವಿಶೇಷತೆ ಬಗ್ಗೆ ಪರಿಕಲ್ಪನೆ ಆಗುತ್ತೋ ಅದನ್ನು ಜ್ಞಾನ ಅಂತ ಹೇಳ್ತೀವಿ. ಇದನ್ನು ಕೃಷ್ಣ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯೇ ಅಂತ ಒಂದು. ಇನ್ನೊಂದು, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರಂ ತತ್ಪದಂ ದರ್ಶಿತಂ ಮಹ್ಯಂ ತಸ್ಮೈ ಶ್ರೀ ಗುರವೇ ನಮಃ. ಯಾವ ಚೈತನ್ಯ ಅಣುರೇಣು ತೃಣಕಾಷ್ಟದಲ್ಲೂ ಆನಂದ ಸ್ಥಿತಿಯಲ್ಲಿ ಇವತ್ತು ಬೆಳಗ್ತಾನೆ ಉಂಟು, ಆ ಬೆಳಕನ್ನು ದರ್ಶನ ಮಾಡಿಸೋನು ಗುರು ಅಂತೇಳಿ. ಅದು ಗುರುಸ್ಥಾನ ಶುರುವಾಗೋದು ತಾಯಿಯಿಂದ. ಅವಳು ಸಂಸ್ಕಾರ ಕೊಡ್ತಾಳೆ, ತಂದೆ ನಡತೆ ಹೇಳಿಕೊಡ್ತಾನೆ, ಸ್ಕೂಲ್ ಮಾಸ್ಟ್ರು ವಿದ್ಯೆ ಕೊಡ್ತಾನೆ, ಫ್ರೆಂಡ್ಸು ಸಂಬಂಧಗಳ ಬೆಲೆ ಹೇಳಿಕೊಡ್ತಾರೆ, ನೆಂಟರುಗಳು ಪ್ರಾಪಂಚಿಕದಲ್ಲಿ ಹೇಗಿರಬೇಕು ಅಂತ ಅವರು ತೋರಿಸ್ಕೊಡ್ತಾರೆ. ಹಾಗೆ ನಮ್ಮ ಹೆಜ್ಜೆ ಹೆಜ್ಜೆಗೂ ಹುಟ್ಟಿಂದ ಮೃತ್ಯುವಿನ ತನಕ ಯಾರೆಲ್ಲ ಸಿಗ್ತಾರೆ ಅವರೆಲ್ಲ ಗುರುಗಳು. ಆಧ್ಯಾತ್ಮ ದೃಷ್ಟಿಯಲ್ಲಿ ನನಗೆ 5 ಜನ ಗುರುಗಳಿದ್ದರು. ಸುಮಾರು ಜನ ಇದ್ದಾರೆ, 5 ಜನ ನಾನು ಸ್ಪೆಸಿಫಿಕ್ ಆಗಿ ಹೇಳಬಲ್ಲೆ. ಈ ನಕಾರ ಮಕಾರ ಶಿಕಾರ ವಕಾರ ಯಕಾರ 5 ಸೇರಿ ಹೇಗೆ ನಮಃ ಶಿವಾಯ ಆಯಿತು. ನನ್ನ ಜೀವನದಲ್ಲಿ ಚಂದ್ರಶೇಖರ ಭಾರತಿಗಳು ಫಸ್ಟ್ ವೆಂಕಟಾಚಲ ಅವಧೂತರು ಸಿಕ್ಕಿದ್ರು. ಅವ್ರು ನನ್ನನ್ನು ಚಂದ್ರಶೇಖರ ಭಾರತಿಗಳ ಅಧಿಷ್ಠಾನಕ್ಕೆ ಕಳಿಸಿದ್ರು. ಅಲ್ಲಿಂದ ಪುತ್ತೂರಜ್ಜನ ಅಧಿಷ್ಠಾನಕ್ಕೆ BE ಟೈಮಲ್ಲಿ ನಾನು ಹೋಗ್ತಾ ಇದ್ದೆ. ಆ ಮಧ್ಯದ ಗ್ಯಾಪಲ್ಲಿ ನಿತ್ಯಾನಂದ ಅವಧೂತರ ಅನುಗ್ರಹ ಆಯಿತು. ಅದರ ಮಧ್ಯೆ ಪುತ್ತೂರಜ್ಜನ ಇನ್ಫ್ಲೂಯೆನ್ಸಿಂದ ಗಾಂಧೀಜಿ ಬಗ್ಗೆ ಅಧ್ಯಯನ ಶುರು ಮಾಡಿದೆ. ಸೊ ಆಧ್ಯಾತ್ಮದ ತಪಸ್ಸಿಗೆ ನನಗೆ ಗುರುವಾಗಿ ಚಂದ್ರಶೇಖರ ಭಾರತಿಗಳಿದ್ದಾರೆ. ಯೋಗ ಮಾರ್ಗಕ್ಕೆ ನಿತ್ಯಾನಂದ ಅವಧೂತರಿದ್ದಾರೆ ಗಣೇಶ್ಪುರಿ. ಮತ್ತು ಪ್ರಾಪಂಚಿಕದಲ್ಲಿ ಧರ್ಮನಿಷ್ಠೆಯಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಪ್ರಾಕ್ಟಿಕಲಿ ತೋರಿಸ್ಕೊಟ್ಟವರು ವೆಂಕಟಾಚಲಯ್ಯ, ಸಕ್ಕರೆಪಟ್ಟಣದ ಗುರುಗಳು. ಹಾಗೆ ಈ ಹ್ಯುಮ್ಯಾನಿಟಿ ಬಗ್ಗೆ ಮತ್ತು ಸಾಮಾಜಿಕ ಸರ್ವೀಸ್ ಬಗ್ಗೆ ಏನು ಆಶ್ರಮ ಈಗ ಮಾಡ್ತಾ ಇದೆ ಅದ್ರ ಬಗ್ಗೆ ನನಗೆ ಇನ್ಫ್ಲೂಯೆನ್ಸ್ ಅದು ಬಾಪು ಅಥವಾ ಗಾಂಧಿಯಿಂದನೇ ಆಗಿದ್ದು ಅಂತ. ಯಾಕೆ ಮಾನವ ಸೇವೆಯೇ ಮಾಧವ ಸೇವೆ. ಕಲ್ಲಲ್ಲಿ ದೇವರನ್ನು ನೋಡೋ ಬದಲು ಕಣ್ಣೆದುರುಗಡೆ ಇರೋ ಪ್ರತಿ ಜೀವಿಯ ಭಾವನೆಯನ್ನು ಗೌರವಿಸು, ಪ್ರತಿಯೊಬ್ಬರನ್ನು ಗೌರವದಿಂದ ನೋಡು, ಕಳ್ಕೊಳ್ಳೋದೇನಿಲ್ಲ ಅಂತ ಒಂದು ತತ್ವ ನಾನು ಅವರ ಹತ್ರ ಕಲ್ತಿದ್ದೆ. ಇನ್ನೊಂದು, ಈ 5 ಜನ ಇದನ್ನು ತಕ್ಕ ಮಟ್ಟಿಗೆ ಪೂರ್ಣ ಮಾಡಲಿಕ್ಕೆ 5 ಜನರ ಅನುಗ್ರಹ ಇದೆ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಗುರುಗಳೇ. ಈಗ ವಿನಯ್ ಗುರುಗಳ ಬಗ್ಗೆ ನಾವು ಬೆಳೆದು ಬಂದ ಹಾದಿ, ಸಾಕಷ್ಟು ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ಮಾಡಿರುವಂಥ ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ವಿನಯ್ ಗುರುಜಿಯವರ ಬಾಲ್ಯ ಹೇಗಿತ್ತು,
ಅವರು ಬೆಳೆದಂತ ಹಾದಿ ಹೇಗಿತ್ತು? ಪ್ರತಿಯೊಬ್ಬರಿಗೂ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಕುತೂಹಲ. ನಾನು ಹುಟ್ಟಿದ್ದು ಶೃಂಗೇರಿ, ಮಲಹಾನಿಕೇಶ್ವರ ಅಂತ ಏನು ದೇವಸ್ಥಾನ ಇದೆ, ಅದರ ಕೆಳಗಡೆ ನಮ್ಮ ಅಮ್ಮನ ಮನೆ ಇದ್ದಿದ್ದು. ನಾನು ಹುಟ್ಟಾಗಿದ್ದ ಆ ಜಾಗದಲ್ಲಿ, ವಿಡಂಬಕ ಋಷಿಗಳ ಆಶ್ರಮ ಎಲ್ಲಿತ್ತು, ಋಷ್ಯಶೃಂಗರ ಎಲ್ಲ ಹುಟ್ಟಿದ್ರು ಆ ಏರಿಯಾದಲ್ಲಿ. ಇದರ ಜನನ, ಇದು ಅನ್ನೋದು ಶರೀರ, ಅದಕ್ಕೆ ಇದರ ಜನನ ಅಂತ. ನನ್ನ ಅಜ್ಜಿ ನನ್ನನ್ನು ನಿತ್ಯ ಮಲಹಾನಿಕೇಶ್ವರ ದೇವಸ್ಥಾನಕ್ಕೆ, ನನ್ನ ತಂದೆ ತಾಯಿ ಮನೆ ತುಂಬ ಶಾಸ್ತ್ರಗಳ ಮಧ್ಯವೇ ಬದುಕಿದ ಮನೆ. ತಂದೆ ಮನೆಯವರು ಕೃಷಿಕರು, ಇಬ್ಬರು ಒಂದೇ ಆಫೀಸಲ್ಲಿ, ಇಬ್ಬರು ಪೋಸ್ಟಲಲ್ಲಿ ಆಫೀಸರ್ ಆಗಿದ್ದರು. ಅವ್ರು ಇಷ್ಟಪಟ್ಟು ಮದುವೆ ಆದರು. ಅವರು ಮದುವೆ ಆಗಿದ್ದು ಹರಿಹರಪುರ. ಅವರು ಲವ್ ಮ್ಯಾರೇಜ್ ಆಗ್ತಾ ಯಾರೂ ಸಪೋರ್ಟ್ ಮಾಡಲಿಲ್ಲ. ಅವಾಗ ಹರಿಹರಪುರದ ಹಿಂದಿನ ಸ್ವಾಮಿಗಳು ಅಂಬಾಸದನದಲ್ಲಿ ಅವರು ಮದುವೆ ಮಾಡಿಸಿದ್ರು. ಹಾಗಾಗಿ ನನ್ನ ತಾಯಿ ಮನೆಗೆ ಗುರುಗಳು ಶೃಂಗೇರಿ ಮಠ. ಹಾಗಾಗಿ ನಾನು ಶಾರದೆ ನಿಂತ ಜಾಗ ಹರಿಹರಪುರ, ಶಾರದೆ ಕೂತು ಜಾಗ ಶೃಂಗೇರಿ. ಇವೆರಡಕ್ಕೂ ನಾನು ರಿಲೇಟೆಡ್. ಈ ಎರಡು ಗ್ಯಾಪ್ ಮಧ್ಯದಲ್ಲಿ ನಮ್ಮ ಅಪ್ಪನ ಮನೆ ಬರ್ತದೆ, ಗೌರಿ ಗದ್ದೆ ಅನ್ನೋದು. ಈ ಮಧ್ಯ ಬಿಂದು ಅಂತ ಏನು ಹೇಳ್ತೀವಿ, ಅದು ದಕ್ಷಪುರ ಅಂತ ಹಿಂದೆ ಅದರ ಹೆಸರು. ದಾಕ್ಷಾಯಿಣಿ ಹುಟ್ಟಿದ ಜಾಗ. ನನ್ನ ಅಮ್ಮನ ಇನ್ಫ್ಲೂಯೆನ್ಸ್ ಈ ಕಾಸ್ಮಿಕ್ ಇದಕ್ಕೆ ಹೋಗ್ಲಿಕ್ಕೆ ಅವ್ರ ಇನ್ಫ್ಲೂಯೆನ್ಸ್, ನಾರಾಯಣಿ ಅಮ್ಮ ಅಂತ ಏನಿದ್ದಾರೆ. ಅಜ್ಜನ ಮನೇಲಿ ಒಂದು ಸಂಪ್ರದಾಯ ಇತ್ತು, ಬೆಳಗ್ಗೆ ಶಾರದಾ ದರ್ಶನ ಆಗದೆ ಅಜ್ಜ ತಿಂಡಿ ತಿಂತಿರ್ಲಿಲ್ಲ, ಸಂಜೆ ಮಹಾಮಂಗಳಾರತಿ ಆಗದೆ ಅವ್ರು ಊಟ ಮಾಡ್ತಿರ್ಲಿಲ್ಲ. ಅವಾಗ ನನ್ನನ್ನು ಕರ್ಕೊಂಡು ಹೋಗೋರು. ಮತ್ತು ಅಜ್ಜಿ ಪ್ರತಿದಿನ ಬೆಳಗ್ಗೆ ಶಿವನಿಗೆ ಹೂ ಕೊಟ್ಟು ಬರೋ ಡ್ಯೂಟಿ ನನಗೆ ಹಾಕಿದ್ದು. ಒಂದು 5th ತನಕ ನಾನು ಶೃಂಗೇರಿಲಿದ್ದೆ. 6th 7th ಟ್ರಾನ್ಸ್ಫರ್ ಆಗ್ತಾ ತಂದೆ ತಾಯಿ ಕೊಪ್ಪಕ್ಕೆ ಶಿಫ್ಟ್ ಆದೆ. 8th 9th 10th ಕೊಪ್ಪವೇ ಇದ್ದೆ. ಸೊ PUಗೆ ಮತ್ತೆ ಶೃಂಗೇರಿಗೆ ವಾಪಸ್ ಬಂದೆ. ಆ 10th ಟೈಮಲ್ಲಿ ಸಕ್ರೆಪಟ್ಟಣದ ಗುರುನಾಥರು ಅವ್ರು ನನಗೆ ನಮ್ಮ ಮ್ಯಾಥ್ಸ್ ಟ್ಯೂಷನ್ ಮಾಡೋ ಜಾಗದಲ್ಲಿ ಸಿಕ್ಕಿದ್ರು. ಅವ್ರ ಪಕ್ಕದಲ್ಲಿ ನಾವು AB ಅಂತಿದ್ರು ಪ್ರಿನ್ಸಿಪಲ್ ಒಬ್ಬರು. ಅವ್ರ ಮನೆ ಪಕ್ಕಕ್ಕೆ ಬರ್ತಾಯಿದ್ರು. ಆ ಟೈಮಲ್ಲಿ ನಾನು ಗುರುಗಳನ್ನೆಲ್ಲ ಜಾಸ್ತಿ ಫಾಲೋ ಮಾಡ್ತಿರ್ಲಿಲ್ಲ. ಯಾಕೆ ಮನುಷ್ಯರಿಗೆ ನಮಸ್ಕಾರ ಮಾಡಬೇಕು ಅನ್ನೋ ಒಂದು ಉದ್ದಟತನವೂ ಇತ್ತು. ನಮ್ಮ ಅಜ್ಜ ತುಂಬ ಶೃಂಗೇರಿ ಗುರುಗಳಿಗೆ ವಿಪರೀತ ನಡ್ಕೊಳ್ಳೋರು, ಭಾರತೀ ತೀರ್ಥರಿಗೆ. ಆಮೇಲೆ ಆ ಇನ್ಫ್ಲೂಯೆನ್ಸ್ ನನ್ನ ಗಿಡ ಬೆಳೀತಾ ನೀರು ಹಾಕಿ, ಏನು ಮಣ್ಣಿರುತ್ತೋ ಯಾವ ನೀರು ಹಾಕ್ತಾರೋ ಅದ್ರ ಮೇಲೆ ಗಿಡದ ಏನು ಹೇಳ್ತೀವಿ ಅದರ ಮುಂದಿನ ಬೆಳವಣಿಗೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನನ್ನ ತಾಯಿ ಮನೆಯಲ್ಲಿ ಶಾಸ್ತ್ರ ಅಧ್ಯಯನದ ಬಗ್ಗೆ ತುಂಬ ಒತ್ತು ಕೊಟ್ಟ ಮನೆ. ಹೌದು. ತಂದೆ ಮನೆಯಲ್ಲಿ ಶಾಸ್ತ್ರ ಗೊತ್ತಿರಲಿಲ್ಲ, ಅವರು ಕೃಷಿಕರು, ರೈತರಿಗೆ ಮೋಸ ಗೊತ್ತಿಲ್ಲ. ಅವರು ಹಳ್ಳಿ ಜೀವನದ ಇನ್ನೋಸೆನ್ಸು ನೋಡಿದೆ, ಶಾಸ್ತ್ರಗಳಲ್ಲಿರೋ ಇಂಟೆಲಿಜೆನ್ಸು ಇದನ್ನು ನೋಡಿದೆ. ಇದೆರಡರ ಮತ್ತೆ ನನ್ನ ಗುರುಗಳ ಹತ್ರ ನಾನು ಕೇಳಿದೆ, ಏನು ಬೇಕು ಕೇಳಿದರು ಸಕ್ರೆಪಟ್ಟಣದ ಗುರುಗಳೊಂದಿನ. ನಾಶ ಆಗೋದೇನಾರಿದ್ರೆ ಕೊಡಿ ಅಂತ. ಈ ಜಗತ್ತಲ್ಲಿ ನಾಶ ಇಲ್ಲದ್ದು ಯಾವುದು, ಅದನ್ನು ನನಗೆ ಕೊಡಿ. ಅದು ಜ್ಞಾನ. ಖಂಡಿತ. ಬೇರೆ ಎಲ್ಲವೂ ನಾಶ ಆಗುತ್ತೆ, ಆಸ್ತಿ ದುಡ್ಡು ಆರೋಗ್ಯ ಎಲ್ಲವೂ ಒಂದಿನ ಅದು ನಾಶಕ್ಕೆ. ಜ್ಞಾನಕ್ಕೆ ನಾಶ ಇಲ್ಲ. ಕೃಷ್ಣ ಇಲ್ಲ ಅಂದರೂ ಕೃಷ್ಣನ ಭಗವದ್ಗೀತೆ ಇನ್ನೂ ಉಂಟು, ರಾಮ ಇಲ್ಲ ಅಂದರೂ ರಾಮನ ರಾಮಾಯಣ ಇದೆ. ಹೌದು. ಆವಾಗ ಗುರುಗಳು ಇನ್ನೂ ನಿನಗೆ ಇನ್ನಿಬ್ಬರು ಸಿಗ್ತಾರೆ ಅಂದಿದ್ರು. ಅದಾದಮೇಲೆ ಪುತ್ತೂರ ನಾನು ಹೋಗ್ತಾ ಸುಳ್ಯ ಕಾಲೇಜಲ್ಲಿ ನಾನು ಓದಿದ್ದು, ಅಲ್ಲಿಗೆ ಹತ್ರ. ಹೌದು. ಆವಾಗ ಒಂದು ಹುಚ್ಚಿತ್ತು ನನಗೆ, ಈ ಅವಧೂತರ ಬಗ್ಗೆ ಜ್ಞಾನಿಗಳ ಬಗ್ಗೆ ಎಲ್ಲ ರಿಸರ್ಚ್ ಮಾಡೋದು. ಅರಸೀಕೆರೆದು ಜೇನುಕಲ್ ಸಿದ್ದೇಶ್ವರ. ಹೌದು. ಆಮೇಲೆ ಆ ಬೆಟ್ಟ, ಅಲ್ಲಿಗೆಲ್ಲ ತುಂಬ ಹೋಗ್ತಿದ್ದೆ ನಾನು. ನಾವು ಹೋಗ್ತೀವಿ ಹುಣ್ಣಿಮೆ ದಿನ. ನಾನು ಹೋಗಿ ಅಲ್ಲೊಂದು 4-5 ದಿನ ಒಬ್ಬನೇ ಕೂತ್ಕೊಳ್ತಿದ್ದೆ. ಹೌದು. ಗುರುಗಳ ತಾಕತ್ತೇನು ಅಂದರೆ, ನಾನೊಬ್ಬನೇ ಕೂತಾಗ ಯಾವುದೋ ಒಂದು ರೂಪದಲ್ಲಿ ಅವರಲ್ಲಿ ಕಾಣಿಸ್ಕೊಳ್ಳೋರು. ಒಂದು ವಯಸ್ಸಾದ ಅಜ್ಜಿ ರೂಪದಲ್ಲೂ ಯಾರೋ ಬಂದು ತಿಂಡಿ, ಅದೆಲ್ಲ PU ಕಾಲದಲ್ಲಿ. ನಮ್ದಿದ್ದವರಿಗೆ ಇದು ಕತೆ ಅಂತ ಕಾಣಬಹುದು, ಫ್ಯಾಕ್ಟ್ ಅಷ್ಟೆ. ಹೌದು ಹೌದು. ಇವತ್ತು ಜೇನುಕಲ್ ಸಿದ್ದೇಶ್ವರರು ಅಂದರೆ ಸಾಕ್ಷಾತ್ ಶಿವ, ಸತ್ಯ. ಅವರು ಇವತ್ತು ಅಲ್ಲಿ ಇದ್ದಾರೆ. ಆಮೇಲೆ ಬಾಣಾವರದ ಕೃಷ್ಣ ಯೋಗೀಂದ್ರರ ಸಮಾಧಿ. ಹೌದು. ಸೊ ಅಲ್ಲೆಲ್ಲ ಸಾಧನೆ ಅಂತ ಹೇಳಲ್ಲ, ಅವರ ಸಾನ್ನಿಧ್ಯದಲ್ಲಿ ವರದಹಳ್ಳಿ. ಸೊ ಒಂದು 6-7 ವರ್ಷ ಈ ಜರ್ನಿಯಲ್ಲೇ ಕಳೆದಿದ್ದೇನೆ. ಅಂದರೆ ರುದ್ರಾಕ್ಷಿ ಭಸ್ಮ ಎಲ್ಲ ಹಚ್ಕೊಂಡು ಹೋಗ್ತಿರ್ಲಿಲ್ಲ. ಏನೋ ಇದೆ ಈ ಪ್ರಪಂಚದಲ್ಲಿ, ಅದನ್ನು ತಿಳಿಬೇಕು ಅನ್ನೋ ಹುಡುಕಾಟ ಇತ್ತಷ್ಟೆ. 7ನೇ ಕ್ಲಾಸಿಂದ ಈ ಹುಚ್ಚನಿಗೆ ಗುರುಚರಿತ್ರೆ ಓದುವ ಒಂದು ಸಣ್ಣ ಹುಚ್ಚಿತ್ತು.
ನಮ್ಮ ಶೃಂಗೇರಿಯಲ್ಲಿ ಜಾತ್ರೆ ಆಗ್ತಿತ್ತು, ಶಾರದಾ ಉತ್ಸವ. ಹ್ಮ್ ಅವಾಗ ಸಣ್ಣ ಪುಸ್ತಕ ಇತ್ತು ಗುರುಚರಿತ್ರೆ, ಅದ 20 ಲಘು ಗುರುಚರಿತ್ರೆ. ಅವಾಗ ಅದಕ್ಕೆ 5-12 ರೂಪಾಯಿ. ಹ್ಮ್ ಹ್ಮ್ ಅದನ್ನ ತಗೊಳ್ಬೇಕು ಅಂತ ಐಸ್ ಕ್ರೀಮಿಗೆ ದುಡ್ಡು ಕೊಟ್ಟಿದ್ರು. ಆ ದುಡ್ಡಲ್ಲಿ ಫಸ್ಟ್ ಆ ಪುಸ್ತಕ ತಗೊಂಡೆ. ಫಸ್ಟ್ ನೆಗ್ಲೆಕ್ಟ್ ಮಾಡಿ ಹೋದೆ, ಆದ್ರೂ ಅದು ಎಳಿಲಿಕ್ಕೆ ಶುರುವಾಯ್ತು. ನೋಡಿ, ಯಾಕೆ ನಮಸ್ಕಾರ ಮಾಡ್ಬೇಕು ಅಂತ ಇದ್ದವರು ಇವತ್ತು ಆಮೇಲೆ ಸಕ್ರೆಪಟ್ಟಣ ಗುರುಗಳನ್ನು ನೋಡಿದಾಗ, ನಾನು ಹೋದಾಗ ಫಸ್ಟ್ ಟೈಮ್ ಅವರು ಭೇಟಿ, ಫಸ್ಟ್ ಭೇಟಿ ನಮ್ಮಿಬ್ಬರದ್ದು. ಅವರು ಶಾವಿಗೆ ಏನೋ ಹಂಚ್ತಾ ಇದ್ರು ಎಲ್ಲರಿಗೂ. ಒಂದು ಟವೆಲ್ ಉಟ್ಕೊಂಡಿದ್ರು ಅವರು. ಅವ್ರ ಸುತ್ತ ಸುಮಾರು ಜನ ಕೂತಿದ್ರು, 2 ನಾಯಿ ಕೂತಿತ್ತು. ನನ್ನ ಮಾವ ತುಂಬ ಅವರಿಗೆ ನಡ್ಕೊಳ್ಳೋರು. ಅವ್ರ ಎಕ್ಸಾಮಿನ್ ಕ್ವಶನ್ ಪೇಪರ್ ಅವ್ರು ಬರ್ಕೊಟ್ಟಿದ್ರು. ಇವತ್ತು ಇದ್ದಾರೆ ಅವ್ರು, ಸರ್ಕಲ್ ಇನ್ಸ್ಪೆಕ್ಟರ್, ಹೆಸರು ಬೇಡ. ಅವ್ರ ಎಕ್ಸಾಮಿನ್ ಕ್ವಶನ್ ಪೇಪರು 90 ಮಾರ್ಕಿಂದ ಗುರುಗಳು ವಿತ್ 10 ಮಿನಿಟ್ಸ್ ಅಲ್ಲಿ ಬರ್ಕೊಟ್ಟಿದ್ರು, ಇದೇ ಬರುತ್ತೆ ಅಂತ. ಅದನ್ನೆಲ್ಲ ಕೇಳಿದಾಗ ಹೀಗೂ ಉಂಟೆ ಅಂತೀನಿ ಆ ಪ್ರೋಗ್ರಾಮ್ ಇದೆ. ಅವಾಗ ನನ್ನ ತಲೆಯಲ್ಲಿ ಹೀಗೂ ಉಂಟ ಅಂತ ಒಂದು ಪ್ರಶ್ನೆ ಬಂತು. ಹೌದು. ನನ್ನ ಇಂಗ್ಲಿಷ್ ಲೆಕ್ಚರ್ ಇದ್ರು, ಗಿರಿಧರಿ ಶಾಸ್ತ್ರಿಗಳು ಅಂತ. ಅವರು ತುಂಬ ಹಿಂದೆ ಶೃಂಗೇರಿ ಅಡ್ಮಿನಿಸ್ಟ್ರೇಟರ್ ಆದವರು. ಅವ್ರ ಹಿಂದೆ ಅವ್ರ ತಂದೆ ವಿಶ್ವನಾಥ್ ಶಾಸ್ತ್ರಿಗಳಲ್ಲಿ ಅಡ್ಮಿನಿಸ್ಟ್ರೇಟರ್. ನನ್ನ ಅಮ್ಮನಿಗೆಲ್ಲ ಸಂಸ್ಕೃತ ಪಾಠ ಮಾಡಿದವರು. ಅವರು ಇದ್ರ ಬಗ್ಗೆ ಎಲ್ಲ ತುಂಬ ಮಾಹಿತಿ ಇದ್ದು, ತುಂಬ ಅಭಿನವ ವಿದ್ಯಾತೀರ್ಥರ ತುಂಬ ಉಪಾಸಕರು. ಅವರು ವಿವೇಕ ಚೂಡಾಮಣಿ ಪುಸ್ತಕ ಇಸ್ಕೊಂಡೆ ಅವ್ರ ಹತ್ರ. ಅದರಲ್ಲಿ ಅವಧೂತ ಚರಿ ಅಂತ ಒಂದು ಶ್ಲೋಕ ಇದೆ, ಶಂಕರಾಚಾರ್ಯರು ಬರೆದ ಪುಸ್ತಕ, ಅದು ಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕ. ಅದಾದ್ಮೇಲೆ ನನ್ನ ಗುರುಗಳು ನಂಗೆ ನೋಡಿ ಶಾಕ್ ಆಯ್ತು. ಅವ್ರನ್ನು ಹೀಗೂ ಒಬ್ಬರು ಇರ್ತಾರ, ದುಡ್ಡು ಮುಟ್ಟಲ್ಲ, ವೇಷಾಡಂಬರ ಇಲ್ಲ, ಸ್ನಾನ ಯಾವತ್ತು, ದೇಹ ಭಸ್ಮದ ಪರಿಮಳ ಬರ್ತಿತ್ತು. ನಾರ್ಮಲಿ ಗುರುಗಳ ಶರೀರ ಯಾವಾಗಲೂ ಹಾಗೇ ಬರ್ತಿದ್ವಿ. ಆಮೇಲೆ ಜಾತಿ ಮತ ಧರ್ಮ ಯಾವ ಭೇದವೂ ಅವರಿಗಿಲ್ಲ. ಶ್ರೀಮಂತರು ಬಡವರು, ನಾಯಿಯೂ ಒಂದೇ ಥರ ನೋಡ್ತಾರೆ. ಹಸುವನ್ನು ಅವರೆಲ್ಲಿರ್ತಾರೋ ನಾಯಿ ಮತ್ತು ಹಸು ಆ ಮನೆ ಹತ್ರ ಬರುತ್ತೆ. ಯಾಕೆ ನಾವೆಲ್ಲ ಅವರನ್ನು ಗುರುಗಳು ಅನ್ನೋಕ್ಕಿಂತ ನನ್ನ ಪ್ರಕಾರ ದತ್ತಾತ್ರೇಯರ ಅವತಾರ. ದತ್ತನಿಗೆ ವಾಹನ 4 ವೇದಗಳು ಶ್ವಾನ ಆಗಿತ್ತಂತೆ. ಕಾಮಧೇನು ಹಿಂದೆಯೇ ನಿಂತುಕೊಂಡಿದ್ಲಂತೆ. ಔದಂಬರ ಕಲ್ಪವೃಕ್ಷ. ಆ ದತ್ತಾತ್ರೇಯರ ದತ್ತ ಹೇಗಿರ್ತಾನೆ ಅನ್ನೋದು ನನ್ನ ಗುರುಗಳನ್ನು ನೋಡಿದರೆ ಗೊತ್ತಾಗ್ತಿತ್ತು. ಹಾಗೆ ಮತ್ತು ಅವ್ರ ಹತ್ರ ಅಸಾಧ್ಯ ಅಂತ ಯಾವುದೂ ಇರಲಿಲ್ಲ. ಆದರೂ ಅವ್ರು ಯಾವತ್ತೂ ಏನನ್ನು ಕಟ್ಟಲು ಇಲ್ಲ, ಏನನ್ನು ಕೆಡವಲೂ ಇಲ್ಲ. ಅವ್ರ ಕೊನೆ ತನಕ ಒಂದು ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತ್ಕೊಳ್ಳೋರು. ಸಿಂಹಾಸನದಲ್ಲಿ ಕೂತು ಆನಂದದಲ್ಲಿ ಇದ್ದಾಗ ಅವ್ರು ಫುಟ್ಪಾತಲ್ಲಿ ಕೂತ್ರು ಆನಂದವಾಗಿರ್ತಿತ್ತು. ಆವಾಗ ಈ ಏನು ಹೇಳ್ತಾರೆ, ವೈರಾಗ್ಯ ಅನ್ನೋ ಆಭರಣ, ಜ್ಞಾನ ಎಂಬ ಕಿರೀಟ ಧರಿಸಿದ್ರೆ ಹೇಗಿರ್ತಾನೊಬ್ಬ ಜ್ಞಾನಿ ಅನ್ಲಿಕ್ಕೆ ಅವರು ಸಾಕ್ಷಿ. ಸೊ ಅವ್ರ ಇನ್ಫ್ಲೂಯೆನ್ಸ್ ಇತ್ತು. ಅವ್ರು ಶುರು ಹೋದಾಗ ಏನು ಸುಳ್ಯ ಕಾಲೇಜ್ ಅವಧೂತರು ಬಂದಿದ್ದಾರೆ, ನಂಗೆ ಆ ಶಬ್ದ ಹೊಸ್ತವ. ಅವಧೂತರು ಅನ್ನೋ ಶಬ್ದ ಬಹಳ ಹೊಸದು. ನಾನು 10th ಅವಾಗ ನಮ್ಮ ಶಿವಗುರು ಅಂತ ಹೇಳಿ ಶೃಂಗೇರಿಲಿ ಅವ್ರ ಮನೆ ಇದೆ, ಅಲ್ಲಿಗೆ ಬರೋರು ಅವ್ರು. ನಮ್ಮ ಅಜ್ಜಿ ಮನೆಗೂ ಹತ್ರ. ನಾನು ಟ್ಯೂಷನ್ ಮಾಡ್ತಿದ್ದು ಅವ್ರ ಪಕ್ಕನೆ. ಅನಂತ ಭಟ್ರು ಅಂತ AB ಮಾಸ್ಟರ್ ಒಂದು ಪ್ರಿನ್ಸಿಪಲ್ ಇದ್ರು ಜೂನಿಯರ್ ಕಾಲೇಜ್. ಮ್ಯಾಥ್ಸ್ ಅಲ್ಲಿ ಅವರು ದೇವ್ರು ನಂಬ್ತಿರ್ಲಿಲ್ಲ. ಕೊನೆಗೆ ನಾನು ನಂಬದೆ, ಅವರು ನಂಬದೆ. ಅವ್ರ ಪ್ಯಾರಾಲಿಸಿಸ್ ಆದಾಗ ಗುರುಗಳೇ ಬಚಾವ್ ಮಾಡಿದ್ರು. ನಂದು ಇಡೀ ಲೈಫ್ ಗುರುಗಳೇ ಎತ್ಕೊಂಡು ಹೋದವ್ರು. ಇಬ್ರು ತಮಾಷೆ ಮಾಡಿದ್ವಿ. ಅದೇ ಇವರೆಲ್ಲ ಹುಚ್ಚು, ಹೋಗಿ ನಮಸ್ಕಾರ ಮಾಡ್ತಾರೆ, ಆ ಮನುಷ್ಯನ್ ನೋಡಿದ್ರೆ ಹಿಂಗಿದ್ದಾನೆ. ಆದರೆ ಆಮೇಲೆ ಅವರೆಲ್ಲ ನಾವು ಮಾತಾಡಿದೆಲ್ಲ ಹೇಳಿದ್ರು. ನಂದಿಡೀ ಕ್ಲಾಸ್ಮೇಟ್ಸು, ಗರ್ಲ್ ಫ್ರೆಂಡ್ಗಳ ಲಿಸ್ಟು ಎಲ್ಲ ಪಟ್ಟಿ ಇಡ್ತಾ ಹೋದ್ರು. ಏನು ಮಾಡ, ಸ್ತಬ್ಧ ಆಗಿತ್ತು. ಸ್ವಲ್ಪ ಇದು ಬಂಡು ಬಿದ್ದಿದ್ದು, ಹಾಗಾಗಿ ಬೇಜಾರು ಮಾಡ್ಕೊಳ್ಳಿಲ್ಲ. ಆದರೂ ಏನು ಅನ್ನಿಸ್ತು, ಈ ಜ್ಞಾನ ಏನಿರ್ಬೋದು, ಸೈನ್ಸನ್ನು ಮೀರಿದೆಯಲ್ಲ, ಸತ್ಯ. ಆಮೇಲೆ ನನ್ನ ತಂದೆಯನ್ನ ಅವರು ದೇವರೆಲ್ಲ ನಂಬೋದು ಕಮ್ಮಿ, ಸ್ವಲ್ಪ ಕಮ್ಯುನಿಸ್ಟ್ ಇದ್ದಾಗಿದ್ದವು. ತಾಯಿ ಮೊದಲಿಂದನೂ ಶ್ರೀಯಂತ್ರ ಉಪಾಸನೆ. ಅವಳು ಸಂಸ್ಕೃತ್ ಅಲ್ಲಿ MA ಎಲ್ಲ ಮಾಡಿದವಳು. ಅನುಷ್ಠಾನ ಎಲ್ಲ ಈಗಲೂ ಮಾಡ್ತಾಳೆ. ಇವತ್ತಿಗೆ 47 ವರ್ಷ ಆಯ್ತು ಅವಳು ಶ್ರೀಚಕ್ರ ಉಪಾಸನೆ ಶುರು ಮಾಡಿ. ಈಗಲೂ ನಿಲ್ಲಿಸಲ್ಲ ಅವಳು. ಅವಳದೇ ಒಂದು ಸಿದ್ಧಾಂತ. ನಾನು ನನ್ನ ತಂದೆ ಅದಕ್ಕೆ ಉಲ್ಟನೇ ಇದ್ದವ್ರು ತಕ್ಕ ಮಟ್ಟಿಗೆ. ಇವ್ರು ನಾನು ಹೋದಂತ ಅವ್ರ ಆಫೀಸರ್ ಇದ್ರು ಶೃಂಗೇರಿಲಿ. ನೋಡೋಣ ಅಂತ ಬಂದರು. ಅವ್ರ ಹೆಸರಿಂದ ಹಿಡಿದು ನಮ್ಮ ಹಳ್ಳಿ ಮನೆಯಲ್ಲ ಯಾರಿಗೂ ಗೊತ್ತಿಲ್ಲ. ಅಪ್ಪನ ಮನೆ, ಅವ್ರ ತಲೆಮಾರಿ ಹಿಂದಿನ ನಂಗೂ ಗೊತ್ತಿಲ್ಲ. ಅವ್ರದ್ದು ಮನೆ ದೇವರಿತ್ತು, ಇವತ್ತು ಫೇಮಸ್ ಅದು, ಹಿಮರುಳ್ಳಿ
ಅವ್ರ ಊರಿನ ದೇವ್ರದು ಗಣಪತಿ. ಅದ್ರ ಬಗ್ಗೆ ಎಲ್ಲ ಗುರುಗಳು ಹೇಳಲಿಕ್ಕೆ ಶುರು ಮಾಡಿದ್ರು. ನಮ್ಮ ಊರಲ್ಲಿರೋ ರೇಣುಕಾದೇವಿ ಟೆಂಪಲ್ ಬಗ್ಗೆ ಹೇಳ್ತಾ ಇದ್ರು. ಅಪ್ಪನ ಆಫೀಸಲ್ಲಿ 140 ಜನ ವರ್ಕರ್ಸ್ ಇದ್ರು, ಅದ್ರ ಲೆಕ್ಕ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಜೊತೆಗೆ ಅಪ್ಪನ ಆಫೀಸಿನ ಲಾಸ್ ಎಲ್ಲ ಏನಿದೆ ಅದನ್ನೆಲ್ಲ ಗುರುಗಳು ಹೇಳ್ತಾ ಇದ್ರು. ಒಬ್ಬ ವ್ಯಕ್ತಿಗೆ ಇದು ಹೇಗೆ ಸಾಧ್ಯ ಅಂತ 5 ನಿಮಿಷ ಮೊದಲು ಯಾರು ಹುಷಾರಿಲ್ದ ಅವ್ರಿಗೆ ಮೆಡಿಕಲ್ ಏನೇನಾಗಿದೆ ಅದನ್ನು ಹೇಳ್ತಾ ಇದ್ರು. ಇನ್ನೊಂದ್ಸಲಿ ಎಲ್ಲ ಹೋದಾಗ ಜ್ಯೋತಿಷ್ಶಾಸ್ತ್ರ ಮತ್ತೆ ಪಂಚಾಂಗದ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರ ಹತ್ರ ಏನಿಲ್ಲ ಅಂತ ಏನಿರ್ಲಿಲ್ಲ, ಒಂಥರ ಗೂಗಲ್ ಇದ್ದ ಹಾಗೆ ಸಕ್ರೆಪಟ್ಟಣದ ಗುರುಗಳ. ಈ ಏನು ಹೇಳ್ತೀವಿ ಶಾಸ್ತ್ರದಲ್ಲಿ ಆತ್ಮಜ್ಞಾನಿಗೆ ಸರ್ವಜ್ಞತ್ವ, ಸಮ್ಯಕ್ ಜ್ಞಾನ, ಸರ್ವಜ್ಞತ್ವ, ಸರ್ವವ್ಯಾಪಕತ್ವ, ಸರ್ವಶಕ್ತತ್ವ ಅಂತಾರಲ್ಲ. ನನ್ನ ಗುರುಗಳು ನಾನು ನೋಡಿದ್ದೀನಿ ಸುಮಾರು ಸಲ. ಪೆಟ್ರೋಲ್ ಇಲ್ಲದೆ ನೀರು ಬಾಟ್ಲ್ ಇಟ್ಟು ಗಾಡಿ ನಡಿ ಗಾಡೀಲಿ ಅಂತಿದ್ರು. ಇದು ನಾನು ಕಣ್ಣಾರೆ ನೋಡಿದ್ದು. ಗಾಡಿ ಸೀಸ್ ಆಗಬೇಕು, ಲೋಟದಲ್ಲಿ ನೀರು ಇಡೋರು ಡ್ಯಾಶ್ ಬಾಕ್ಸಲ್ಲಿ, ನೀರು ಚೆಲ್ಲಬೇಕಲ್ಲ, ಎಷ್ಟು ದಿನ ಹೋಗೋದು ಕ್ಲೋಸ್ ಇಲ್ಲದು ಲೋಟ. ಶೃಂಗೇರಿ ಬರೋ ತನಕ ನೀರೇನೇ ಆಗ್ತಿರ್ಲಿಲ್ಲ, ಅಲ್ಲಿ ಎತ್ತು ಕುಡಿತಿದ್ರು, ಡೀಸೆಲ್ ಇರ್ತಿರ್ಲಿಲ್ಲ ಗಾಡಿ. ಇನ್ನೂ ಹೇಳಬೇಕಂದ್ರೆ ಇದು ಶೃಂಗೇರಿಲೇ ನಡೆದಿತ್ತು. ಏಕಕಾಲದಲ್ಲಿ ಅವರು ಮಠದಲ್ಲೂ ಇದ್ದರು, ಅದೇ ಟೈಮಲ್ಲಿ ಸಕ್ರೆಪಟ್ಟಣದಲ್ಲೂ ಇದ್ದರು. ಇಂಥದ್ದು ಸುಮಾರು ಸಾಕ್ಷಿಗಳಿದೆ. ಹಾಗೆ ಅಂದರೆ ಅಂಥದ್ದನ್ನೆಲ್ಲ ನಾವು ನೋಡಿದ್ವೇನೋ ಧನ್ಯತಾ ಭಾವ ಅಷ್ಟೆ. ನಾನೇನೋ ಪರಮಶುದ್ಧ ಅನ್ನೋಕ್ಕಿಂತ ಈ ನಾಲಿಗೆಯಲ್ಲಿ ಚಂದ್ರಶೇಖರ ಭಾರತಿಗಳ ಹೆಸರು ಬರೆಸಿದ್ರು, ರುದ್ರನರಸಿಂಹ ಭಾರತಿಗಳ ಸೇವೆಗೆ ದಾರಿ ಮಾಡಿಕೊಟ್ರು. ಇವತ್ತು ಅದನ್ನು ನಿಷ್ಠೆಟ್ ನಾವು ಇವತ್ತು ಪ್ರತಿ ಗುರುವಾರ ಆಶ್ರಮದಿಂದ ನಾನು ಇಲ್ಲದೇ ಇರಲಿ ಶೃಂಗೇರಿ ಎಲ್ಲ ಅಧಿಷ್ಠಾನಕ್ಕೂ ಗುರುಭಿಕ್ಷೆ ಹೋಗ್ತದೆ. ಅದೇನು ದೊಡ್ಡಸ್ತಿಗೆ ಏನೋಕ್ಕಿಂತ ಗುರುಗಳೊಂದು ದಾರಿ ಹೇಳಿಕೊಟ್ಟಿದ್ದಾರೆ. ಯಾವತ್ತೂ ಗುರು ಆಗ್ಲಿಕ್ಕೆ ಹೋಗಬೇಡ, ಯಾವತ್ತೂ ಶಿಷ್ಯಭಾವದಲ್ಲೇ ಇರು, ಗುರುವಿನ ಕೃಪೆಗಿಂತ ದೊಡ್ಡದೇನಿಲ್ಲ ಅವ್ರು ಹೇಳಿದ್ದು. ಅದಕ್ಕೆ ನಾವು ಗುರೂಜಿ ಅಂದಾಗೆಲ್ಲ ನಗಾಡುತ್ತೆ. ನಾನು ಹೇಳೋದು ವಾಟ್ ಯು ರಿಯಲೈಸ್ಡ್ ಅಂದರೆ ನಾನು ಹೇಳ್ತಿರ್ತೀನಿ, ಸರಿ ಇಲ್ಲ ಅಂತ ಒಂದು ಗೊತ್ತಾಗಿದೆ, ಸರಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನೀಗೊಂದು ಪ್ರಶ್ನೆ ಕೇಳೋಣ ಅನ್ಕೊಂಡೆ ಗುರುಗಳೇ, ನೀವು ಹೇಗೆ ಗುರುಗಳಾದ್ರಿ ಅಂತ. ಈಗ ಆ ಪ್ರಶ್ನೆನ ನಾನು ಸ್ಟಾಪ್ ಮಾಡ್ತೀನಿ, ಯಾಕಂದ್ರೆ ನೀವು ಅದಕ್ಕೆ ಉತ್ತರ ಆಲ್ರೆಡಿ ಕೊಟ್ರಿ ನನಗೆ, ಖಂಡಿತವಾಗ್ಲೂ ಕೂಡ. ಮತ್ತೊಂದು ಗುರುಗಳೇ, ಗುರು ಮತ್ತೆ ಸನ್ಯಾಸಿ, ಅವಧೂತರು, ಈ ಮೂರಕ್ಕೂ ಇರುವಂತಹ ವ್ಯತ್ಯಾಸದ ಬಗ್ಗೆ. ನಮ್ಮ ಸನಾತನ ಧರ್ಮ ಶುರುವಾಗಿದ್ದು ದತ್ತಾತ್ರೇಯರಿಂದ, ಅದಕ್ಕೆ ಅವರನ್ನು ಆದಿಗುರು ಅಂತಾರೆ. ಹೌದು. ಅವರ ಶ್ಲೋಕದಲ್ಲೊಂದು ಬರುತ್ತೆ, ಆದ್ಯಂತರಹಿತಾಯ ಶುದ್ಧಾಶುದ್ಧರಹಿತಾಯ ಸರ್ವಭಾವ ವಿವರ್ಜಿತ. ಅಂದ್ರೆ ಶುದ್ಧ ಅನ್ನೋದು ನನ್ನ ಪರಿಕಲ್ಪನೆ, ಅಶುದ್ಧ ಅನ್ನೋದು ನನ್ನ ಪರಿಕಲ್ಪನೆ. ಹೌದು ಅಲ್ವಾ? ನನ್ನ ಕಲ್ಪನೆ. ಈಗ ನನಗೆ ಶುದ್ಧ ಕಂಡಿದ್ದು ಇನ್ನೊಬ್ರಿಗೆ ಅಶುದ್ಧ ಕಾಣಬಹುದು ಅಲ್ವಾ? ಇನ್ನೊಬ್ರಿಗೆ ಅಶುದ್ಧ ಕಂಡಿದ್ದು ನನಗೆ ಶುದ್ಧ ಕಾಣಬಹುದು. ಸತ್ಯ. ಆ ಎಲ್ಲ ಕಲ್ಪನೆಯನ್ನು ದಾಟಿದ ಬೆಳಕಿದೆಯಲ್ಲ, ನಾಲೆಡ್ಜನ್ನು ದಾಟಿದ್ದು. ವೇದಾಂತೇಚ ಪ್ರತಿಷ್ಠಿತ. ಹೋಮದಲ್ಲಿ ನಾವು ಹೇಳ್ತೀವಿ ತಸ್ಯ ಪ್ರಕೃತಿ ಲೀನಸ್ಯ ಯತ್ಪರೇಶ್ ಮಹೇಶ್ವರ. ಆ ಶ್ಲೋಕ ಹೇಳೋದ ಅರ್ಥ ಏನು? ಎಲ್ಲವನ್ನು ಮೀರಿ, ಅಲ್ಲಮರ ಭಾಷೆಯಲ್ಲಿ ಹೇಳಿದರೆ ಬಯಲಾಯಿತು ನೋಡ, ಅಲ್ಲಿ ಬಯಲಷ್ಟೇ, ದೇರ್ ಈಸ್ ನೋ ಫೈನೈಟ್ ಬೈಂಡಿಂಗ್ಸ್. ಹೌದು. ಈ ಪಂಥ, ಈ ಸನಾತನ ಶುರುವಾಗಿದ್ದು ನವನಾಥರಿಂದ. ಈ ಯೋಗಿ ಆದಿತ್ಯನಾಥ್, ನಿರ್ಮಲಾನಂದರ ಜ್ವಾಲಾನಾಥ ಪೀಠ, ಅನಾಥ ಪಂಥ ಅಂತೇನಿದೆ, ಆ ಪಂಥದಿಂದ ಶುರುವಾಗಿದ್ದು. ಅದರ ಮೂಲ ಗುರು ದತ್ತಾತ್ರೇಯ. ಅವ್ರಿಗೆ ಅವಧೂತ ಪಂಥ, ಆರೂಢ ಪಂಥ, ಅಘೋರ ಪಂಥ, ಈ 64 ವಿದ್ಯೆಗಳಿದೆ ಭಾರತದಲ್ಲಿ. ನಮಗಿಲ್ಲಿ ಗೊತ್ತಿರೋದು ಆಚಾರ್ಯರು ಮಾತ್ರ, 3 ಆಚಾರ್ಯರ ಬಗ್ಗೆ ಗೊತ್ತಿದೆ. ಉತ್ತರಕ್ಕೆ ಹೋದ್ರೆ ನಿನಗೆ ಇವರೆಲ್ಲ ಸಿಗ್ತಾರೆ. ಇಲ್ಲೂ ಅವಧೂತರು ಇಲ್ಲ, ಕೇರಳದಲ್ಲಿ ಎಲ್ಲ ಕಡೆ ಇದ್ದಾರೆ. ಅಂದ್ರೆ ಅವ್ರು ಹೊರಗೆ ಬಂದಿರ್ಲಿಲ್ಲ, ಯಾಕೆ ಅವರು ವಿಷಯಭ್ಯೋ ಪರೋನ್ಮುಖ ಅಂತ. ಈಗ ಮೊನ್ನೆ ನಮ್ಮ ಹುಡುಗರನ್ನೆಲ್ಲ ಕಳಿಸಿದ್ದೆ, ಈ ನರ್ಮದಾ ನದಿ ಹತ್ರ ಒಬ್ರು ಅವಧೂತರಿದ್ದಾರೆ, ದಿಗಂಬರ. ಈ ಸಿದ್ದಪ್ಪಾಜಿ ತುಮಕೂರಲ್ಲಿ ಹೇಗಿದ್ದಾರೆ ಹಾಗೆ. ಅವರು ಬಟ್ಟೆ ಗಿಟ್ಟೆ ಏನಿಲ್ಲ, ಯಾರನ್ನು ಮಾತಾಡ್ಸಲ್ಲ, ಮೌನದಲ್ಲಿ ಎಷ್ಟೋ ವರ್ಷದಿಂದ ಇದೆ. ರಮಣರ ಹಾಗೆ, ಮಹರ್ಷಿ ರಮಣರು ಅವರ ಅವಧೂತ ಸ್ಥಿತಿಯಲ್ಲಿದ್ದವರು. ಈ ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್ ಒಂದಾಗಿ PhD ಲೆವೆಲ್ ಒಂದಿದೆ. PhD ಆದ್ಮೇಲೆ ಅವನ ಎಜುಕೇಶನ್ ಇನ್ನ ಯಾವ ಫಾರ್ಮಾಲಿಟಿ ಇಟ್ಕೊಳ್ಳಲ್ಲ, ಅದನ್ನೇ ಅವಧೂತ ಸ್ಥಿತಿ ಅಂತ ಹೇಳ್ತಾರೆ. ಸತ್ಯ. ಅಂದ್ರೆ ಅಲ್ಲಿ ಭಾವಶುದ್ಧಿಯೇ ಇಂಪಾರ್ಟೆಂಟ್ ಇರುತ್ತೆ, ಬಿಟ್ರೆ ಶಾಸ್ತ್ರದ ಉಲ್ಲೇಖಗಳಷ್ಟು ಇಂಪಾರ್ಟೆಂಟ್ ಅಲ್ಲ ದತ್ತಾತ್ರೇಯ. ಯಾಕೆ ಗುರುಚರಿತ್ರೆ ನೋಡಿ, ಉತ್ತರ ಎಲ್ಲ ಶಿರಡಿ ಸಾಯಿನಾಥ, ಅದು ನಾಥ ಪಂಥ. ಗೋರಕ್ಷನಾಥನ ಅಲ್ಲೆಲ್ಲ ನೋಡಿ, ಉತ್ತರದಲ್ಲಿ ಶಾಸ್ತ್ರಕ್ಕಿಂತ ಆರತಿ, ಭಜನೆ, ಭಾವಪ್ರಿಯ
ಶಿರ್ಡಿಯಲ್ಲಿ ಸಾಯಿ ಚರಿತ್ರೆ ಓದ್ತೀವಿ, ಗಣಗಾಪುರದಲ್ಲಿ ಗುರುಚರಿತ್ರೆ ಪಾರಾಯಣ ಆಗುತ್ತೆ. ಎಲ್ಲರೂ ಸಾಮೂಹಿಕವಾಗಿ ಅಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲಸ ಮಾಡೋದು ಭಕ್ತನ ಭಾವನೆ ಮಾತ್ರ. ಈ ಪಂಥ ಶುರುವಾಗಿದ್ದು ಹಾಗೆ ನವನಾಥರಿಂದ. ಅವರೆಲ್ಲ ಮತ್ಸ್ಯೇಂದ್ರರು ದತ್ತಾತ್ರೇಯರು ಸೇರಿ ಕದ್ರಿ ಮಂಜುನಾಥ, ಈ ಮಂಜುನಾಥನ ಮೂಲ ಕದ್ರಿ ಮಠ ಏನಿದೆ ಅಲ್ಲಿ ಗೋರಕ್ಷರು ಮತ್ಸ್ಯೇಂದ್ರರು ದತ್ತಾತ್ರೇಯರು ಸೇರಿ ರಸಲಿಂಗ ಪ್ರತಿಷ್ಠೆ ಮಾಡ್ತಾರೆ. ಆ ಕದ್ರಿ ಮಂಜುನಾಥನ ಕೆಳಗೆ ಹೋದರೆ 10 ಅಡಿ ಬಾವಿ ಇದೆ, ಅಲ್ಲಿ ಸ್ವರ್ಣ ರಸ ಇದೆ, ಅಲ್ಲಿ ಬೆಳ್ಳಿದೊಂದು ಲಿಂಗ, ಬಂಗಾರದ ಲಿಂಗ, ಒಂದು ತಾಮ್ರದ ಲಿಂಗ ಇವತ್ತು ಇದೆ. ಅದರ ಮೇಲೆ ಎಷ್ಟೋ ಹೈಟಿನ ಮೇಲೆ ಈಗಿರೋ ಶಿವಲಿಂಗ ಇರೋದು. ಹೌದು. ಅಲ್ಲಿ ಗಂಗೆ ಉದ್ಭವ ಆಗ್ತಾಳೆ ಗೋಮುಖದಿಂದ. ಅಲ್ಲಿ 7 ಕೊಳಗಳಿದೆ, ಅಲ್ಲಿ ಪಾಂಡವರ ಗುಹೆ ಇದೆ, ಮೇಲೆ ಕಾಲಭೈರವ ಇದ್ದಾನೆ. ಈ ನಾಥಪಂಥ ಏನಿದೆ ಅದಕ್ಕೆ ಕಾಲಭೈರವ ಅಧಿದೇವತೆ. ಅಲ್ಲಿ ಪರಶುರಾಮನ ಒಂದು ಅಗ್ನಿ ಹಚ್ತಾರೆ, ಆ ಅಗ್ನಿ ಇವತ್ತು ಉರಿತಾ ಇದೆ. ಅದಕ್ಕೆ ಯಾರು ತುಪ್ಪ ಹಾಕೋರಿಲ್ಲ, ಏನಿಲ್ಲ. ಪರಶುರಾಮರಿದ್ದ ಕಾಲ ಯಾವುದು? ರಾಮಾವತಾರದ ಹಿಂದೆ. ಹೌದು. ಸನಾತನ ದೇಹ ಯಾವ ಶಕ್ತಿ ಅಳಿಬೇಕಂದ್ರೆ ಆ ಅಗ್ನಿಯನ್ನು ಹೋಗಿ ಪರೀಕ್ಷೆ ಮಾಡಿದ್ರೆ ಅಳಿಬಹುದು. ಇನ್ನೊಂದು ದತ್ತಾತ್ರೇಯರ ಮಾಣಿಕ್ಯ ಧಾರ, ದತ್ತಾತ್ರೇಯರು ಬೆಳೆದು ತಪಸ್ಸೆಲ್ಲ ಮಾಡಿದ ಜಾಗ. ಆ ನದಿ ಮೂಲ ಇವತ್ತು ಹುಡುಕ್ಲಿಕ್ಕಾಗಿಲ್ಲ. ಅವ್ರ ತಪಸ್ಸಿನ ಮಾಣಿಕ್ಯ, ಅವ್ರ ತಪಸ್ಸಿನ ಕಮಂಡಲದ ನೀರದು ಮಾಣಿಕ್ಯ ಧಾರ. ಸೊ ದತ್ತನಿಗೆ ಸಮಾಧಿ ಇಲ್ಲ. ದತ್ತಾತ್ರೇಯರ ಹುಟ್ಟು ನಮಗೆ ಗೊತ್ತು. ಈ ಜಗತ್ತೆಲ್ಲ ಹುಡುಕಿದ್ರು ದತ್ತ ಎಲ್ಲಿ ಸಮಾಧಿ ಆದ ಅಂತ. ಅದಕ್ಕೆ ಅದು ಅಂತ್ಯ ಇಲ್ಲದು. ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವು, ಅದು ದತ್ತಾತ್ರೇಯರ ಮಂತ್ರ. ಗುರುರ್ದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಆ ಪರಬ್ರಹ್ಮ ಅಂದ್ರೆ ಬೆಳಕು, ಅವತಾರ ಅಲ್ಲ ಅದು. ಅಲ್ಲಿ ಇನ್ನೊಂದು ಶ್ಲೋಕವು ಹೇಳ್ತಾರೆ, ವಿದೇಹ ದೇಹ ರೂಪಾಯ, ದೇಹ ಇದ್ದಾಗೆ ದೇಹ ಇಲ್ಲದಾಗೆ. ವಿದೇಹ ಅಂದ್ರೆ ದೇಹ ಇಲ್ಲ, ದೇಹ ಇದ್ದಾಗ ಕಾಣ್ತದೆ, ದೇಹ ಇಲ್ಲ. ಅಲ್ಲಿ ಅವನು ಸಗುಣನೂ ಹೌದು ನಿರ್ಗುಣನೂ ಹೌದು. ನೀ ಮಾಯೆಯೊಳಗು ಕೃಷ್ಣ ನಿನ್ನೋಳು ಮಾಯೆ ಒಂದಾಗೆ ಆ ಇನ್ಫೈನೈಟ್ ಸ್ಥಿತಿಯನ್ನು ದತ್ತಾತ್ರೇಯರು ಅಂತಾರೆ. ಅವರ ನಂತರ ನವನಾಥರು ಇಂದ್ರಲೋಕಕ್ಕೆ ಹೋಗ್ತಾರೆ, ಯಾವುದೋ ಯಾಗಕ್ಕೆ. ಆ ಟೈಮಲ್ಲಿ ಇಲ್ಲಿ ಯುದ್ಧಗಳೆಲ್ಲ ಆಗ್ತವೆ. ಅದಾದ್ಮೇಲೆ ಆಚಾರ್ಯತ್ರಯರ ದಕ್ಷಿಣಕ್ಕೆ ಬರ್ತಾರೆ. ಉತ್ತರ ಯಾವಾಗಲೂ ಅವತಾರ ಹುಟ್ಟೋದು, ಭಗವಂತ ಹುಟ್ಟೋ ಜಾಗ ಉತ್ತರ, ಹಿಮಾಲಯದ ದಿಕ್ಕು. ರಾಮ ಅವತಾರ, ಕೃಷ್ಣ ಅವತಾರ, ದತ್ತ ಅವತಾರ ಎಲ್ಲ ಜಾಸ್ತಿ ಆ ಭಾಗವೇ. ಸ್ವಾಮಿ ಸಮರ್ಥರು ಇರ್ಬೋದು, ಸಜ್ಜನಗಡ ಶಿರ್ಡಿ ಅವರು ಇರ್ಬೋದು, ಅವರೆಲ್ಲ ಉತ್ತರದಲ್ಲೇ ಇರು. ಗೋರಕ್ಷರಿರ್ಬೋದು ನೇಪಾಳ, ಅದಕ್ಕೆ ಗೂರ್ಖಾ ಅನ್ನೋ ಶಬ್ದ ಬರೋದು. ಹೌದು. ಮತ್ಸ್ಯೇಂದ್ರರಿರ್ಬೋದು. ಈ ಬದಿಯೆಲ್ಲ ಜ್ಞಾನಿಗಳು ಹುಟ್ಟಿದ್ದಾರೆ. ಶಿವ ಶಂಕರಾಚಾರ್ಯರಾಗಿ ಬಂದರು, ಹನುಮಂತ ಮಧ್ವಾಚಾರ್ಯರಾಗಿ ಬಂದ, ಆಮೇಲೆ ಶೇಷ ರಾಮಾನುಜರಾಗಿ ಬಂದರು. ಅವರೆಲ್ಲ ಈ ಕಡೆಯಿಂದ ಆ ಕಡೆ ಹೋಗಿದ್ರು. ದಕ್ಷಿಣ ಅಂದರೆ ಜ್ಞಾನದ ದಿಕ್ಕು, ಅದಕ್ಕೆ ದಕ್ಷಿಣಾಮೂರ್ತಿ ಅಂತೀವಿ. ಇವರು ಈ ಕಡೆಯಿಂದ ಹೋಗಿ ಅಲ್ಲಿ ಅವತಾರದ ನಂತರ ಮತ್ತು ನಮ್ಮ ವಚನಕಾರರು ಬಸವಣ್ಣ, ಅಲ್ಲಮ, ವಾದಿರಾಜರು ಯಾರೆಲ್ಲ ನಾಲೆಡ್ಜನ್ನು ಕೊಟ್ಟಿದ್ದಾರೆ ಅವರೆಲ್ಲ ಜಾಸ್ತಿ ದಕ್ಷಿಣ ಭಾರತದಲ್ಲೇ. ವೇಮನ, ಖಂಡಿತ. ಇಲ್ಲಿ ಸುಮ್ಮನೆ ಅನಲೈಸ್ ಮಾಡಿದ್ರೆ ವಿಲ್ ಗೆಟ್ ಸೋ ಮೆನಿ ಸ್ಕಾಲರ್ಸ್. ಹೌದು. ನಾವು ಬರೀ ಸಾಕ್ರೆಟಿಸ್ ಕತೆ ಹೇಳ್ತೀವಿ. ನಮ್ಮ ಭಾರತದಲ್ಲಿ ಹಳ್ಳಿಲಿ ಒಬ್ಬ ಸಾಕ್ರೆಟಿಸ್ ಇದ್ದ. ಹೌದು. ನಾವು ಪುಸ್ತಕಕ್ಕೆ ಅವರನ್ನು ಹಾಕ್ಲಿಲ್ಲ ಅಲ್ವಾ? ಈಗ ಅವಾಗ ಪುಸ್ತಕಕ್ಕೆ ಹಾಕಿದ್ರೆ ನಮಗೆ ಹಳ್ಳಿಲಿ ಒಬ್ಬ ಸಾಕ್ರೆಟಿಸ್ ಸಿಕ್ತಿತ್ತು. ಇಲ್ಲಿ ಭಾರತೀಯ ತಾಯಂದ್ರಕ್ಕಿಂತ ದೊಡ್ಡ ಫಿಲಾಸಫರ್ ಯಾರಿಲ್ಲ. ನಾನು ಹೇಳ್ತೀನಿ, ಯಾವ ಗೂಗಲಲ್ಲಿ ಸಿಗದಿದ್ದು ನಿಮ್ಮ ಅಜ್ಜಿ ಹತ್ರ ಸಿಗ್ತದೆ. ಸತ್ಯ. ನೀವು ಅವ್ರಿಗೆ ಟೈಮ್ ಕೊಡ್ಲಿಲ್ಲ, ನಿಮಗೆ ಆ ನಾಲೆಡ್ಜ್ ಸಿಗ್ಲಿಲ್ಲ, ಬರ್ಲಿಲ್ಲ ಅಷ್ಟೇ. ಹೌದು. ಈಗ ಇನ್ನೂ ಟೈಮ್ ಕೊಡ್ತಾ ಇಲ್ಲ. ಹಾಗಾಗಿ ಈ ಆಚಾರ್ಯರ ಏನಿದೆ ಅದು ಪರಮಹಂಸ ಸಂಪ್ರದಾಯ ಅಂತೆ. ರಾಮಕೃಷ್ಣರ ಕೊನೆಗೆ ಅವಧೂತ ಸ್ಥಿತಿಯಲ್ಲೇ ಇದ್ದಿದ್ದು, ಟವೆಲ್ ಉಟ್ಕೊಳ್ತಿದ್ರು ವಿವೇಕಾನಂದರ ಗುರುಗಳು. ಈ ಪರಮಹಂಸ ಆಮೇಲೆ ಅದಕ್ಕೆ ನಾವು ಶೃಂಗೇರಿ ಪೀಠದ ಹೇಳಬೇಕು, ಪರಮಹಂಸ ಪರಿವ್ರಾಜಕಾಚಾರ್ಯ ಅಂದ್ರೆ ಎಲ್ಲ ಊರುಗಳನ್ನ ಜ್ಞಾನ ವೃದ್ಧಿಗೋಸ್ಕರ, ಪರಿವ್ರಾಜ ಅಂದ್ರೆ ಎಲ್ಲ ಕಡೆ ಹೋಗಿ ಜ್ಞಾನವನ್ನು ಪ್ರಸಾರ ಮಾಡುವುದು ಒಂದು ಪಂಥ. ಇನ್ನೊಂದು ಅವಧೂತ ಪಂಥ. ಅವಧೂತ ಪಂಥದಲ್ಲಿ ಶಾಸ್ತ್ರಗಳಿಗೆ ಬೈಂಡಿಂಗ್ ಇಲ್ಲ. ಈಗ ನನ್ನ ಗುರುಗಳಿಗೆ ಮದುವೆ ಆಗಿತ್ತು, ಅವರ ಫ್ಯಾಮಿಲಿ ಒಂದಿಷ್ಟು ದಿನ ಸಂಸಾರ ಜವಾಬ್ದಾರಿ ಮುಗಿಸಿದ ಮೇಲೆ ಅವರು ಅದರಿಂದ ಎದುರುಗಡೆ ಮನೇಲಿ ಡಿಟ್ಯಾಚ್ ಆಗಿದ್ರು. ಬಿಂದುಮಾದವರಿದ್ರು ಬೆಲಗೂರವರು, ಅವರು ಅವಧೂತ ಪಂಥದಲ್ಲೇ ಇದ್ದವ್ರಿಗೆ ಸದ್ಯದಲ್ಲಿ ಇದ್ದಿಬ್ಬರ ಹೆಸರು. ಅವರು ಹನುಮಂತನ ಅವತಾರ ಅಂತ ಇವತ್ತು ಎಲ್ಲರೂ ಒಪ್ತಾರೆ. ನಾನು ಅವರನ್ನು ನೋಡಿದ್ದೆ, ಅವರ ಹತ್ರದ್ದು ಸಂಪರ್ಕವೂ ಇತ್ತು. ಅವರು ಫ್ಯಾಮಿಲಿ ಜೊತೆಗೆ ಇದ್ರು. ಅವ್ರ ಮದುವೆ ಆಗಿರ್ಲಿಲ್ಲ, ಅವ್ರ ತಮ್ಮ ಎಲ್ಲ ಈಗಲೂ ಬೆಲಗೂರು ಕ್ಷೇತ್ರ ಇದೆ, ಅವರಿದ್ರು. ಇವರಿಬ್ರು ಸಮಕಾಲೀನ ಟೈಮಲ್ಲಿ ಇದ್ದವರು.
ಆಮೇಲೆ ಹಾಗೆ ಸುಮಾರು ಕಡೂರ್ ಹತ್ರ ಒಬ್ಬರಿದ್ರು, ಕಸ ಎಲ್ಲ ಹೀಗೆ ಇಟ್ಕೊಂಡು ತಿರುಗವನು. ಮೈಸೂರ್ ಹತ್ರ ಇವಾಗಲೂ ಇದ್ದಾರೆ, ನಂಜಾವದ ಹತ್ರ ಶಿಷ್ಯರಿದ್ದಾರೆ, ಅವ್ರು ಇವಾಗಲೂ ಇದ್ದಾರೆ ದೇಹದಲ್ಲಿ. ಒಂದು 8-9 ಅಡಿ ಇದ್ದಾರೆ ಅವರು. ಸಿದ್ದಪ್ಪಾಜಿ ಇದ್ದಾನೆ, 112 ವರ್ಷ, 102, 112, ತುಮಕೂರು ಹತ್ರ. ಬಟ್ಟೆ ಗಿಟ್ಟೆ ಹಾಕಲ್ಲ, ಒಂದು ಕಡೆ ಕೂತೇ ಇರ್ತಾರೆ. ಅವ್ರ ಹತ್ರ ಎಲ್ಲ ನಾಲೆಡ್ಜ್ ಇದೆ. ಅವ್ರೇನು ಸ್ಕೂಲು ಕಾಲೇಜಿಗೆ ಹೋಗಿದ್ದು ನಂಗೆ ಗೊತ್ತಿಲ್ಲ. ಈಗ ಆ ಪ್ರಶ್ನೆ ಕೇಳಿದ್ರು, ಈ ಪಂಥ ಅದು. ಇನ್ನೊಂದು ಆರೂಢ ಪಂಥ, ಅದು ಸಿದ್ಧಾರೂಢರು ಆರೂಢ ಪಂಥದಲ್ಲಿ. ಇನ್ನೊಂದು ಅಗೋರ ಪಂಥ. ಹೌದು, ಈ ಎಲ್ಲಾ ಪಂಥಕ್ಕೂ ಗುರುಗಳು ದತ್ತಾತ್ರೇಯರು. ಹಾಗಾಗಿ ಶಬರಿಮಲೆಯಲ್ಲಿ 18 ಮೆಟ್ಲು, 18 ವಿದ್ಯೆ. ಈ 18 ತತ್ವವನ್ನು ನೀನು ತಿಳಿದಾಗ ತತ್ವಂ ಅಸಿ, ನೀನೇ ನಾನಾಗ್ತಿ. ಆ ಬೋರ್ಡ್ ಇದೆ ಅಲ್ಲಿ ಶಬರಿಮಲೆಯಲ್ಲಿ. ಸತ್ಯ. ಅಯ್ಯಪ್ಪ ಅಂದ್ರೇನು? ಬೆಳಕು. ಹೌದು. ನೀನು ಯಾವಾಗ ಈ 18 ತತ್ವವನ್ನ ಪ್ರತಿ ವರ್ಷ ತಿಳಿದು ವ್ರತ ಮಾಡಿ ಒಂದೊಂದು ಮೆಟ್ಲಿನ ತತ್ವವನ್ನು ನೀನು ತಿಳಿತಾ ಹೋಗ್ತೀವಿ. ನೋಡಿ, ಮಹಾಭಾರತದಲ್ಲಿ 18 ಪರ್ವ, ಶಬರಿಮಲೆಯಲ್ಲಿ 18 ಮೆಟ್ಲು. ನಮಗೆ ವೋಟರ್ ID ಸಿಗ್ಬೇಕಾದ್ರೆ 18 ವರ್ಷ ಆಗ್ಬೇಕು. ಎಲ್ಲೋ ಒಂದು ಲಾಜಿಕ್ ಇದೆ. ಡ್ರೈವಿಂಗ್ ಲೈಸೆನ್ಸ್ ಸಿಗ್ಬೇಕು ಅಲ್ವಾ? ವರ್ಷ. ಹೌದು. ಹಾಗಾಗಿ ಈ ಪಂಥಗಳೆಲ್ಲ ಅದಕ್ಕೆ ಅವನನ್ನ ಆದಿಗುರು ಅಂತ ಹೇಳ್ತಾರೆ. ಶಂಕರಾಚಾರ್ಯರಿಗೂ ದತ್ತಾತ್ರೇಯರು ಉಪದೇಶ ಮಾಡಿದ್ರು. ಸತ್ಯ. ಇವನು ರಾವಣನಿಗೂ ಶಿವ ಉಪದೇಶ ಮಾಡಿದ್ದು. ದತ್ತಾತ್ರೇಯರು ಮತ್ತೆ ಶಿವ ಬೇರೆ ಅಲ್ಲ. ಅದಕ್ಕೆ ಅವನಿಗೆ ಹೆಸರುಂಟು, ಗುರವೇ ಸರ್ವಲೋಕಾನಂ ಭೀಷಜೇ ಭವರೋಗಿಣ ನಿಧಯೇ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತಯೇ ನಮಃ. ಖಂಡಿತ ಗುರುಗಳೇ. ಈಗ ನೀವೊಂದಿಷ್ಟು ವ್ಯತ್ಯಾಸಗಳ ಬಗ್ಗೆ ತಿಳಿಸ್ಕೊಟ್ರಿ. ಗುರು, ಅದರ ಜೊತೆಗೆ ಸನ್ಯಾಸಿಗಳು, ಅವಧೂತರಿಗೂ ಇರುವಂತಹ ವ್ಯತ್ಯಾಸ. ಮಠಾಧಿಪತ್ಯ ಒಂದು ಶಬ್ದ ಆಯ್ತು. ಮಠಾಧಿಪತ್ಯ ಅಂದ್ರೆ ಅವರಿಗೊಂದು ಜಾತಿಯದ್ದು ಅಥವಾ ಒಂದು ವರ್ಗದ್ದು ಜವಾಬ್ದಾರಿ ಇರುತ್ತೆ. ಹೌದು. ಆಧಿಪತ್ಯ ಅಂತ ಉಂಟಲ್ಲ, ಖಂಡಿತ. ಆ ವರ್ಗವನ್ನು ಅವ್ರು ಮುನ್ನಡೆಸಬೇಕು. ಸತ್ಯ. ಜೊತೆಗೆ ಧರ್ಮಾಚರಣೆಯೂ ಮಾಡಬೇಕು. ಹೌದು. ಸಾಮಾಜಿಕ ಕೆಲಸವೂ ಚೌಕಟ್ಟು ಉಂಟು ಅವರಿಗೆ. ಈ ಅವಧೂತ ಪಂಥದಲ್ಲಿ ಚೌಕಟ್ಟಿಲ್ಲ. ಫಕೀರ್ಕೋ ಫಿಕರ್ನ ಹಿಂದ್. ಇವತ್ತು ಇಲ್ಲಿದ್ರೆ ನಾಳೆ ಇನ್ನೆಲ್ಲೋ. ಹೌದು. ನಾಳೆ ಬಗ್ಗೆ ಕೇರೂ ಮಾಡಲ್ಲ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬದುಕುವುದು ಅವಧೂತ ಸ್ಥಿತಿ, ಸಮಚಿತ್ತ ಭಾವ ಅಂತ. ನಾಳೆ ಡೋಂಟ್ ಥಿಂಕ್ ಪಾಸ್ಟ್, ವೇಸ್ಟ್ ಹಿಸ್ಟ್ರಿ, ಫ್ಯೂಚರ್ ಈಸ್ ಮಿಸ್ಟ್ರಿ, ಲೀವ್ ಇನ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿ ಕೃಷ್ಣ ಏನು ವರ್ತಮಾನೋ ಮಾಮ್ ಅಂತ ಹೇಳಿದಾಗೆ ಆ ವರ್ತಮಾನದಲ್ಲಿ ಬದುಕುವುದನ್ನು ಅವಧೂತ ಸ್ಥಿತಿ ಅಂತ ಹೇಳ್ತಾರೆ. ಅಲ್ಲಮನೆಲ್ಲ ಅವಧೂತ ಸ್ಥಿತಿಯಲ್ಲಿದ್ದವು. ಅಲ್ಲಮ ಪ್ರಭುಗಳು ನಿಂತು ಬಸವಣ್ಣ ಆಧಿಪತ್ಯದಲ್ಲಿದ್ದವು. ಹೌದು. ಬಸವಣ್ಣ ಮಂತ್ರಿಯೂ ಆಗಿದ್ರು, ಅನುಭವ ಮಂಟದ ಇನ್ಚಾರ್ಜು ಆಗಿದ್ರು. ಖಂಡಿತ. ಆ ಮಠಾಧಿಪತ್ಯದಲ್ಲಿ ಅವರಿಗೆ ಅಧಿದೇವತೆಗಳ ಉಪಾಸನೆ ಇರುತ್ತೆ. ಅವರ ಪರಂಪರಾಗತವಾಗಿ ಬಂದಾಗ ಶೃಂಗೇರಿಯಲ್ಲಿ ಚಂದ್ರಮೌಳೇಶ್ವರ, ರಂಭಾಪುರಿಯಲ್ಲಿ ರೇಣುಕಾಚಾರ್ಯರು, ಇಲ್ಲಿ ನಿರ್ಮಲಾನಂದರ ಹತ್ರ ಕಾಲಭೈರವ. ಹೌದು. ಅವರು ಉಪಾಸನೆ ಮಾಡಲೇಬೇಕು. ಹೌದು. ಇಲ್ಲ, ಅದಕ್ಕೆ ಯಾರನ್ನ ಶಿಷ್ಯರನ್ನು ನೇಮಕ ಮಾಡಬೇಕು. ಅವರ ಅನುಷ್ಠಾನ ತಪ್ಪುವಾಗಿರಲ್ಲ ಆ ಪಂಥಗಳಿಗೆ. ಈಗ ಅಷ್ಟಮಠಗಳಿಗೆ ಮಧ್ವಾಚಾರ್ಯರು ಒಂದೊಂದು ಮೂರ್ತಿ ಕೊಟ್ಟಿದ್ದಾರೆ. ವಿಠ್ಠಲ, ವಾರಾಹ, ನರಸಿಂಹ ಎಲ್ಲ ಮೂರ್ತಿಗಳು ಕೊಟ್ಟಿದ್ದಾರೆ. 8 ಮಠಕ್ಕೆ 8 ಮೂರ್ತಿ, 8 ಅವತಾರಗಳು ಅವರು ಉಪಾಸನೆ ಮಾಡಬೇಕು. ಮತ್ತು ಮಂತ್ರಾಲಯಕ್ಕೆ ಮೂಲ ರಾಮದೇವರು, ಉತ್ತರಾದಿ ಮಠಕ್ಕೂ ರಾಮದೇವರು. ಸೊ ಅವರಿಗೆ ಒಂದು ಅವ್ರದ್ದೇ ಚೌಕಟ್ಟಿರುತ್ತೆ. ಹೌದು. ಮತ್ತು ಅವರಿಗೆ ಕಾಲಪ್ರಜ್ಞೆ ಇರುತ್ತೆ. ಈ ಪಂಥದಲ್ಲಿ ಕಾಲವನ್ನು ಕೇರ್ ಮಾಡೋದಿಲ್ಲ. ಇದ್ದು ಇಲ್ಲದ ಹಾಗೆ ಅಂತ ಹೆಸರ ಮಧ್ಯೆ ಇದ್ದು ತಾವರ ಇದ್ದ ಹಾಗೆ ಈ ಪಂಥ ಹೇಳ್ತದೆ. ಎಲ್ಲರ ಮಧ್ಯೆ ಇರಬೇಕು, ಯಾವುದೇ ಕಂಡುಕೊಳ್ಬಾರ್ದು. ಸತ್ಯ. ಅಂಟಿದ್ರು ಅದು ಅಂಟುವಿಕೆ ಇರಬಾರ್ದು, ಒಳಗಿನ ಅಂಟಿರಬಾರ್ದು. ಹೌದು. ತಿಂದು ತಿನ್ನದ ಹಾಗೆ, ಇದ್ದು ಇಲ್ಲದ ಹಾಗೆ ಅಂತ ಒಂದೇ ವರ್ಡಲ್ಲಿ ಹೇಳಬೇಕಾದ. ಖಂಡಿತ. ಗುರುಗಳ, ಈ ಜ್ಯೋತಿಷಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ನೀವೇನು ಹೇಳ್ತೀರಾ? ಜ್ಯೋತಿಷ್ಯ ಮತ್ತೆ ಆಯುರ್ವೇದ ಇದೆರಡು ವೇದದ್ದೊಂದು ಉಪಭಾಗ. ಹೌದು. ಆ ಜ್ಯೋತಿಷ್ಯದ ಮೀನಿಂಗ್ ಏನು? ಜ್ಯೋತಿರ್ ನಿಶಃ. ನಿಶ ಅಂದ್ರೇನು? ಕತ್ತಲೆ. ಜ್ಯೋತಿ ಅಂದ್ರೆ ಬೆಳಕು. ಮನುಷ್ಯ ಕತ್ತಲೆಯಲ್ಲಿದ್ದಾಗ ಅವನನ್ನ ಬೆಳಕಿನ ಕಡೆಗೆ ತಗೊಂಡು ಹೋಗೋ ಒಂದು ವಿಧಿ. ಅದ್ಭುತ. ಆಯುಷ್ ವೇದ, ಆಯುರ್ವೇದ. ಆಯುಷ್ ವೇದ ಅದು ಋಗ್ವೇದದ ಭಾಗ ಅನ್ಕೊಳ್ತೀನಿ ನಾನು ಇದೆರಡು. ಯಾಕೆ ಋಗ್, ಯಜುರ್, ಸಾಮ ಮತ್ತೆ ಅಥರ್ವ ಇರೋದು. ಸಾಮ ಸಂಗೀತಕ್ಕೆ ಸಂಬಂಧಪಡುತ್ತೆ, ಅದರ ಸ್ವರವೂ ಹಾಗೆ. ಹೌದು. ಋಗ್ವೇದ ಋಕ್ಕುಗಳಿಗೆ ಸಂಬಂಧಪಡುತ್ತೆ, ಯಜುರ್ವೇದ ಯಜ್ಞಗಳಿಗೆ, ಅಥರ್ವಣ ತಂತ್ರ ಮಾರ್ಗವನ್ನ ಪ್ರತಿಪಾದನೆ ಮಾಡುತ್ತೆ. ಈ 4 ಕೊಟ್ಟಿದ್ದು 4 ಮುಖ ಚತುರ್ಮುಖ ಬ್ರಹ್ಮನ 4 ಮುಖದಿಂದ ಬಂದ 4 ಗ್ರಂಥಗಳು. ಹೌದು. ಈ ವೇದ ಗ್ರಂಥಗಳು.
ಅದರಿಂದ ಟಾಪ್ ಮೋಸ್ಟ್ ಉಪನಿಷತ್. ಅದಕ್ಕೆ ಶ್ರುತಿ ಸ್ಮೃತಿ ಪುರಾಣ. ಸ್ಮೃತಿಯಲ್ಲಿ ವೇದಗಳು ಬರೋದು, ಶ್ರುತಿಯಲ್ಲಿ ಉಪನಿಷತ್ತುಗಳು ಮಾತ್ರ. ಅಲ್ಲಿ ಕರ್ಮಾಂಗವನ್ನು ತಗೊಳ್ಳೋದಿಲ್ಲ. ಲಿಬರೇಷನ್ ವಿದ್ಯೆ ಅದು ಟಾಪ್ ಮೋಸ್ಟ್. PhD ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ತಗೊಂಡ. ಲೌಕಿಕ ದೃಷ್ಟಿಯಲ್ಲಿ ಯಾಕೆ 4 ಥರ ಭಕ್ತರು ಭಗವಂತನಿಗೆ: ಅರ್ಥ, ಆರ್ತಿ, ಜಿಜ್ಞಾಸು, ಜ್ಞಾನಿ. ಅರ್ಥ ಇಂಥದ್ದು ಬೇಕು ಕೃಷ್ಣ ಅಂತ ಹೋಗಿ ಕೇಳೋನು. ಆರ್ತಿ, ಕೃಷ್ಣ ನೀನು ಇದು ಕೊಟ್ರೆ ನಾನು ತುಳಸಿ ಅರ್ಚನೆ, 2ನೇ ಥರದ ಭಕ್ತರು. ಜಿಜ್ಞಾಸು ಅಂದ್ರೆ ನಾವು ಶುರು ಇತ್ತಲ್ಲ, ದೇವರಿದ್ದಾನ ಇಲ್ವಾನು ಕನ್ಫ್ಯೂಷನ್ ಸ್ಥಿತಿ. ಆಮೇಲೆ 4ನೇದು ಜ್ಞಾನಿ, ಪಕ್ಕಾ ಕ್ಲಾರಿಟಿಲಿ ಇರ್ತಾನೆ. ಭಗವಂತ ಬಿಟ್ಟು ಬೇರೆ ಯಾವುದು ಎಲ್ಲವೂ ಅಶಾಶ್ವತನೂ ಪರಮ ಸತ್ಯ ತಿಳಿದಿರುತ್ತೆ. ಅಕ್ಕ ಮಹಾದೇವಿಗೆ ತಿಳಿದಾಗ ಅದೊಂದು ಗಡ್ಸಿರುತ್ತೆ. ಚನ್ನ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳಬೇಕಾದ್ರೆ ಅವಳಿಗೊಂದು ತಾಕತ್ತು. ಬಸವಣ್ಣನಿಗೆ ಕೂಡಲ ಸಂಗಮ ಎನ್ನೆಲ್ಲವೂ ಅಂತ ಹೇಳ್ಬೇಕಾದ್ರೆ ಅವನಿಗೊಂದು ಮತ್ತೆ ಗುಹೇಶ್ವರ ಅಂತ, ಅದೆಲ್ಲ ಕ್ಲಾರಿಟಿಯ ಸ್ಟೇಟ್ಗಳು. ಸತ್ಯ. ಕನಕದಾಸರಾಗ್ಲಿ, ವಾದಿರಾಜರಾಗ್ಲಿ ಅವರೆಲ್ಲ ಕ್ಲಾರಿಟಿಯಲ್ಲಿದ್ದವ್ರು. ಪರಮಾತ್ಮ ಬಿಟ್ಟು ಮತ್ತೆಲ್ಲವೂ ಅಶಾಶ್ವತ. ರಾಯರಾಗ್ಲಿ ಮೂಲರಾಮೋ ವಿಜಯತೆ, ಅವರ ಶಬ್ದದಲ್ಲಿ ನೀವು ತಿಳ್ಕೊಳ್ಬೋದು. ಅವ್ರು ರಾಘವೇಂದ್ರ ಅನ್ನೋ ಶಬ್ದವೇ ಯೂಸ್ ಮಾಡಲಿಲ್ಲ. ಮೂಲರಾಮ ಅಂದ್ರೇನು? ದಶರಥ ರಾಮ ಅಲ್ಲ, ಪರಬ್ರಹ್ಮ ವಸ್ತು. ಹೌದು, ಇನ್ಫೈನೈಟ್ ವಿರಾಟ್ ರಾಮನನ್ನ ಅವ್ರು ಹೇಳೋದು. ಈ ತಿರುಮಲದಲ್ಲಿ ನಾವು ಹೇಗೆ ವಿರಾಟ್ ವಿಷ್ಣು ಅಂತೀವಿ, ಯಾಕೆ ಪಾದವು ವಿಷ್ಣು, ಉಧರೆ ಬ್ರಹ್ಮ, ಮುಖಾತ ರುದ್ರ, ವಿಗ್ರಹ. ಅದಕ್ಕೆ ವೆಂಕಟ ಈಶ್ವರ. ಹೌದು, ಈಶ್ವರ ಶಬ್ದ ಇದೆ. ಪಾದ ಅಲ್ಲಿ ವಿಷ್ಣು, ಉದರ ನಾಭಿ ಬ್ರಹ್ಮ ಹುಟ್ಟಿದ ಜಾಗ. ಅಲ್ಲಿ 3 ನಾಮ ಹಾಕಿರ್ತಾರೆ, ತೆಗೆದ್ರೆ ಅಲ್ಲೊಂದು 3ನೇ ಕಣ್ಣುಂಟು ವೆಂಕಟರಮಣೆ. ಅದನ್ನು ಮುಚ್ಚಿರ್ತಾರೆ ಪಚ್ಚಕರ್ಪೂರ. ಅದಕ್ಕೆ ಈಶ್ವರ, ವೆಂಕಟ ಈಶ್ವರ. ಅರ್ಥ ಏನು? ಕಷ್ಟವನ್ನು ಕಟ ಮಾಡಿ ವರಗೊಡುವವನು. ತ್ರಿಮೂರ್ತಿಗಳು ಓಂಕಾರದ ಮೂರ್ತಿ. ಅದು ನಾರ್ಮಲ್ ಇಲ್ಲಿರೋ ನಾರಾಯಣನ ಮೂರ್ತಿ ಅಲ್ಲ. ಹಾಗಾಗಿ ತಿರುಮಲವನ್ನು ಭೂವೈಕುಂಠ ಅಂತೀವಿ. ನಾವಿಲ್ಲೆಲ್ಲ ಯಜ್ಞ ಮಾಡ್ಬೇಕು. ತಿರುಮಲದಲ್ಲಿ ಹೋಗಿ ಬಾಗ್ಲಲ್ಲಿ ನಿಂತು ಗೋವಿಂದ ಅಂದ್ರೆ ಕೆಲಸ ಆಗ್ತದೆ. ಸತ್ಯ. ಆ ಬಾಗ್ಲ ತಾಕತ್ ಅಂತದ್ದು. ಇದು ನನ್ನ ಅನುಭವ ಸಮೇತ. ಹೌದು. ಎಂಥ ಸಂಕಟ ಇದ್ರು ನಾನು ಯಾವಾಗ್ಲೂ ಹೇಳ್ತೀನಿ, ನಿಮಗೆ ಶಾಸ್ತ್ರ ಗೊತ್ತಿಲ್ವಾ, ಕರ್ಮಾಂಗ ಗೊತ್ತಿಲ್ವಾ, ದುಡ್ಡಿಲ್ವಾ ಕೈಲಿ, ಏನು ಮಾಡಬೇಡ, ಬರೀ ಕಾಲಲ್ಲಿ ಹತ್ತು ಆ ಮೆಟ್ಲು. ಒಂದೊಂದು ಮೆಟ್ಲು ಹತ್ತನ್ನು ಗೋವಿಂದ ಗೋವಿಂದ ಅಂತ ಹೇಳಲಿಕ್ಕೆ ಬರುತ್ತಲ್ಲ ನಿಂಗೆ. ಬಾಗಲಲ್ಲಿ ಹೋಗಿ ಸುಮ್ಮನೆ ನಂಗೆ ಏನೂ ಗೊತ್ತಿಲ್ಲ, ನನ್ನನ್ನು ಕಾಪಾಡು ಅಂತ ಮನಸ್ಸಿಂದ ಕಣ್ಣೀರು ಹಾಕಿ ಅವನು ಪ್ರಾರ್ಥನೆ ಮಾಡಿ ತಿರುಪತಿಯಿಂದ ಬಂದಿದ್ದು ಹೋದಾದ್ರೆ, ಅವನನ್ನು ಉದ್ಧಾರ ಮಾಡಲಿಲ್ಲ ಅಂದರೆ ಅವನು ಶ್ರೀನಿವಾಸನೇ ಅಲ್ಲ. ನನ್ನ ಅನುಭವದ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇರೋದು. ಎಷ್ಟೋ ಜನ ಹುಡುಗರು ಹೇಳ್ತಾರೆ, ನಮಗೆ ಆಧ್ಯಾತ್ಮ ಸಾಧನೆ ಗೊತ್ತಿಲ್ಲ, ಶಾಸ್ತ್ರ ಓದಿಲ್ಲ, ಪೂಜಾ ಪುನಸ್ಕಾರ ಏನು ಮಾಡಬಹುದು. ನೀನು ಗೋವಿಂದ ಅಂತ ಹೇಳಲಿಕ್ಕಾದ್ರೂ ಕಲ್ತಿದ್ಯಾ? ಗೋವನ್ನು ಉದ್ಧಾರ ಮಾಡಿದವನು. ಹೌದು. ಆ ಆನಂದ ಮೂರ್ತಿ ದೃಷ್ಟಿ, ನೀನು ಅವನನ್ನು ನೋಡಿದ್ರೆ ಪರವಾಗಿಲ್ಲ, ಅವನು ನಿನ್ಗಿಂತ ಇಟ್ಟಿದ್ದಾನೆ. ಅವನು ನಿನ್ನನ್ನು ನೋಡ್ತಾನೆ, ಅಲ್ಲಿಗೆ ನಿನ್ನ ಕೆಲಸ ಆಯಿತು. ಹಾಗಾಗಿ ಅದು ಅಂಥದ್ದೊಂದು ಜಾಗ. ಈ ಏನು ಇನ್ಯಾವುದು ಪ್ರಶ್ನೆ ಎಲ್ಲಿಗೂ ಇನ್ನು ಬೇಕಾದಷ್ಟು ಜ್ಯೋತಿಷ್ಯದಲ್ಲೇ ಇದ್ವಿ. ಜ್ಯೋತಿಷ್ ಶಾಸ್ತ್ರದಲ್ಲಿ 16 ವಿಭಾಗ ಇದೆ. ಹೌದು. ನಂಗೆ ಅಂದ್ರೆ ತುಂಬಾ ಇದೆ. ನಮ್ಮ ಈ ಟ್ಯಾರೋ ಕಾರ್ಡ್ ಇದೆಯಲ್ಲ, ಈ ಗಿಳಿ ಶಾಸ್ತ್ರದಿಂದ ಬಂದಿದ್ದೆ. ಹೌದು ಹೌದು. ಗಿಳಿ ಯಾವುದು? ನವಗ್ರಹದಲ್ಲಿ ಬುಧ. ಹಾಗಾಗಿ ಶಾರದಾಂಬೆ ಕೈಯಲ್ಲಿ ಗಿಳಿ ಇರ್ತದೆ. ಆದ್ರೆ ಮೀನಾಕ್ಷಿ ಕೈಯಲ್ಲೂ ಗಿಳಿ ಇದೆ, ಕಾಮಾಕ್ಷಿ ಕೈಯಲ್ಲೂ ಗಿಳಿ ಇದೆ, ಮತ್ತೆ ಲಲಿತಾದೇವಿ ಕೈಯಲ್ಲೂ ಶುಕಭಾಷಿನಿ, ಮಾತಾ ಮರಕಟ ಶ್ಯಾಮ, ಮಾತಂಗಿ ಮಧುಶಾಲಿನಿ, ಅವಳ ಹತ್ರನೂ ಗಿಳಿ ಇದೆ. ಜ್ಞಾನದ ದೇವತೆ ಅವಳು. ಗಿಳಿ ಅಂದ್ರೆ ಬುಧ. ಬುಧ. ಹಾಗಾಗಿ ದ್ವಿಜ. ಬುಧ ಅಂದ್ರೆ ಬುದ್ಧಿ. ಅದಕ್ಕೆ ಬ್ರಾಹ್ಮಣ್ಯಕ್ಕೆ ದ್ವಿಜ ಅಂತಾನೆ. ಅವನಿಗೆ 2 ಹುಟ್ಟು, ಒಂದು ಹುಟ್ಟು ಗರ್ಭದಿಂದ, ಇನ್ನೊಂದು ಸಂಸ್ಕಾರ ಉಪನಯನ. ಹಾಗಾಗಿ ಅವನೊಂದು ದ್ವಿಜ ಅಂತ. ಈ ಜನಿವಾರ ಹಾಕಿದ್ಮೇಲೆ ಅವಾಗ ಜ್ಞಾನಿ, ತ್ರಿಕಾಲ ಜ್ಞಾನಕ್ಕೆ ಹೊರಟ ಗಾಯತ್ರಿ ಹೇಳಕೊಂಡು. ಸೊ ಒಂದು ಲಾಜಿಕ್ ಆಯ್ತು, ಆಯ್ತಾ. ನೆಕ್ಸ್ಟು ಆ ಗಿಳಿ ಮೊದಲು ಕಾರ್ಡ್ ಎತ್ತಿತ್ತು. ಹೌದು. ಯಾರಿಂದ ಬಂದಿದ್ದ ಆ ಶಾಸ್ತ್ರ? ಶುಕಮಹಾಮುನಿಗಳಿಂದ ಬಂದಿತ್ತು. ಈಗ ನಾವೇನು ಟ್ಯಾರೋ ಕಾರ್ಡ್ ಅಂತ ಹೊರದೇಶದ ಕಲಿತೀವಿ, ಅದು ಬಂದಿದ್ದು ಗಿಳಿ ಶಾಸ್ತ್ರದಿಂದ. ಒಂದಾಯ್ತಾ. ಇನ್ನೊಂದು ಕ್ರಿಸ್ಟಲ್ ಇಂದ ಏನಿದೆ ಈಗ, ಆ ನಾನು ನೋಡಿ ನಮ್ಮ ದೇಹದಲ್ಲಿ ನವರಂಧ್ರಗಳಿದೆ, ಆಚೆ ನವಗ್ರಹಗಳು ಇದೆ. ಖಂಡಿತ. ನಾವು ನವಗ್ರಹನ ಒಪ್ಪುದು ಬೇಡ. ಈಗ ನಮ್ಮ ಭೂಮಿಲಿ ಒಂದು ಭೂಮಿಕೆ ಇದೆ. ಭೂಮಿಕೆಯಲ್ಲಿ ಭೂದೇವಿ ಅನ್ನೋ ದೇವಿ ಇದ್ದಾಳೆ, ವಿಷ್ಣುವಿನ ಹೆಂಡತಿ ಶ್ರೀದೇವಿ ಭೂದೇವಿ. ಪರಾ ಪ್ರಕೃತಿ ಅಪರಾ ಪ್ರಕೃತಿ ಶಾಸ್ತ್ರದಲ್ಲಿ ಹೇಳು. ಹಾಗೆ ಈ ವಿಷ್ಣು ಹೃದಯದಲ್ಲಿ ಒಂದು ಲಕ್ಷ್ಮಿ ಉಂಟು. ತಿರುಮಲದಲ್ಲಿ ನೀವು ಯೂಹ ಲಕ್ಷ್ಮಿ ಅಂತೀವಿ. ಇಚ್ಛಾಕ್ರಿಯಾ ಜ್ಞಾನ, ಅವಳು ಜ್ಞಾನದ ದೇವತೆ ಯೂಹ ಲಕ್ಷ್ಮಿ. ವಕ್ಷದಲ್ಲೇ ಇರ್ತಾಳೆ, ಕೆಳಗೆ ಬರೋದಿಲ್ಲ. ಕೆಳಗಡೆ ಪದ್ಮಾವತಿ ಇರ್ತಾಳೆ,
ಅವಳು ಇಚ್ಛೆಯನ್ನೆಲ್ಲ ಪೂರೈಸ್ತಾಳೆ. ಪದ್ಮದಿಂದ ಬಂದವಳು, ಸೂರ್ಯನ ಮಗಳಾಗಿ ಹುಟ್ಟಿದ್ದು. ಒಂದೇ ಲಕ್ಷ್ಮಿ 3 ರೂಪ. ಈಗ ಒಂದೇ ಕರೆಂಟ್, ಮಿಕ್ಸಿ, ಟಿವಿ, ಫ್ರಿಡ್ಜಲ್ಲಿ ಇದೆಯೋ ಆ ರೀತಿ. ಹೌದು. ಹಾಗೆ ಕೊಲ್ಲಾಪುರದಲ್ಲಿದ್ದಳು. ಕೊಲ್ಲಾಪುರದಲ್ಲಿ ಅವಳು ಕ್ರಿಯಾಶಕ್ತಿ, ನಮ್ಮನ್ನು ಆಕ್ಟಿವ್ ಮಾಡೋಳು. ಇಚ್ಛಾ ಕ್ರಿಯಾ ಜ್ಞಾನ ದೇವಿ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅಂದರೆ ಇಷ್ಟೇ ಅರ್ಥ. ಅದರ ಹಿಂದೆಲ್ಲ ಮಹತ್ತಂತುಂಟು. ಹಾಗೆ ಈ ಕ್ರಿಸ್ಟಲ್ ಅನ್ನೋದು ನವಗ್ರಹಕ್ಕೂ ನವರತ್ನಕ್ಕೂ ಒಂದು ಕನೆಕ್ಟಿವಿಟಿ ಇದೆ. ಆದರೆ ಈಗ ಪ್ಯೂರ್ ನವರತ್ನ ಸಿಗ್ತಿಲ್ಲ. ಹಾಗಾಗಿ ನಾನು ಅದನ್ನು ಸಜೆಸ್ಟ್ ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಎಲ್ಲವೂ ಶಾಸ್ತ್ರ ಸರಿ ಇದೆ, ಶಾಸ್ತ್ರಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಜ್ಯೋತಿಷ್ಶಾಸ್ತ್ರ ಸರಿ ಇದೆ, ಕಲ್ತವನು ಕಮ್ಮಿ. ಈಗ ನೋಡು, ಫಸ್ಟ್ ಇಯರ್ ಫೇಲ್ ಆದರೂ ಅವನನ್ನೇನಂತಾರೆ, MBBS ಡಾಕ್ಟ್ರ್ ಅಂತಾರೆ. ಏನು ಓದಿದ ನನ್ನ ಮಗ ಡಾಕ್ಟ್ರು ಅಂತ, ಅವ್ನು ಫೇಲ್ ಆಗಿ ಬಂದಿದ್ದು ಗೊತ್ತಿಲ್ಲ. ಸೆಕೆಂಡ್ ಇಯರ್ ಓದ್ದವನನ್ನು MBBS ಅಂತೀರಿ, ಥರ್ಡ್ ಇಯರ್ ಓದ್ದವನು MBBS ಅಂತೀರಿ. ಮಿಸ್ ಹೊಡೆಯೋದಲ್ಲಿ PhD ಮಾಡಿರ್ಬೇಕು. ಈ ಜ್ವರಕ್ಕೆ ಮಾತ್ರೆ ಕೊಡೋಕೆ ಈ MBBS ಸಾಕು. ಹಾರ್ಟ್ ಆಪ್ರೇಷನ್ನಿಗೆ ಇದು ಸಾಲೋದಿಲ್ಲ. ಅವನು ಒರಿಜಿನಲಿ ಡಾಕ್ಟ್ರ್ ಅಂತ ಗೊತ್ತಾಗೋದು ಓಟಿಗೆ ಅವನಿಗೆ ಕಳಿಸ್ಬೇಕು ICU, ಕತ್ರಿ ಅವ ಕೈಯೆಲ್ಲ ಆಡ್ತದವ. ಹಾಗೆ ಈ ಎಲ್ಲ ಶಾಸ್ತ್ರಗಳು ಪರಮ ಸತ್ಯವೇ, ಆದರೆ ಅದರ ಅಧ್ಯಯನದ ಕೊರತೆ ಇದೆ. ಗುರು ಗಟ್ಟಿ ಇಲ್ಲ ಅಂದರೆ ಗುರಿ ಗಟ್ಟಿ ಇರಲ್ಲ. ನಮ್ಮಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಏನೋ ಓದ್ಬಿಟ್ಟು ಮತ್ತು ನಮ್ಮದು ಸ್ವಲ್ಪ ಬಂಡಲ್ ಸೇರಿಸ್ತೀವಿ. ನಮ್ಮ ಹಳ್ಳಿಲಿ ಪ್ಯೂರ್ ಕಾಳುಮೆಣು ಸಿಗುತ್ತೆ, ಅದು ಮಾರ್ಕೆಟಿಗೆ ಬರ್ತಾ ಒಂದು 4 ಪಪ್ಪಾಯಿ ಕಾಳು ಸೇರ್ಕೊಳ್ಳುತ್ತದೆ. ಅದು ಇನ್ನೂ ಬೆಂಗಳೂರು ಮಾರ್ಕೆಟಿಗೆ ಬರ್ತಾ ಒಂದು ಅರ್ಧ ಪಪ್ಪಾಯಿ ಕಾಳು ಸೇರಿರುತ್ತೆ. ಹೊರದೇಶಕ್ಕೆ ಹೋಗ್ತಾ ಪೂರ್ತಿ ಪಪ್ಪಾಯಿ ಕಾಳು ಸೇರಿರುತ್ತೆ. ಈ ಎಲ್ಲ ವಿದ್ಯೆಯು ಮನಿ ಓರಿಯೆಂಟೆಡ್ ಆಗಿರಬಾರ್ದು. ಈ ಎಲ್ಲ ವಿದ್ಯೆಯು ಇನ್ನೊಬ್ಬರಿಗೆ ಮಾರ್ಗದರ್ಶನ, ನನ್ನ ಗುರುಗಳು ಹೇಳೋರು, ಇನ್ನೊಬ್ಬರ ಭಾವನೆ ಜೊತೆಗೆ ಆಟ ಆಡಬಾರ್ದು. ಭಾವಕ್ಕೆ ಬೆಲೆ ಕೊಡೋದು ಕಲಿ. ಆ ಭಾವವೇ ಶುದ್ಧಿಯೇ ಭಗವಂತ. ಪ್ರತಿಯೊಬ್ಬರಿಗೂ ನಾವು ನಮಸ್ಕಾರ ಮಾಡೋದು ಯಾಕೆ, ಅವನ ದೇಹದಲ್ಲಿರೋ ಆ ಚೈತನ್ಯ ಮೂರ್ತಿಗೆ, ಅವನಿಗಲ್ಲ. ಆ ದೇಹ ಅನ್ನೋದು ಮಡಿಕೆ, ಅದು ಬಿದ್ದೋಗ್ತದೆ. ಫೋನು ಶಾಶ್ವತ ಅಲ್ಲ, ಫೋನ್ ಕಂಪನಿಯೂ ಶಾಶ್ವತ ಅಲ್ಲ, ನೆಟ್ವರ್ಕು ಶಾಶ್ವತ ಅಲ್ಲ, ಒಳಗಿರೋ ಕರೆಂಟ್ ಶಾಶ್ವತ. ಆ ಕರೆಂಟ್ ಎಲ್ಲರಲ್ಲಿ ಇರೋದು ಸೇಮ್ ಕರೆಂಟ್. ಏಕೋ ದೇವ ಸರ್ವಭೂತೇಶು ಗೂಢ. ಅದನ್ನು ತಿಳಿಲಿಕ್ಕೆ ಈ ಶಾಸ್ತ್ರಗಳೆಲ್ಲ ಇರೋದು. ಈ ಜ್ಯೋತಿಷ್ಯದಲ್ಲಿ ನವಗ್ರಹಗಳ ಚಲನೆ ಅದನ್ನೆಲ್ಲ ವರಹಮೀರರು ಅಷ್ಟಮಂಗಲ ಅಂತ ಏನು ಶಾಸ್ತ್ರ ಇದೆ, 40,000 ಶ್ಲೋಕ. ಅದರ ಕರ್ತೃ ಯಾರು? ವರಹಮೀರ. ಆರ್ಯಭಟ್ಟೆಲ್ಲ ಆವಾಗಲೇ ಎಣಿಸಿದ್ದ ನಕ್ಷತ್ರಗಳನ್ನು. ನಮ್ದು ಈಗ ಟೆಲಿಸ್ಕೋಪ್ ಇಟ್ಕೊಂಡು ಸರ್ಕಸ್ ಮಾಡಿದ್ರು, ನಕ್ಷತ್ರದ ಅಕ್ಯುರೇಸಿ ಗೊತ್ತಿಲ್ಲ. ಪಂಚಾಂಗ ಬರೆದಿಲ್ವ? ಕ್ಯಾಲೆಂಡ್ರ್ ಬರೆಯೋ ಮೊದಲು ಪಂಚಾಂಗ ಬರೆದಿದ್ವಿ. ಬರ್ದಿತ್ತಲ್ಲ ಪಂಚಾಂಗ. ಸನಾತನ ಧರ್ಮ ಎಷ್ಟು ವಿಶಾಲವಾಗಿತ್ತು ಅಂದರೆ, ಊರೆಲ್ಲ ಬಟ್ಟೆ ಬಿಚ್ಚಾಕಿ ತಿರುಗಬೇಕಾದ್ರೆ ಅಂಥ ಅಯೋಧ್ಯೆ ಕಾಲದಲ್ಲೇ ಆಭರಣ ಹಾಕಿ ತಿರುಗಿದವ್ರು. ರೇಷ್ಮೆ ವಸ್ತ್ರದ ಡಿಸೈನ್ ಇತ್ತು, ಆಭರಣ ಇತ್ತು. ಈಗ ಸಿಕ್ತಿತ್ತಲ್ಲ ಮೊನ್ನೆ ಉತ್ಖನನಲ್ಲಿ, ಇಷ್ಟು ವರ್ಷದ್ದಿರ್ಬೋದು, ಎಷ್ಟು ವರ್ಷ ನೋಡಿ. ಭಾರತ ಆವಾಗಲೇ ಜ್ಯುವೆಲರಿ ಜ್ಞಾನ ಇತ್ತು. ನಾವೀಗೇನು ಮಿಲೆಟ್ಸ್ ಅಂತ ಸುಡುಗಾಡು ತಿಂತಾ ಇದ್ದೀವಿ, ಆ ರಾಗಿದೆಲ್ಲ ಮೊದಲು ನಮ್ಮ ಕಡೆ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ರು. ರಾಗಿ ಹಿಟ್ಟು, ಗೋಧಿ ಹಿಟ್ಟು. ಈಗ ಅದು ಮಿಲೆಟ್ಸ್ ಆಗಿದೆ. ನಮ್ದು ಈಗಿನ ಹುಡುಗರು ಸಮಸ್ಯೆ ಏನಂದರೆ, ಅದಕ್ಕೆ ಹೇಳಿದ್ದು, ವಾಟ್ ಈಸ್ ರಿಸರ್ಚ್, ಸೈನ್ಸ್ ಅಂದ್ರೆ ಏನು? ವಾಟ್ ಈಸ್ ಆಲ್ರೆಡಿ ಋಷೀಸ್ ಆರ್ ಸರ್ಚ್ಡ್, ವಿ ಆರ್ ಅಗೇನ್ ರಿಸರ್ಚಿಂಗ್. ಅದಕ್ಕೆ ಅದ್ರ ಹೆಸರು ರಿಸರ್ಚ್. ಸರ್ಚ್ ಆಗಿದ್ದನ್ನೇ ಮತ್ತೆ ಕೆದಕ್ತಿರೋದು, ಕ್ಲಾರಿಟಿ ಇಲ್ಲ. ಈ ರುದ್ರಾಕ್ಷಿಯ ತಾಕತ್ತು, ಕರಂಗುಲಿ ಮಾಲ ಅಂತೇನು ಅಂಗಾರಕನಿಗೆ ಸಂಬಂಧಪಟ್ಟ ಮರ. ಅದು ರುದ್ರಾಕ್ಷಿ ಬಾಡಿಯನ್ನು ಹೀಟ್ ಮಾಡೋ ಮರ, ಅದಕ್ಕೆ ರುದ್ರಾಗ್ನಿ ಅಂತೀವಿ. ಸ್ಫಟಿಕ ಬಾಡಿಯನ್ನು ತಣ್ಣಗೆ ಮಾಡುತ್ತೆ, ಆದರೂ ಅದು ಶೀತಾಗ್ನಿ. ಹಿಂಗಂದ್ರೆ ಬೆಂಕಿ ಬರ್ತದೆ. ಎಲ್ಲ ನಾಲೆಡ್ಜ್ ನಮ್ಮಲ್ಲಿತ್ತಲ್ಲ ಅಲ್ವಾ? ಇಲ್ಲೇ ಗಂಧ ಇಡೋದು ಯಾಕೆ? ಇದು ನಮ್ಮ ಬಾಡಿಯ ರುದ್ರಾಗ್ನಿ, ರುದ್ರನೇತ್ರ ಅಂತೀವಿ, ಅಗ್ನಿನೇತ್ರ. ಅದನ್ನು ತಣ್ಣಗೆ ಮಾಡಲಿಕ್ಕೆ ಗಂಧ, ವಿಷ್ಣು. ಕುಂಕುಮ ದೇವಿ ಅವನ ಅರ್ಧಾಂಗಿ ಅಲ್ವಾ? ಶಿವನ ಅರ್ಧ ಭಾಗದಲ್ಲಿ ವಿಷ್ಣು ಇದ್ದಾನೆ. ವಿಷ್ಣು ವಲ್ಲಭಾಯ ನಮ ಈ ಪಾರ್ಟು ಗಿರಿಜಾವಲ್ಲಭಾಯ ನಮ. ಹಾಗಾಗಿ ಅವ ವಿಷ ಒಳಗೂ ನುಂಗಿಲ್ಲ, ಹೊರಗೂ ಹಾಕಲಿಲ್ಲ. ನಾರದ ಹೋಗಿ ಕೇಳ್ತಾನಂತೆ, ನೀನು ಯಾಕೆ ಕುಡಿಲೂ ಇಲ್ಲ, ಕುಡಿದ್ರೆ ಕೆಳಗಡೆ ಇರೋ ಇನ್ನಿಬ್ಬರಿಗೆ ತೊಂದರೆ ಆಗುತ್ತೆ, ನಾನು ತುಪ್ಪಿದ್ರೆ ನನ್ನ ಭಕ್ತರಿಗೆ ತೊಂದರೆ ಆಗುತ್ತೆ, ಅದ್ರ ಬದಲು ನಾನೇ ಅದನ್ನು ಇಟ್ಕೊಂಡು ಆ ದುಃಖವನ್ನು ನಾನೇ ಅನುಭವಿಸ್ತೀನಿ. ಹಾಗಾಗಿ ಆ ವಿಷವನ್ನು ತಣಿಸ್ಲಿಕ್ಕೆ ತುಂಬೆ ರಸವನ್ನು ಪಾರ್ವತಿ ಕುಡಿಸ್ತಾಳೆ, ಬಿಲ್ಪತ್ರೆಯನ್ನು ಇಡ್ತಾಳೆ. ಹಾಗಾಗಿ ಶಿವನಿಗೆ ತುಂಬೆ ಇಡುತ್ತಾಳೆ ಮೇಲೆ. ಆಮೇಲೆ ಆ ದತ್ತೂರಿ, ಗಾಂಜಾ ಅಂತ ಏನು ಹೇಳ್ತೀವಿ, ಅದನ್ನು ನಶೆ ಬೆರೆಸ್ತಾರೆ ಈಶ್ವರನಿಗೆ. ಇವೆಲ್ಲ ಏನು ಮೆಡಿಕಲಿ ಯೂಸ್ ಮಾಡಿದರೆ
ಟಾಕ್ಸಿಕ್ ಅನ್ನು ರೆಡ್ಯೂಸ್ ಮಾಡೋ ವಸ್ತುಗಳು. ಹಾಗಾಗಿ ಶಿವನ್ ತಲೆಗೆ ಧಾರೆ ಹಾಕ್ತೀವಿ, ಅವನನ್ನು ತಣ್ಣಗೆ ಮಾಡ್ತಾವ. ಅದಕ್ಕೆ ಅವ ರುದ್ರಾಭಿಷೇಕ ಪ್ರಿಯ, ಅಭಿಷೇಕ ಪ್ರಿಯ ಶಿವ. ನಮ್ಮ ಹುಡುಗರು ಅದರದ್ದೇನೂ ಮಾಹಿತಿ ಇಲ್ಲ. ನಾವು ನಮ್ಮ ಮೊನ್ನೆ ಆದ ಹುಡುಗ ಕಾಶಿಲಿ ಈಶ್ವರ ಗಾಂಜ ಸೆತ್ತ, ನಾನು ಸೆತ್ತ. ಇಲ್ಲ, ಈಶ್ವರ ಹಾವು ಸುತ್ಕೊ ನೀನು, ಈಶ್ವರ ವಿಷ ಕುಡ್ದ, ನೀನೊಂದು 4 ಟೊಮೆಟಾರು ತಿನ್ನೋಣ. ಅವನು ತಿನ್ನಲ್ಲ, ಆ ಧೈರ್ಯ ಮಾಡಲ್ಲ. ಈಶ್ವರಂದು ಇದು ಬೇಕು, ಇದು ಬೇಡವ. ಈಶ್ವರ ಸ್ಮಶಾನದ ಭಸ್ಮ ಹಚ್ಕೊಳ್ತಾನೆ ನೋಡು, ಅದು ಇನ್ಫೈನೈಟ್. ಭಸ್ಮದ ರಹಸ್ಯ ಹೇಳ್ಬಿಡ್ತೀನಿ ನೋಡು. ಶಿವ ಇನ್ಫೈನೈಟ್, ಅಂತೆ ಇಲ್ಲದವನು, ಮೃತ್ಯುಂಜಯವ, ಚಿದಂಬರ ಮೂರ್ತಿ ಅವನು. ಈ ಭಸ್ಮಕ್ಕೆ ನೀನು ಎಷ್ಟು ಸಲ ಪೆಟ್ರೋಲ್ ಹಾಕಿ ಬೆಂಕಿ ಹೆಚ್ಚು, ಅದು ಭಸ್ಮ ಆಗೇ ಇರುತ್ತೆ. ಯಾವುದನ್ನು ನಾಶ ಇಲ್ಲ ಅದು ಶಿವ ಧರಿಸ್ತಾನೆ. ಯಾವುದು ಅಗ್ನಿ ಅದನ್ನು ಶಿವ ಧರಿಸ್ತಾನೆ. ರುದ್ರಾಕ್ಷಿ ಹಿಟ್ಟು ಅದನ್ನು ಧರಿಸ್ತಾನೆ. ಚರ್ಮಾಂಬರ ಹಿಟ್ಟು ಅದನ್ನು ಧರಿಸ್ತಾನೆ. ಲೆದರ್ ಹಿಟ್ಟು. ನಮ್ಮ ಎಲ್ಲ ಸನಾತನ ಧರ್ಮದ ಹಿಂದೆ ಒಂದು ಹಿಡನ್ ದೊಡ್ಡ ಸೈನ್ಸ್ ಇದೆ. ಅದನ್ನು ಹೇಳ್ತಾ ಹೋದ್ರೆ 1000 ದಿನ ಬೇಕು. ಖಂಡಿತ ಗುರುಗಳೇ. ನಿಮ್ಮ ಇಷ್ಟ ದೇವರು, ಬಹಳ ಇಷ್ಟಪಡುವಂತಹ ದೇವರು. ನಾನು ಮೊದಲು 2ನೇ ಕ್ಲಾಸ್ ಇರ್ತಾ ಶಿವನ ಉಪಾಸನೆ ಶುರು ಮಾಡಿದ್ದು. 4-5ನೇ ಕ್ಲಾಸಲ್ಲಿ ಗುರುವಾಯೂರಿಗೆ ಹೋದ, ಕೃಷ್ಣನ ಕದ್ಕೊಂಡ್ಬಂದವ್. 400 ರೂಪಾಯಿನೂ ಹೇಳ್ದೆ, 80 ರೂಪಾಯಿ ಇತ್ತು ಜೋಬಲ್ಲಿ. ಸುಳ್ಳು ಯಾಕೆ ಹೇಳು, ಸತ್ಯ ಹೇಳಬೇಕಲ್ಲ. ಸತ್ಯಂಬದ ಧರ್ಮಂಚಾರ ಅಂತ ನಮ್ದವನ್ನ 80 ರೂಪಾಯಿ ಇಟ್ಟು. ಅವಾಗ ಕವರ್ ಮುಚ್ಚಿಡ್ತಿದ್ರು. ಈ ಥರ ಅಂಗಡಿ ಶೋರೂಮ್ ಎಲ್ಲ ಇರಲಿಲ್ಲ. ನಮ್ಮ ಅಜ್ಜ ಪ್ರತಿ ವರ್ಷ ಶಬರಿಮಲೆಗೆ ಹೋಗೋರು. ನಮ್ಮ ಅಜ್ಜ ಒಂದು 50-60 ವರ್ಷ ಹೋಗಿದ್ದಾನೆ. ಅಮ್ಮನ ತಂದೆ. ಅಜ್ಜಿ 40-42 ವರ್ಷ, ನನ್ನ ತಂದೆ 36 ವರ್ಷ ಹೋಗಿರ್ಬೋದು. ಅವಾಗ ಕರ್ಕೊಂಡು ಹೋದಾಗ ಈ ಕನ್ಯಾಕುಮಾರಿಲೆಲ್ಲ ಸುತ್ತಾಕ್ಸ್ಕೊಂಬರೋರು. ಗುರುವಾಯೂರಿಗೆ ಹೋದಾಗ ಆ ಕೃಷ್ಣ ಇನ್ನೂ ಇದೆ ನಮ್ಮ ಆಶ್ರಮಕ್ಕೆ. ಅವಾಗ ಕತ್ಕೊಂಡ್ಬಂದೆ. ಅದಕ್ಕೆ ಯಾವಾಗಲೂ ಹೇಳೋದು, ಇದು ಕದ್ದು ತಂದ ಕೃಷ್ಣ ಅಂತ. ಕೃಷ್ಣನ ಹೆಸರೇ ಕಳ್ಳ ಕೃಷ್ಣ, ನೀವು ಅದನ್ನ ಕತ್ಕೊಂಡು ಬಂದಿದ್ದೀರಿ. ಹಾಗಾಗಿ ಇಲ್ವಾ, ಕಳ್ಳನಿಗೆ ಕಳ್ಳನ ರೂಲ್ ಉಂಟ, ಅದು ಬಿಡತ್ಲಿ. ಆಮೇಲೆ 2 ಉಪಾಸನೆ, ಎಲ್ಲ ದೇವತಾ ಉಪಾಸನೆಯೂ ಮಾಡಿತ್ತು. ಆದರೆ ಕೊನೆಗೆ ಸುಪ್ರೀಂ ಆಗಿ ಮನಸ್ಸು ನಿಂತಿದ್ದು ಸತ್ಯವೇ ದೇವರು. ದೇವರು ಅನ್ನೋ ಶಬ್ದ ರೂಪ ಅಲ್ಲ, ತತ್ವ. ದಿವಿ ಇತಿ ದೇವ. ದಿವಿ ಅಂದ್ರೇನು? ಬೆಳಕು. ಕುವೆಂಪುಗೆ ಜ್ಞಾನ ಆದಾಗ, ಸೆಲ್ಫ್ ರಿಯಲೈಸೇಷನ್ ಆದಾಗ ಕುವೆಂಪುಗೆ ಒಂದು ಹಾಡು ಬರೀತಾರೆ, ಕರುಣಾಳು ಬಾ ಬೆಳಕೆ. ಆ ಹಾಡು ಬರೆಯೋದು ಅವಾಗ. ಆ ಕರುಣಾ ಬೆಳಕಂದ್ರೆ ಏನು? ದೇವರು. ಆ ಒಳಗೆ ಒಂದು ಬೆಳಕಿದೆ ಅಲ್ವಾ. ನೀನೊಂದು ಸುಮ್ಮನೆ ಕಣ್ಣು ಮುಚ್ಚು, ನಿಮ್ಮ ಮಾಡು ಪ್ರಾಕ್ಟಿಕಲ್. ನಿಮ್ಮ ಮನೆ ಜ್ಞಾಪಕ ಮಾಡ್ಕೊ, ಕಾಣುತ್ತಾ? ನಿನ್ನ ಆಫೀಸ್ ಚೇಂಬರ್ ಜ್ಞಾಪಕ ಮಾಡ್ಕೊ, ಕಾಣುತ್ತೆ ಅಲ್ವಾ? ಕಣ್ಣಿತಾಗಿ ಕಾಣ್ತಲ್ಲ? ಕಣ್ಣಿತಾಗಿ ಹೇಳ್ತೀನಿ. ನಮಗೆ ಹೊರಗೆ ಸೂರ್ಯನ ಬೆಳಕಿಲ್ಲ ಅಂದರೆ ಕಾಣಲ್ಲ ಅನ್ನೋದು ಸೈನ್ಸ್. ರೆಟಿನಕ್ಕೆ ಹೋಗಿ ಆ ಬೆಳಕು ಹೋಗಿ ರಿಫ್ಲೆಕ್ಟ್ ಆಗಿ ಕಾಣಬೇಕು. ಜಗತ್ತಿಗೆ 2 ನೇತ್ರ, ಸೂರ್ಯ ಮತ್ತು ಚಂದ್ರ. ಇದು ಸೂರ್ಯ ನೇತ್ರ, ಇದು ಚಂದ್ರ ನೇತ್ರ, ಇದು ಅಗ್ನಿ ನೇತ್ರ. ಈಗ ಕಾಣ್ತಲ್ಲ ಮನೆ, ಈ ಕಣ್ಣು ಕ್ಲೋಸ್ ಆಗಿತ್ತು. ಯಾವ ನೇತ್ರದಲ್ಲಿ? ಅಗ್ನಿ ನೇತ್ರದ ಮೂಲಕ ಕಾಣ್ತು. ಅದನ್ನೇ ಥರ್ಡ್ ಐ ಅಂತ. ಅದಕ್ಕೆ ಪ್ರಾಕ್ಟಿಕಲಿ ತೋರಿಸಿದ್ದು. ಬೆಳಕು ನನ್ನ ಒಳಗೂ ಉಂಟು, ಹೊರಗೂ ಉಂಟು. ಒಳಗೆ ಖಂಡವಾಗಿದೆ, ಈ ಅಂಗುಷ್ಟ ಪ್ರಾಣದ ಹಾಗೆ ಇದೆ. ಹಾಗೆ ಇಷ್ಟಲಿಂಗ ಅಂಗುಷ್ಟದ ಹಾಗೆ ಇಟ್ಟಿರ್ತಾನೆ. ಆಮೇಲೆ ಈ ಶಾಸ್ತ್ರದಲ್ಲಿ ಹಿಂದೆ ಯಂತ್ರಗಳನ್ನು ಬರಿಬೇಕಾದ್ರೆ ಅಂಗುಷ್ಟಕ್ಕೆ ಸಂಬಂಧಪಟ್ಟು ಬರಿತಿದ್ರು. ನಾಡಿಶಾಸ್ತ್ರ ನಿಂತಿದ್ದು ಅಂಗುಷ್ಟದ ಮೇಲೆ. ಅಗಸ್ತ್ಯ ನಾಡಿ, ವಸಿಷ್ಠ ನಾಡಿ ಎಲ್ಲ ಇದೆ. ಈಗಲೂ ಇದೆ ವೈದ್ಯನಾಥೇಶ್ವರ ಟೆಂಪಲಲ್ಲಿ. ನಮ್ಮ ಸನಾತನ ಧರ್ಮ ಈಗಿಂದ ಸಾಯ್ಲಿ, ಎಷ್ಟೋ ಜನ್ಮದ್ದು ನಾಡಿಯಿಂದ ಹೇಳುತ್ತದೆ. ಆಯುರ್ವೇದ ಶುರು ತೋರಿಸಿದ್ದು ನಾಡಿಗಳನ್ನು. ನಮ್ಮ ದೇಹದಲ್ಲಿ 74 ಲಕ್ಷ ನಾಡಿ ಇದೆ. ಅದರಲ್ಲಿ ಡಕ್ಟ್ಸ್ ಅಂತ ಹೇಳ್ತೀವಿ. 24 ತುಂಬ ಇಂಪಾರ್ಟೆಂಟ್ ನಾಡಿಗಳು. ನಮ್ಮ ಗಾಯತ್ರಿ ಅಕ್ಷರವು 24 ಇರೋದು. ಅದನ್ನು ಹೇಳೋದ್ರಿಂದ 24 ನಾಡಿಗಳು ಆ್ಯಕ್ಟಿವ್ ಆಗುತ್ತೆ. ಅವನು ದೀಹಿ ಬುದ್ಧಿ ಪ್ರಚೋದನೆ ಆಗುತ್ತೆ. ಮೆದುಳನ್ನೇ ಸರಿ ಮಾಡೋ ಮಂತ್ರಗಳು ಈ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಮೃತ್ಯುವನ್ನು ತಡೆಯೋ ಮೃತ್ಯುಂಜಯ ಮಂತ್ರ ಕೊಟ್ಟಿದ್ದಾರೆ. ಆರೋಗ್ಯವನ್ನು ಸರಿ ಮಾಡೋ ಸೂರ್ಯ ಮಂತ್ರಗಳು ಕೊಟ್ಟಿದ್ದಾರೆ. ಶತ್ರು ಪರಾಜಯ ಮಾಡೋ ಆದಿತ್ಯ ಹೃದಯ ಕೊಟ್ಟಿದ್ದಾರೆ. ಸನಾತನದಲ್ಲಿ ಇಲ್ದಿದ್ದು ಏನಿಲ್ಲ. ದುಡ್ಡು ಬರಲಿಕ್ಕೆ ಕನಕದಾರ ಸ್ತುತಿ ಕೊಟ್ಟಿದ್ದಾರೆ. ಕುತ್ತಿಗೆಗೆ ಹಗ್ಗ ಬಂದಾಗ ನರಸಿಂಹ ಕರಾವಲಂಬ ಸ್ತೋತ್ರ ಉಂಟು. ಎಲ್ಲ ಋಷಿಗಳ ಕೊಡುಗೆ ಉಂಟು. ಎಲ್ಲರೂ ಆಚಾರ್ಯತ್ರಯರು ಕೊಟ್ಟಷ್ಟು, ಶಂಕರರು, ಮಧ್ವರು, ವಾದಿರಾಜರೆಲ್ಲ ಕೊಟ್ಟಷ್ಟು ಶ್ಲೋಕಗಳು ಯಾರೂ ಕೊಟ್ಟಿಲ್ಲ. ನಾನು ಹೇಳೋದು, ಗುರು ತೋರಿಸ್ಕೊಟ್ಟ ದಾರಿಲಿ ಹೋದಾಗ ಕನ್ಫ್ಯೂಷನ್ ಕಮ್ಮಿ.
ಈಗ ನೋಡು, ತುಂಬಾ ಈಗ ಜ್ಯೋತಿಷ್ಯದ ಬಗ್ಗೆ ತುಂಬಾ ಅಧ್ಯಯನ ಮಾಡಲಿಲ್ಲ ಅಂದ್ರೆ ವ್ಯತ್ಯಾಸ ಮಾಡಿ ಸೊಲ್ಯೂಷನ್ ಹೇಳ್ತಾರೆ. ಅದರಿಂದ ಅವ್ರಿಗೆ ಒಳ್ಳೇದಕ್ಕಿಂತ ಕೆಟ್ಟ ಗಾಳಿಲಿ ಮುಂಡೊಡಿಲಿಕ್ಕೆ ಹೋಗ್ಬಾರ್ದು. ಈಗ ಗುರುಗ್ರಹಕ್ಕೆ ಏನೋ ಒಂದು ರತ್ನ ಇರುತ್ತೆ, ಅವನಿಗೆ ಆ ಗುರು ದಶೆಯಲ್ಲಿ ಆ ಪ್ಯೂರ್ ರತ್ನದ ರಸ್ತಾಗ ಸ್ವಲ್ಪ ಅದರ ಇನ್ಫ್ಲೂಯೆನ್ಸ್ ಇರುತ್ತೆ, ವೇವ್ ಲೆಂತ್ ಅಟ್ರಾಕ್ಟ್ ಆಗ್ತಿರುತ್ತೆ. ಅವನೆಲ್ಲರೂ ಆ ಕಾಲಕ್ಕೆ ಅದಕ್ಕೆ ವೇದಗಣಿತ ಅಂತಾರೆ. ಈ ಗಣಿತದ ಅಪ್ಪ ಒಂದುಂಟು ವೇದಗಣಿತ, ಅದನ್ನು ಕಲ್ತಿರ್ಬೇಕು ಜ್ಯೋತಿಷ್ಯದಲ್ಲಿ. ಅದು ಕಲೀಲಿಕ್ಕೆ 8 ವರ್ಷ ಉಂಟು. ಈಗಿನ ಜ್ಯೋತಿಷ್ಶಾಸ್ತ್ರ ಎಲ್ಲ ನಂಗೆ ಅಧ್ಯಯನ ಮಾಡಿದ ಸಂಖ್ಯೆ ಕಮ್ಮಿನೇ. ಸಂಖ್ಯಾಶಾಸ್ತ್ರವನ್ನು ಕೊಟ್ಟವನು ಕಪಿಲ ಮಹಾಮುನಿ. ಸಂಖ್ಯಾಶಾಸ್ತ್ರ ಕೊಟ್ಟವನು ಕಪಿಲ ಮಹಾಮುನಿ. ಕಪಿಲ ಕೊಟ್ಟ ವಿದ್ಯೆ ಅದು. ಜ್ಯೋತಿಷ್ಶಾಸ್ತ್ರವನ್ನ ನಾನು ಹೇಳಿದೆ, ವರಹ ಮೀನ ಸುಮಾರು ಜನ ಇದ್ದಾರೆ ಅದ್ರ, ಸುಮಾರು ಜನ ರಿಸರ್ಚ್. ತಂತ್ರ ಮಾರ್ಗವನ್ನು ಅಭಿನವ್ ಗುಪ್ತ ಕೊಟ್ಟಿದ್ದ. ಎಲ್ಲದಕ್ಕೂ ಒಂದೊಂದು ನಾವು ಓದ್ತಾ ಅದನ್ನು ಇನ್ ಡೀಟೇಲ್ ಓದಿದಾಗ ಯು ಶುಡ್ ಗೆಟ್ ಕ್ಲಾರಿಟಿ. ಇನ್ನೊಬ್ಬರಿಗೆ ಹೇಳಲಿಕ್ಕಾಗತ್ತೆ. ಈ ಭಸ್ಮ ಯಾರೋ ಸುಮ್ಮನೆ ಕೇಳಿದೆ, ನೀವು ರುದ್ರಾಕ್ಷಿ ಹಾಕಲ್ಲ, ಭಸ್ಮ ಹಾಕಲ್ಲ, ಅದೆಲ್ಲ ಕೇಳಿದೆ. ಒಳಗೆ ಭಸ್ಮ ಆಗೋದು ಶ್ರೇಷ್ಠವು, ಹಣೆಗೆ ಭಸ್ಮ ಹಚ್ಚೋದು ಶ್ರೇಷ್ಠವು. ಹಂಗಂತ ಹಣೆಗೆ ಭಸ್ಮ ಹಚ್ಚೋದು ಅಶುದ್ಧ ಅಂತಲ್ಲ. ದೇಹವನ್ನೇ ರುದ್ರಾಕ್ಷಿ ಮಾಡ್ಲಿಕ್ಕೆ ನೋಡು, ತಪಸ್ಸಿಂದ ಆಗ್ತದದು ಅಲ್ವಾ? ಇದೇ ಗಂಗೆನೆಲ್ಲ ಅಗಸ್ತ್ಯರಲ್ಲಿ ಶಿವಗಂಗೆಯಲ್ಲಿ ಕರೆದಿಟ್ಟಿದ್ದು, ಬೋರ್ವೆಲ್ ಹಾಕಿದ್ರಂತ. ಸಿದ್ಧಗಂಗೆಯಲ್ಲಿ ಕರೀಲಿಲ್ಲ ಅದೇ ಗಂಗೆಯನ್ನು. ಕಾಡಮಲ್ಲೇಶ್ವರದಲ್ಲಿ ಬೆಂಗಳೂರಲ್ಲಿ ನಂದಿಬಾಯಿಂದ ಬರ್ತುಂಟಲ್ಲ ಗೌತಮರ ತಪಸ್ಸು. ಹಾಲ್ರಾಮೇಶ್ವರದಲ್ಲಿ ಆ ಗಂಗೆಯನ್ನು ವಸಿಷ್ಠರು ಕರೆದ್ರು. ತಪಸ್ಸಿಗೆ ಅಷ್ಟು ಫಲ ಇದೆ. ನಾನು ಹೇಳೋದು, ಫಸ್ಟ್ ಗೋ ಆ್ಯಂಡ್ ರಿಸರ್ಚ್. ಫಸ್ಟ್ ಯು ಹ್ಯಾವ್ ಟು ಅನಲೈಸ್ ದ ಹೀರೋ, ದೆನ್ ಲಿವ್ ಲೈಕ್ ಹೀರೋ, ಆ್ಯಂಡ್ ದಟ್ ಈಸ್ ದ ರಿಯಲ್ ವರ್ಷಿಪ್ ಆಫ್ ಹೀರೋ. ದೇವರ ಪೂಜೆ ಅಂದರೆ ಹೀಗೆ. ಫಸ್ಟು ತಿಳಿ ದ್ವೈತ, ತಿಳಿದ ಮೇಲೆ ಅದನ್ನು ಅನುಭವಿಸು ವಿಶಿಷ್ಟ ಅದ್ವೈತ, ಕೊನೆಗೆ ಅದೇ ಆಗು, ಅದು ಅದ್ವೈತ. ಅದನ್ನು ಮೀರು, ಅದು ಪೂರ್ಣ ಶೂನ್ಯ. ಬುದ್ಧ ಹೇಳಿದ್ದ ಅಲ್ಲಮರ ಶೂನ್ಯ. ಖಂಡಿತ ಗುರುಗಳೇ. ನಂದೊಂದು ಪ್ರಶ್ನೆ, ಮಾಂಸಾಹಾರಿಗಳಿಗೆ ದೇವರು ಬೇಗ ಒಲಿತಾನೋ ಅಥವಾ ಸಸ್ಯಾಹಾರಿಗಳಿಗೆ ಒಲಿತಾನೋ? ಯಾಕಂದ್ರೆ ಇದು ನಮ್ಮ ಸಮಾಜದಲ್ಲಿ ಕೆಲವೊಂದು. ನಾನು ಒಂಚೂರು ಅಶ್ವಮೇಧ ಯಾಗ ಕೇಳಿದ್ದೆ. ಹೌದು ಅಲ್ವಾ? ವೆಜಿಟೇರಿಯನ್ ಶುರುವಾಗಿದ್ದು ಆಚಾರ್ಯ ತ್ರಯರು ಬಂದ ಮೇಲೆ. ಹೌದು. ಅಲ್ಲಿ ತನಕ ತಕ್ಕ ಮಟ್ಟಿಗೆ ಕಮ್ಮಿ. ಸನಾತನವನ್ನ 6 ಭಾಗ ಮಾಡುವ. ಶೈವ ಸಿದ್ಧಾಂತ, ಶೈವಿಸಂ, ಶಾಕ್ತ, ವೈಷ್ಣವ, ಗಾಣಪತ್ಯ, ಸ್ಕಂದ, ಸೂರ್ಯ. ಈ 6 ಉಂಟು ಸನಾತನ ಧರ್ಮದಲ್ಲಿ. 6 ಉಪಾಸನೆ. ಸೂರ್ಯನನ್ನು ಉಪಾಸನೆ ಮಾಡಿದ ದೇಶ ಈಜಿಪ್ಟ್. ಹೌದು. ಅಸ್ತ್ರಾಲಯ ಅಂತ ಹೇಳಿ ಶಸ್ತ್ರಗಳನ್ನ ದ್ವಾಪರದಲ್ಲಿ ರೆಡಿ ಮಾಡಿದ್ದು ಈಗ ಆಸ್ಟ್ರೇಲಿಯಾ. ಹೌದು. ಬಂಗಕಾಕ ಅನ್ನೋ ಯಾಗ ಮಾಡಿದ ಜಾಗ ಈಗ ಬ್ಯಾಂಕಾಕ್. ಬ್ರಹ್ಮನ ಉಪಾಸನೆ ಜಾಗ. ಹೌದು. ಭಾರತ ಬರೀ ಇಷ್ಟರಲ್ಲೇ ಇರ್ಲಿಲ್ಲ, ಅಖಂಡ. ಅದಕ್ಕೆ ಭರತ ಖಂಡೆ ಅಂತಿದ್ರು. ಈಗ ದೇಶ ಶುರು ಮಾಡಿದ್ ನಾವು. ಅಷ್ಟು ವಿಶಾಲವಾಗಿದ್ದು. ರಸಶಾಸ್ತ್ರದ ಊರು ಚೈನಾ, ಹಂಗಾಗಿ ಚೈನಾ ಮೇಡು ಅದು ಇಲ್ಲಿದೆ. ರಸಶಾಸ್ತ್ರವನ್ನು ಸಿದ್ಧಾಂತವಾಗಿಟ್ಟುಕೊಂಡವ್ರು. ಜಪಾನು ತಂತ್ರಜ್ಞಾನ, ಅದಕ್ಕೆ ತಂತ್ರಜ್ಞಾನ. ನಮ್ಮ ಇಂಜಿನಿಯರಿಂಗ್ ಎಂತ ಹೆಸರು ಹೇಳು? ತಂತ್ರಜ್ಞಾನ. ತಂತ್ರದಿಂದನೇ ಬಂದಿದ್ದದು. ಎಂಬೆಡೆಡ್ ಸಿಸ್ಟಮ್ ಈಗ ಕಂಡು ಹಿಡಿದಿದ್ದ ನಾನು ಓದಿದ್ದು. ಶ್ರೀಯಂತ್ರದಕ್ಕಿಂತ ದೊಡ್ಡ ಎಂಬೆಡೆಡ್ ಸಿಸ್ಟಮ್ ಉಂಟ ಜಗತ್ತಲ್ಲಿ? ಸೂರ್ಯಯಂತ್ರ, ಶ್ರೀಯಂತ್ರ, ಸುದರ್ಶನ ಯಂತ್ರ ಎಲ್ಲವೂ ಪಂಚಲೋಹ, ಹಿತ್ತಾಳೆ, ಗೋಲ್ಡ್. ಈಗಿನ ಚಿಪ್ಸೆ. ಈಗ 1 0 ಹಾಕಿದ್ವಿ, 1 ಅಂದ್ರೆ ಸಗುಣ, 0 ಅಂದ್ರೆ ನಿರ್ಗುಣ. ಮೊದ್ಲು ಅದನ್ನೇ ಇಲ್ಲ ಅವರು ಬೀಜ ಮಂತ್ರ ಅಂತ ಬರೆದಿದ್ದು. ಇವ್ರದ್ರಲ್ಲಿ ತಾಕತ್ತಿತ್ತು, ಅವ್ರದ್ರಲ್ಲಿ ತಾಕತ್ತಿಲ್ವಾ? ದರ್ಬೆ ಅಂದ್ರೆ ಒಂದು ವೈರಿಂಗ್ ಸಿಸ್ಟಮ್ಮೇ ಅದು. ನೋಡ್ಬೇಕಾರೆ ಯಾಗದಲ್ಲಿ ಇಟ್ಸ್ ಕನೆಕ್ಟಿಂಗ್, ಕಲಶಕ್ಕೆ ಕನೆಕ್ಟ್ ಮಾಡಿರ್ತಾರೆ. ಯಾಗದಿಂದ ಆ ಕಲಶದಿಂದ 5 ದಾರ ಪಂಚಪ್ರಾಣಗಳನ್ನು ಆಕ್ಟಿವ್ ಮಾಡಿ ವಿಗ್ರಹಕ್ಕೆ ಕನೆಕ್ಟ್ ಮಾಡಿರ್ತಾರೆ. ಈಗದೆಲ್ಲ ಗೊತ್ತಿಲ್ಲ, ಬಿಟ್ಟಿದ್ದಾರೆ. ಶಾಸ್ತ್ರ ಪ್ರಕಾರ ಯಾಗದಲ್ಲಿ ಅದೆಲ್ಲ ಉಂಟು. ಒಂದ್ರಿಂದ ಒಂದಂಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಿರುತ್ತೆ. ಅದಕ್ಕೆ ಬ್ರಹ್ಮ ಕಲಶ ಅಂತೆಲ್ಲ ಹೇಳು. ಅದಿರ್ಲಿ, ನೀವು ಕೇಳಿದ ಪ್ರಶ್ನೆ ಅಂದ್ರೆ ದೇವರು ಆಹಾರದ ಬಗ್ಗೆ. ಆಹಾರ ಯಾರಿಗೆ ಒಲಿತಾನೆ? ನಾನೊಂಚೂರು ಕೇಳೋದು, ದೇವರಿಗೆ ಆಹಾರ ಭೇದ ಇಲ್ಲ. ಸಾಧಕನಿಗೆ ಸಾತ್ವಿಕ, ತಾಮಸ, ರಾಜಸ ಇರೋದು. ಸ್ಟೂಡೆಂಟಿಗೆ ಯೂನಿಫಾರ್ಮ್ ಬಿಟ್ರೆ ದೇವರಿಗೆ ಎಂತ ಯೂನಿಫಾರ್ಮ್? ಸೂರ್ಯನ ಬೆಳಕಿನ ಕೆಳಗೆ ಚಿಕನ್ ಅಂಗಡಿ ಉಂಟು. ಹೌದು. ವೆಜ್ ತರಕಾರಿ ಅಂಗಡಿ ಉಂಟು. ಹೌದು. ವೆಜ್ ತಿನ್ನೋರು ಫ್ಲಾಟು ಇದೆ. ಹೌದು. ಕಬಾಬ್ ಹೊಡಿಯೋನು ಫ್ಲಾಟು ಇದೆ. ದೇವಸ್ಥಾನವೂ ಇದೆ. ಕೊನೆಗೆ ನಮ್ಮನ್ನೆಲ್ಲ ಸುಟ್ಟು ಯಮದೂತರು ಕಬಾಬ್ ಮಾಡೋ, ಗೀ ರೋಸ್ಟ್ ಮಾಡೋ ಸ್ಮಶಾನನೂ ಇದೆ. ಅಲ್ಲೆಲ್ಲ ಸೂರ್ಯನ ಬೆಳಕು. ವ್ಯತ್ಯಾಸವಾಗಿ ಏನಾರು ಉಂಟಾ? ಇಲ್ಲ.
ಇಲ್ಲ, ಹೌದು ಒಪ್ತಿ ಇದನ್ನ. ಹೌದು ಬಂದೆ. ನೆಕ್ಸ್ಟ್, ನಾನ್ ವೆಜ್ ಅನ್ನು ಇದೇ ನೀರಲ್ಲೇ ತೊಳೆಯುವುದು, ಕಾವೇರಿ ನೀರಲ್ಲಿ. ಹೌದು ವೆಜ್ ಅನ್ನು ಇದ್ರಲ್ಲೇ ತೊಳೆಯುವುದು. ಗಂಗೆಗೆ ಒಂದ್ ಕಡೆ ಅಲ್ಲೊಬ್ಬ ಹಳ್ಳಿಯವನು ಶಿಕಾರಿ ಮಾಡಿಬಿಟ್ಟು ಅಲ್ಲಿ ತೊಳಿತಿರ್ತಾನೆ. ಹೌದು ಹ ಹ್ಮ್ ಇನ್ನೊಬ್ಬ ವಾಶ್ರೂಮಿಗೆ ಹೋಗಿ ಅಲ್ಲಿ ಕ್ಲೀನ್ ಮಾಡಿಕೊಳ್ತಿರ್ತಾನೆ. ಇನ್ನೊಬ್ಬ ಸ್ನಾನ ಮಾಡ್ತಿರ್ತಾನೆ. ಇನ್ನೊಬ್ಬ ಗಂಗೆಗೆ ಪೂಜೆ ಮಾಡ್ತಿರ್ತಾನೆ. ಇನ್ನೊಬ್ಬ ಮೀನ್ ಹಿಡಿತಿರ್ತಾನೆ. ಇನ್ನೊಬ್ಬ ಅದೇ ಪಾರ್ಟಿ ಗಿರ್ಟಿ ಮಾಡ್ಕೊಂಡು ಈಗೆಲ್ಲ ಬಂದಿದೆಯಲ್ಲ ಬೋಟ್ ಹೌಸಸ್, ಅದ್ರ ಮೇಲೆ ಅವ ಇಸ್ಪೀಟ್ ಆಡ್ತಿರ್ತಾನೆ. ಹ್ಮ್ ಈ ಕಡೆ ಗಂಗೆಗೊಬ್ಬ ಬೈತಾ ಇರ್ತಾನೆ, ಲವ್ ಫೇಲ್ಯೂರ್ ಆದವನು, ಹಾರ್ಲಾ ಬೇಡವಾ ಅಂತಲ್ಲಿ. ಅದು ಗಂಗೆ ತಟದಲ್ಲೇ ನಡೀತಿರುತ್ತೆ. ಇನ್ನೊಂದು ಕಡೆ ಗಂಗೆ ತೆಗೆದು ಕೃಷಿಯೂ ಆಗ್ತಿರತ್ತೆ. ಗಂಗೆ ಏನಾರ ಭೇದ ಉಂಟಾ? ಇಲ್ಲ. ಅದೇ ರೀತಿ ದೇವರಿಗೂ ಭೇದ ಇಲ್ಲ. ಇಲ್ಲ. ಸತ್ಯ. ಹಸಿವಿಗಿಲ್ಲದ ಭೇದ, ಪ್ರಾಣಕ್ಕಿಲ್ಲದ ಭೇದ ಹ್ಮ್ ದೇವರಿಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ? ನಂದೊಂದು ದೊಡ್ಡ ಪ್ರಶ್ನೆ ಇದು. ಆಯ್ತು, ವಾಲ್ಮೀಕಿ ವೆಜ್ ಅಂತ ರಾಮಾಯಣ ಬರೆದ್ರು. ಕುವೆಂಪು ವೆಜ್ ಅಂತ ಇಲ್ಲ. ಕುವೆಂಪು ನನ್ನ ಆಶ್ರಮ ಟ್ರಸ್ಟಿಗೆ ಹತ್ರದ ಫ್ಯಾಮಿಲಿ ಹೌದು. ಪಕ್ಕಾ ನಾನ್ ವೆಜ್, ವೆಜ್ ತಿಂದಿದ್ದೇ ಕಮ್ಮಿ. ಅಂತ ರಾಮಾಯಣ ದರ್ಶನಮನ್ನು ಬರೆದ್ರು. ಹೌದು. ಸಾಮಾನ್ಯ ವ್ಯಕ್ತಿ ಕೈಲಿ ಸಾಧ್ಯ ಇಲ್ಲ. ಹಾಗಾದ್ರೆ ಆಹಾರ ಎಲ್ಲ ಅಡ್ಡಿ ಬಂತ? ಇಲ್ಲ. ನೀನ್ ನನ್ನನ್ನೇ ತಗೋ ಅಂತೆ. ನನ್ನ ಅಮ್ಮ ವೆಜ್ ಇರ್ಬೋದು, ನಾ ವೆಜ್ ತಿಂದಿದ್ದೇ ಕಮ್ಮಿ. ಹಾಗಾಗಿ ಹಾಫ್ ಬಾಯ್ಲ್ಡ್ ಇಲ್ದೆ ನಮಗೆ ಊಟ ಹೋಗ್ತಿರ್ಲಿಲ್ಲ. ಹಂಗಂದ್ ನನ್ ತಪಸ್ಸು ನಾನು ನಿಲ್ಸ್ತವನಲ್ಲ. ಇದ್ರ ತಪಸ್ಸು ಶುರು ಮಾಡಿ ನಾನು ತಪಸ್ಸಿಗೂ ನಿನ್ನ ಆಹಾರಕ್ಕೆ ಏನ್ ಸಂಬಂಧ ಅಂತ ನಾನು ಕೇಳ್ತಿದ್ದೆ. ಆದ್ರೆ ಪೂರ್ಣ ಸತ್ವ ಅಂತ ಏನು ಹೋಗ್ಲಿಕ್ಕೆ ಉಪ್ಪು ಖಾರಗಳ ಅಡ್ಡಿ ಆಗ್ತದೆ. ಹೌದು. ಉಪ್ಪು ರಜೋಗುಣವನ್ನು ತುಂಬಿಸುತ್ತೆ. ರಜೋ ಅಂದ್ರೆ ಕ್ರಿಯೇಟಿವಿಟಿ. ಹೌದು. ಖಾರ ಕಾಮವನ್ನು ಉತ್ಪತ್ತಿ ಮಾಡುತ್ತೆ, ತಮೋಗುಣ. ಹಾಗಾಗಿ ಸನ್ಯಾಸಿಗಳಿಗೆ ಆಚಾರ್ಯತ್ರಯರು ನಿಷಿದ್ಧ ಅಂತ ಹೇಳಿದ್ರು. ಶೈವ ಧರ್ಮದಲ್ಲಿ ಪಂಚಮಕಾರ ಉಂಟು. ಕಾಶ್ಮೀರಿ ಬ್ರಾಹ್ಮಣರು ಅಲ್ಲಿ ಮದ್ಯಕ್ಕೂ ಜಾಗ, ಪಂಚಮಕಾರ ಮದ್ಯ, ಮೋಹಿನಿ, ಮತ್ಸ್ಯ, ಮಾಂಸ. ಇವತ್ತು ಕಾಮಾಖ್ಯಕ್ಕೆ ಹೋದ್ರೆ ಪಂಚಬಲಿ ಅಂತಾರೆ. ಏನಂಗಂದ್ರೆ 3 ತರ ಬಲಿ ಉಂಟು: ಕೇಚರ, ಭೂಚರ ಮತ್ತೆ ಜಲಚರ, ಮೀನಿನ ಬಲಿ. ಕೇಚರ ಪಕ್ಷಿಯ ಬಲಿ, ಭೂಚರ ಕೋಣವು ಕುರಿಯನ್ನಲ್ಲಿ ಬಲಿ ಹಾಕ್ತಾರೆ. ಇನ್ನೊಂದು ಇದು ಪ್ರಕೃತಿ ಕಬ್ಬನ ಬಲಿ ಹಾಕ್ತಾರೆ. ಇನ್ನೊಂದು ಕುಂಬಳಕಾಯಿ ಬಲಿ ಹಾಕ್ತಾರೆ. ಪಂಚಬಲಿ ಉಂಟಲ್ಲ ಅಲ್ಲಿ. ಹೌದು. ದೇವಿ ಅವಳು ಜಗನ್ಮಾತೆ ಅಲ್ಲಿ ಯಾಕೆ ಹಾಕಿ ತಗೊಳ್ತಾಳೆ? ಅದು ತಂತ್ರ ಪ್ರಾಧಾನ್ಯ ಜಾಗ. ಸತ್ಯ. ಶಾಕ್ತದಲ್ಲಿ ತಂತ್ರ, ಅದಕ್ಕೆ ಶ್ರೀ ಯಂತ್ರ, ತಂತ್ರ, ಮಂತ್ರ. ಶ್ರೀಯಂತ್ರವನ್ನ ಭಗವತ್ಪಾದರು ಸಾತ್ವಿಕ ಕನ್ವರ್ಟ್ ಮಾಡಿದ್ರು. ಅಶ್ವಮೇಧ ರಾಮನ ಕಾಲದಲ್ಲಿ ಆದ್ಯಾಗ, ಅಶ್ವಮೇಧ ಯಾಗದಲ್ಲಿ ಅಶ್ವಮೇಧ ಕೂತ ಪುರೋಹಿತ ಆ ಕುದುರೆಯ ಹಾರ್ಟ್ ಅನ್ನ ಚಿನ್ನದ ಕಡ್ಡಿಲ್ ಚುಚ್ಚಿ ತಿನ್ನಬೇಕು ಅಂತ ಉಂಟು ಶಾಸ್ತ್ರದಲ್ಲಿ. ಇನ್ನೊಂದು ಹೇಳಿ ಸೋಮಯಾಗ. ಸೋಮಯಾಗ ಅಂದ್ರೆ ಸೋಮರಸ, ಮದ್ಯ, ಚಂದ್ರನಿಂದ ಬಂದ 2 ಗಿಡ ಉಂಟು, ಧನ್ವಂತರಿ ಗಿಡಗಳು. ಒಂದು ಅಮೃತ ಬಳ್ಳಿ, ನಮ್ಮ ಅಮೃತ ಇಷ್ಟ ಕಷಾಯ. ಇನ್ನೊಂದು ಯಾವುದು? ಸೋಮರಸ. ಸೋಮರಸ ಅಂದ್ರೆ ಪೆಗ್ಗೆ, ಬೇರೆ ಏನಲ್ಲ. ಹೌದು. ಸೋಮಪಾನ ಅಂತ ದೇವತೆಗಳ ಗಿಡ, ಅದ್ ಮಧ್ಯ. ಅದರಿಂದ ಮಾಡೋ ಯಾಗ ಅದು ಸೋಮಯಾಗ ಅಂತಾರೆ. ಅದಕ್ಕೆ ಅವರನ್ನ ಸೋಮಯಾಜಿಗಳು. ಸೋಮಪತ್ರೆಯಿಂದ ಯಾಗ ಮಾಡ್ತಾರೆ, ವರುಣ ಸೂಕ್ತದಿಂದ ದೇವತೆಗಳಿಗೆ ಮತ್ತೆ ಬರೆಸಿ ಮಳೆ ಬರ್ಸೋದು. ಹೌದು. ಅಂದ್ರೆ ದೇವ್ರು ಎಲ್ಲದಕ್ಕೂ ಒಲಿತಾನೆ ಅನ್ನೋದಕ್ಕೆ ದೇವರಿಗೆ ನೀನೇನ್ ಇಟ್ಟಿ ಮುಖ್ಯ ಅಲ್ಲಮ್ಮ, ಶ್ರದ್ಧೆ ಮುಖ್ಯ. ಕಾಳಹಸ್ತಿಲಿ ಇಂಥ ಶುದ್ಧ ಪೂಜೆ ಅಂತ ಕಾಳಹಸ್ತಿಲಿ ಇರುವುದೇನು? ಆನೆಯ ಕಾಳ ಅಂದ್ರೇನು? ಹಾವು. ಹಸ್ತಿ ಅಂದ್ರೇನು? ಆನೆ. ಹಾವಿನ ಬೆನ್ನು ಮೂಳೆ, ಆನೆಯ ದಂತ, ಜೇಡದ ವಿಷ, ಇಷ್ಟು ಸೇರಿ ಆ ಲಿಂಗ ಮಾಡಿರೋದು. ನಮ್ ದೇಹದ ಬೆನ್ನು ಹೆಂಗಿದೆಯೋ ಅದು ಹಂಗೆ ಇದೆ. ಅದಕ್ಕೆ ಅದನ್ನು ವಾಯುಲಿಂಗ ಅಂತಾರೆ. ಹಾಗಾದ್ರೆ ಲಿಂಗ ನಾನ್ ವೆಜ್ ಆಯ್ತಲ್ಲ. ಕೇಳದ್ ಪ್ರಾಕ್ಟಿಕಲಿ ಲಾಜಿಕ್ ಇಟ್ಟು ಮಾತಾಡಿದ್ರೆ ಅದು ನಾನ್ ವೆಜ್ ಆಯ್ತಲ್ಲ. ನೀ ನಾನ್ ವೆಜ್ ಲಿಂಗನ ಹೆಂಗ್ ಪೂಜೆ ಮಾಡ್ತಿ? ಸತ್ಯ. ರಸಶಾಸ್ತ್ರದಲ್ಲಿ ಎಲ್ಲ ಸುಮಾರು ಶತ್ರುದೋಷಕ್ಕೆ ಹೋಗ್ತಾರೆ. ಕೇರಳದ ಹತ್ರ ಮಾಡೇಕಾವು ಅಂತ, ಅಲ್ಲಿ 250 ಪ್ರಾಣಿಜನ್ಯ, 250 ಸಸ್ಯಜನ್ಯ, ಅಂದ್ರೆ 2 ಎಕ್ಸ್ಟ್ರಾಕ್ಟ್ ಸೇರಿಸ್ಬಿಟ್ಟು ಶರ್ಕರ ಪಾಕ. ಯಾರು ಮಾಡಿದ್ದು? ಮಹಾವತಾರ್ ಬಾಬಾಜಿ ಗುರುಗಳು, ಭೋಗರು, ಪರಶುರಾಮರು ಸೇರಿ ಆ ವಿಗ್ರಹ ಮಾಡಿದ್ದು. ಅವಳನ್ನ ಚಾಂಡಾಲ ಭೈರವಿ ಅಂತ ಅವಳ ಶಾಸ್ತ್ರದ ಹೆಸರು. ಅಲ್ಲಿರೋ ಶಿವ ಭೈರವ. ಅಲ್ಲಿ ನಾನ್ ವೆಜ್ಜೇ ಆಹಾರ ಮಧ್ಯಾಹ್ನ. ಅಲ್ಲಿ ವೀರಭದ್ರ ಇದ್ದಾನೆ, ಗಣಪತಿ ಇದ್ದಾನೆ, ಸಪ್ತಮಾತ್ರಕ್ಕೆ ಇದ್ದಾನೆ. ನೀವು ಹಾಸನಾಂಬದಲ್ಲಿ ಹೆಸರು ಕಾಳು ನೆನೆಸಿದ್ದಿಡ್ತೀರಿ, ಅದೇ ದೇವಿಯೇ ಬ್ರಾಹ್ಮಿ, ಮಾಹೇಶ್ವರಿ, ವೈಷ್ಣವಿ.
ಅಲ್ಲಿ ಅವಳಿಗೆ ಬೇರೆ ಇಡ್ತಾನೆ. ದೇವ್ರ ಹಾಗಾದ್ರೆ ಶಾಪ ಕೊಡ್ಬೇಕಿತ್ತಲ್ಲ. ಸತ್ಯ ನನ್ ಗುರುಗಳೇ. ಸಿಂಪಲ್ ಲಾಜಿಕ್, ಶಾಪ ಕೊಡ್ಬೇಕಿತ್ತಲ್ಲ. ಯಾಕಂದ್ರೆ ತರ್ಕ ಮಾಡ್ಬೇಕಾದ್ರೆ ನಾನು ಹೇಳೋದು, ಈ ಎಲ್ಲ ಭಾರತದ ಒಂದು ರೌಂಡ್ ಎಲ್ಲ ಸುತ್ತಾಕೊಂಬಂದು ತರ್ಕ ಬದ್ಧವಾಗಿದೆಯಾ ನೋಡಿ ತರ್ಕಕ್ಕೆ ಇಳಿಬೇಕು. ಹಾಗಾದ್ರೆ ಬೇಡರ ಕಣ್ಣಪ್ಪ ಫ್ರೆಶ್ ಮಾಂಸ ಇಟ್ಟಿದ್ದು ಕಾಳಹಸ್ತಿಲಿ ಈಶ್ವರ ಯಾಕೆ ಹೊಲ್ದ? ಹೌದು. ಅವನು ಶ್ರದ್ಧೆ ಯಾವ ಮಟ್ಟಕ್ಕಿತ್ತು? ಕಣ್ಣನ್ನೇ ಕಿತ್ಕೊಡೋ ಶ್ರದ್ಧೆ ಇತ್ತು. ನಾವು ಕಿತ್ಕೊಡ್ತೀವ? ಹೌದು. ರಾಯರು ಯಾಕೆ ಸಾಸಿವೆ ತಗೊಂಡ್ರು ಕನಕದಾಸರ ಹತ್ರ? ಸಾಸಿವೆ ವರ್ಜ್ಯ ಅವಾಗಲ್ಲಿ. ಅದು ಚಾತುರ್ಮಾಸದ ಟೈಮು, ಮಂತ್ರಾಕ್ಷತೆ ಕಪ್ಪಾಗುತ್ತೆ. ಇದು ರಾಯರ ಸೀರಿಯಲ್ ನೋಡಿರ್ಬೇಕು. ಹೌದು. ಅವ್ರು ಹೇಳ್ತಾರೆ, ಅವನು ತಂದೆ ಸಾಸಿವೆ ಕಪ್ಪಲ್ಲ, ನಿನ್ನ ಮನಸ್ಸು ಕಪ್ಪು, ಅದು ಕಾಣ್ತಾ ಉಂಟು ಅದರಲ್ಲಿ. ಸತ್ಯ. ಅದೇ ರಾಯರು ಪ್ರಹ್ಲಾದ ವಂಶದಲ್ಲಿದ್ದ ವೆಜಿಟೇರಿಯನ್ ಅಂತ, ಹಿರಣ್ಯಕಶಿಪು ವೆಜ್ಜ ನಂಗೆ ಗೊತ್ತಿಲ್ಲ. ರಾವಣನಿಗೆ ಆತ್ಮಲಿಂಗ ಸಿಕ್ತಲ್ಲ, ಅವನು ವೆಜಿಟೇರಿಯನ್, ಅವ ಶೈವ ಬ್ರಾಹ್ಮಣ, ನಾನ್ ವೆಜ್ ತಿಂತಾರ ಅವರು. ಹೌದು. ಶೈವಿಸಮ್ ಅಲ್ಲಿ ನಾನ್ ವೆಜ್ ಇತ್ತು, ಪಂಚಾಚಾರ್ಯರು ಬಂದ್ಮೇಲೆ ಅದು ಸ್ಟಾಪ್ ಆಯ್ತು. ಮೊದ್ಲೇ ಇತ್ತು ಶೈವ, ಕಾಶ್ಮೀರಿ ಬ್ರಾಹ್ಮಿನ್ಸ್ ಅವರು. ಕಾಳಿ ಬ್ರಾಹ್ಮಣರು ಅಂತ ಶ್ರೀಲಂಕಾದಲ್ಲಿ ಶಾಕ್ತ ಉಪಾಸನೆಗೆ ಹೇಳ್ತಾರೆ. ಹೌದು. ನಾವು ಸ್ವಲ್ಪ ಹಾಗಾದ್ರೆ ಬೌದ್ಧಿಸಮ್ ಅಲ್ಲಿ ಬುದ್ಧನೇ ವಿಷ್ಣು ಅವತಾರ ಅಂತ ಆದ್ರೆ, ಬೌದ್ಧಿಸಮ್ ಅಲ್ಲಿ ಏನ್ ಹಾಕ್ತಾರೋ ಅವ್ರು ತಿನ್ಬೇಕು, ವಿಷ ಹಾಕಿದ್ರು ತಗೊಳ್ಬೇಕು ಭಿಕ್ಷಾ ಪಾತ್ರೆ. ಬುದ್ಧ ಕುಡ್ದಿದ್ನಲ್ಲ ಕೊನೆಗೆ ಪಾಯಸದಲ್ಲಿ ಇತ್ತು ಅಂತ ತಮ್ಮ ವಿಷ ಹಾಕಿದ್ರು, ಮಹಾಭಿಕ್ಷೆ ಇದು ಅಂತ. ಅವನೆಲ್ಲೂ ಆಮ್ರಪಾಲಿಯನ್ನು ವೇಶ್ಯೆ ಕೊಟ್ಟು ಭಿಕ್ಷೆಯನ್ನು ತಗೊಂಡ, ತಾಯಿ ಕೊಟ್ಟು ಭಿಕ್ಷೆಯನ್ನು ಒಂದೇ ದೃಷ್ಟಿಯಲ್ಲಿ ನೋಡಿದ. ಕೊನೆಗೆ ತನ್ನ ತಮ್ಮ ವಿಷ ಹಾಕಿದಾಗಲೂ ಬುದ್ಧ ಸಮಾನ ಭಾವದಲ್ತು. ಅದಕ್ಕೆ ಬುದ್ಧ ಬಿದ್ದ ಎದ್ದ. ಬುದ್ಧಿಯಿಂದ ಬೆಳಗುದು. ನಾಲೆಡ್ಜ್ ಈಸ್ ಇಂಪಾರ್ಟೆಂಟ್. ಹೌದು ಅಲ್ವಾ? ಖಂಡಿತ ಗುರುಗಳೇ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ವಿ, ಮಕ್ಕಳು ತುಂಬಾ ದಾರಿ ತಪ್ತಾ ಇದ್ದಾರೆ. ಅಂದ್ರೆ ಇದೆಲ್ಲದಕ್ಕೂ ಕೂಡ ಪೋಷಕರೇ ಕಾರಣನ? ಯಾಕೆ ಹೀಗಾಗ್ತಾ ಇದೆ? ಏನ್ ನೋಡು, ತಾಯಿ ಮಡ್ಲಲ್ಲಿ ಬೆಳೆದ ಮಕ್ಕಳು ಹಾಳಾಗಲ್ಲ. ಹೌದು. ಅಜ್ಜಿ ಜೊತೆಗೆ ಬೆಳೆದ ಮಕ್ಕಳು ಹಾಳಾಗಲ್ಲ. ಹೌದು. ನಾವೆಲ್ಲ ಹಾಳಾಗಿಲ್ಲ ಅಂದ್ರೆ ಕಾರಣ ಏನು? ಸಂಬಂಧಗಳ ಮಧ್ಯೆ ಬೆಳೆದ್ವಿ. ಸತ್ಯ ಪ್ಲಸ್ ಬಂಧ ಸಂಬಂಧ. ಸತ್ಯ. ಈಗಿನ ಹುಡುಗರು ಬೆಳೀತಿರೋದೆಲ್ಲಿ? ಬೋರ್ ಹೊಡೆದು ಮದುವೆ ಆಗ್ತಾರೆ, ಆಗಬೇಕಲ್ಲ ಅಂತ. ಬೋರ್ ಹೊಡೆದು ಮಕ್ಕಳು ಹುಟ್ಟುತ್ತೆ. ಹೌದು. ಅದೊಂದು ಜವಾಬ್ದಾರಿ ಅಂತ ಮಕ್ಕಳನ್ನ ಹಿಂದೆ ಎಲ್ಲ ವ್ರತ ಮಾಡ್ತಿದ್ರು, ಈಗ ಎಲ್ಲುಂಟು? ಏನೂ ಇಲ್ಲ. ರಸ್ತಕ್ಕೆ ಮುಹೂರ್ತ ಇತ್ತು. ಹೌದು. ಬ್ಯಾಚುಲರ್ ಪಾರ್ಟಿ ಮಾಡಿ ಆಯ್ತು, ಹಿಂದಿನ ದಿನ ಆಹಾರ ಏನಾಯ್ತು? ಮದ್ಯ ಅಲ್ವಾ? ಹೌದು. ಶಾಸ್ತ್ರ ಇಲ್ಲ. ರಾವಣ ಹುಟ್ಟಿದ ಟೈಮ್ ಪ್ರದೋಷ ಟೈಮ್, ಅವನು ಸಂಜೆ ಸೇರಬಾರ್ದು. ಅಮ್ಮ ಕಾಮದಿಂದ ತಂದೆಯನ್ನು ಸೇರ್ತಾನೆ. ರಾವಣನ ಅಪ್ಪ ತಪಸ್ವಿ, ತಾಯಿ ಕಾಮಿಷ್ಠೆ. ರಾವಣನ ಹುಟ್ಟಿನ ಕತೆ ಹೇಳ್ತೀನಿ. ಅಪ್ಪನ ತಪಸ್ಸು ಇತ್ತು. ಗಂಡ ಹೇಳ್ತಾನೆ ಸಂಧ್ಯಾಕಾಲ ಈಗ ಸೇರಬಾರ್ದು, ಅಸುರಿ ಮಗು ಹುಟ್ಟುತ್ತೇನು. ಅವಳು ಹೇಳುದಿಲ್ಲ, ಹುಟ್ಟಿದ್ರು ತೊಂದ್ರೆ ಇಲ್ಲ. ಹಂಗ ನೋಡ್ಕೊನೆಗೆ ರಾವಣ ಹಾಳಾಗಿದ್ದು ಕಾಮದಿಂದನೇ. ಹೌದು. ಅಪ್ಪನ ತಪಸ್ಸಿಂದ ಆತ್ಮಲಿಂಗ ಪಡೆದ, ತಾಯಿಯ ಕಾಮದಿಂದ ಹಾಳಾದ. ಎರಡು ಲಾಜಿಕ್ ಕ್ರಿಯೇಟ್ ಆಯ್ತಲ್ಲ. ಹಾಗಾದ್ರೆ ತಂದೆ ತಾಯಿ ಹೇಗೋ ಮಕ್ಕಳು ಹಾಗೆ. ಹೌದು. ನೆಟ್ ಬೀಜ, ಮಣ್ಣು, ಪ್ರಕೃತಿ ಎಲ್ಲ ಸೇರಿ ಗಿಡ ಆಗುದಲ್ಲ. ಹೌದು. ಖಂಡಿತ ಅಲ್ವಾ? ಎಲ್ಲ ಸೇರಿ. ಈಗ ನೀನ್ ಕೇಳಿ ನಾನ್ ವೆಜ್ ಇಂದ ಯಾರೋ ಮೊನ್ನೆ ನಂಗೊಂದು ಪ್ರಶ್ನೆ ಹಾಕಿದ್ರು. ಭಗವದ್ಗೀತೆಯಲ್ಲಿ ಹಿಂಗೆ ಹೇಳಿದ್ದಾನೆ, ಅರ್ಜುನ ಹಾಗಾದ್ರೆ ವೆಜಿಟೇರಿಯನ್ ಅಂತ, ಕ್ಷತ್ರಿಯ ಅಲ್ಲ ಅವನು. ಕೃಷ್ಣ ಯಾಕೆ ಜೊತೆಗಿದ್ದ? ವಿಶ್ವರೂಪ ದರ್ಶನ ಆಯ್ತಲ್ಲ ಅವನಿಗೆ, ಆಹಾರ ಬಿಟ್ಟಿದ್ದಂತ ಅವಾಗ ಅವನು. ಇದೊಂದು ಲಾಜಿಕ್. ನಂಗೊಂದು ಕಮೆಂಟ್ ಬಂದಿದ್ದು, ಇದಕ್ಕೆ ಉತ್ತರ ನಿನ್ ಮಾಧ್ಯಮದ ಮೂಲಕ ಕೊಟ್ಟೆ. ಖಂಡಿತ. ಆಯ್ತಾ? ಅದಾಯ್ತು. ಈ ತಂದೆ ತಾಯಿ ಬೋರ್ಡಿಂಗ್ ಬಿಡ್ತಾರೆ. ಅವ್ರಿಗೆ ಏನ್ ಕಲ್ಸಿದ್ರು? ನಾನು ಹೇಳ್ದೆ, ನನಗೆ ಈ ಸಂಸ್ಕಾರ ಬರ್ಲಿಕ್ಕೆ ನನ್ನ ಅಜ್ಜಿ ಕಾರಣ, ಅಮ್ಮ ಕಾರಣ, ತಂದೆ ಕಾರಣ, ತಂದೆ ಮನೆಯವರು ಕಾರಣ, ಅವರ ಕೃಷಿ ಕಾರಣಕ್ಕೆ. ರೈತರಿಗೆ ಮೋಸ ಗೊತ್ತಿಲ್ಲ, ಅನ್ನ ಗೊತ್ತು ಬಿಟ್ರೆ ಕನ್ನ ಹಾಕಿ ಗೊತ್ತಿಲ್ಲ ರೈತರಿಗೆ. ಆ ಎಲ್ಲ ಇನ್ಫ್ಲೂಯೆನ್ಸ್ ನನ್ನ ವ್ಯಕ್ತಿತ್ವವನ್ನ ರೂಪಿಸ್ಲಿಕ್ಕೆ ಕಾರಣ ಆಯ್ತು ಅಲ್ವಾ? ಹೌದು. ಮೂರು ಬಂತು, ತಂದೆ ತಾಯಿ, ಸಮಾಜ, ಹಿರಿಯರು, ನಮ್ಮ ಸುತ್ತಮುತ್ತ ಎಲ್ಲ ಬಂತು. ಈಗಿನ ಮಕ್ಕಳು ಸುತ್ತಮುತ್ತ ಎಲ್ಲಿದೆ? ಒಂದು ಮೊಬೈಲ್, ರೀಲ್ಸ್, ಜೀವನವೂ ರೀಲ್ಸೇ. ಹೌದು. ನೋ ರಿಯಾಲಿಟಿ. ತಂದೆ ತಾಯಿ ಮಕ್ಕಳಿಗೆ ಈಗ ಅಪ್ಪ ಅಮ್ಮನ ಹತ್ರ ಬೆಳೆಯೋ ಸಾಯ್ಲಿ, ಅವರನ್ನೀಗ ಸೌಂದರ್ಯ ಹಾಳಾಗುತ್ತೆ ಅಂತ ಈಗ ಟೆಸ್ಟ್ ಟ್ಯೂಬ್ ಬೇಬಿ ಎಂತದ್ದು ಸಾರೋಗೆಂಟ ಮದರ್ ಎಲ್ಲ ಶುರುವಾಗಿದೆ. ತಾಯಿ ಜೆನೆಟಿಕಲ್ಲೇ ಆ ಮಗು ಬೆಳೆದಿಲ್ಲ. ಹಿಂದೆ ಮಕ್ಕಳು ಗೋಶಾಲೆಯಲ್ಲಿ ಹುಡ್ತಿತ್ತು, ಗದ್ದೆಯಲ್ಲಿ ಹುಡ್ತಿತ್ತು. ಈಗ ಚೇಳು ತರ ಸಿಸರಿನ್ ಆಗಿ ಹೊರಗೆ ಬರೋದು ಬಿಟ್ರೆ ಅಲ್ವಾ? ನಾರ್ಮಲ್ ಡೆಲಿವರಿ ಇಲ್ಲ, ಅಬ್ನಾರ್ಮಲ್ ಡೆಲಿವರಿ ಇಲ್ಲೇ ಬರೋದು ಅವರೆಲ್ಲ. ಮನಸ್ಸು ಅಬ್ನಾರ್ಮಲ್. ಸೇರೋ ಸಂಘ ಯಾವುದು? ಬೋರ್ಡಿಂಗ್ ಶಾಲೆ. ಹೌದು. ಯಾವುದೇ ದುಡ್ಡು ಕೊಟ್ಟು ದುಡ್ಡಿಗೆ ಪಾತ್ರ ಮಾಡೋ ಟೀಚರ್ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ. ಫ್ರಸ್ಟ್ರೇಷನ್ ಎಲ್ಲ ಅವರು ಡ್ರಗ್ಸಿಗೆ ಹೋಗ್ತಾನೆ. ಬೇರೆ ಬೇರೆ ರೊಮ್ಯಾನ್ಸು ಲಸ್ಟಿನ ಕಡೆ ಹೋಗ್ತಾನೆ.
ಕೆಟ್ಟದ್ದು ಅಂತಲ್ಲ, ನಿಜವಾದ ಕಾರುಣ್ಯ ಸಿಗದಿದ್ದಾಗ ಹಾದಿ ತಪ್ಪುತ್ತಾನೆ ಅಲ್ವಾ? ಹೌದು, ತಾಯಿ ತೊಡೆ ಮೇಲೆ ನಿದ್ದೆ ಮಾಡದವನಿಗೆ ಯಾವ ಡಿಪ್ರೆಷನ್ ಮಾತ್ರೆ ಬೇಡ. ಸತ್ಯ. ನಮ್ಮ ಈಗಿನೆಲ್ಲ ಹುಡುಗರು ನಾನು ನೋಡಿದೀನಿ, ಹಾಳಾದವು ಪೂರ್ತಿ ಬೋರ್ಡಿಂಗ್ ಅಲ್ಲಿ ಬೆಳೆದವೆ. ಹೌದು, ಅದಕ್ಕೆ ಹೆಸರು IC ಇಂಟರ್ನ್ಯಾಷನಲ್. ಇನ್ ಮನೆಗೆ ಹೆಂಗ್ ಬರ್ತಾರ? ಅಮಾನ ಪಾರಾದೆ ಅಮೆರಿಕ ಸೇಲಾದೆ ಇದು ಹೇಳ್ಕೊಳ್ಬೇಕಷ್ಟೆ. ಹೌದು, ಇದ್ರಲ್ಲೇ ಇರೋದಲ್ಲ ಖಂಡಿತ ಅಲ್ವಾ? ಮನೆ ಆಹಾರ ತಿಂದಿದಾರ? ಇಲ್ಲ. ಒಬ್ಬ ವ್ಯಕ್ತಿ ಒಳ್ಳೆಯವನ ಬೇಕಾದ್ರೆ ಒಳ್ಳೆ ವಿಚಾರ ಅದು ಮನೆಯಿಂದ ಸಿಗ್ಬೇಕು, ಒಳ್ಳೆ ಆಹಾರ ಅದು ಹೌದು. ಮನೆಯಿಂದ ಇವ್ರು ತಿಂದಿದ್ದು ಮೈದಾ ಹಿಟ್ಟು, ಬರಗೆಟ್ಟು, ಬರ್ಗರ್, ಇನ್ನೇನಿರ್ತವೆ? ಒಬ್ಬ ಮೇಲೆ ನಾಯಿ, ಫಾರಂ ಕೋಳಿ, ಹಳ್ಳಿಲಿ ಬೆಳೆದ ಕೋಳಿ ಅಲ್ಲ, ಹಳ್ಳಿದ್ ಬೆಳೆದ ಕೋಳಿಗೆ ಸಿಡ್ಲು ತಲೆ ಕೆಡ್ಸ್ಕೊಂಡ. ಫಾರಂ ಕೋಳಿ ಆದ್ರಿಂದ ಒಂದು ಸಿಡ್ಲಿಗೆ ಸತ್ತೇ ಹೋಗ್ತದೆ. ಈಗಿನ ಹುಡುಗರು ನೋಡು, ಅಮ್ಮ ಬೈದ್ರು ಅಂತ ನೆನಕೊಳ್ತಾರೆ. ಹೌದು, ಯಾರೋ ಫೋನ್ ಮಾಡ್ಲಿಲ್ಲ ಅಂದ್ರೆ ನೀರಿಗೆ ಹಾರ್ತಾರೆ. ಹೌದು, ಮ್ಯಾಥ್ಸ್ ಅಲ್ಲಿ ಫೇಲ್, ನಾವೆಲ್ಲ ಅದ್ರ ಹೊಚ್ಚಲಿ ಹಾಕಳ್ಬೇಕಿತ್ತು. ಮ್ಯಾಥ್ಸ್ ಅಲ್ಲಿ ಹೋದ್ರೆ ಹೋಯ್ತು ಅಂತ. ಮ್ಯಾಥ್ಸ್ ಅಲ್ಲಿ ಫೇಲ್ ಆಗೋದು ಬೇಡ, ಕಮ್ಮಿ ಮಾರ್ಕ್ ಬಂದ್ರೆ. ಹೌದು. ಈಗಿನ ತಂದೆ ತಾಯಿಗಳಿಗೆ ಮಕ್ಕಳನ್ನ ಮೆಚೂರಿಟಿ ಬೆಳೆಸೋಕ್ಕಿಂತ ಅವರನ್ನು ಫಸ್ಟ್ ರ್ಯಾಂಕ್ ರಾಜು ಮಾಡ್ಬೇಕನ್ನೋದೇ ಉದ್ದೇಶ ಅಷ್ಟೇ. ನೀನ್ ಏನಾದ್ರೂ ಮಾಡ್ಕೋ, ರ್ಯಾಂಕ್ ತಗೋಬಾ. ರ್ಯಾಂಕ್ ತೆಗಿಯೋದಕ್ಕೆ, ಕಂಡವರಿಗೆ ತೋರಿಸ್ಲಿಕ್ಕೆ, ತೆಗೆದು ಅವನು ಹೊರದೇಶದಲ್ಲಿ ಓದಬೇಕು ಅಂತ. ಆಮೇಲೆ ಇಲ್ಲಿ ಅಳುವುದು, ಗುರುಜಿ ಅವರಿಗೆ ಅಲ್ಲಿ ಯುದ್ಧ ಆಗ್ತಿದೆ ಅಂತ ಏನಾರು ಮಾಡಿ ಫ್ಲೈಟ್ ಹೊಚ್ಚಿದ್ಯಾರು? ಇವ್ರೆ. ಇವರು. ಈ ಫ್ಲೈಟ್ ಇಳಿಸ್ಲಿಕ್ಕೆ ನಾನು ಹೊತ್ತೆಷ್ಟ ಯೋಚನೆ ಮಾಡ್ಬೇಕಿತ್ತು. ಭಾರಿ ಸ್ವತಂತ್ರ ಅಂತ ಹೇಳಿ ಹೊರದೇಶದ ಬ್ರ್ಯಾಂಡ್ ಒಳಗೆ ಅವರನ್ನು ಬೆಳೆಸಿ ಅವರನ್ನು ಅಲ್ಲಿಗೆ ಸ್ಲೇವಿಸಮ್ ಕಳಿಸಿ, ಇವ್ರು ಯಾವ್ದೋ ವಿಲ್ಲದಲ್ಲಿದ್ದು ಫೋನ್ ಮೂಲಕ ವೈದಿಕ ಶುರುವಾಗಿದೆಯಲ್ಲ, ಅವ್ರು ಅಲ್ಲೇ ಹೇಳ್ತಾರೆ ಈಗ ಆಯ್ತು ಮೊನ್ನೆ, ಈಗ ಅದು ಫ್ಯಾಷನ್ನೇ ಆಗಿದೆ, ಅಪ್ಪನ ವೈದಿಕ ಶವ ಸುಡೋದು ನಮಗೆ LCD ಸ್ಕ್ರೀನ್ಗಳ ಮದುವೆಯಿಂದ ಹಿಡಿದು ಎಂಗೇಜ್ಮೆಂಟ್ ಎಲ್ಲವೂ LED ನಡವಳಿಕೆ, ನಮಸ್ಕಾರ, ಸತ್ಯದಿಂದ ಬದುಕುವುದು ಸಂಸ್ಕಾರ ಅಂತ ಎರಡು ಈಗಿನ ಹುಡುಗರಿಗೆ ಇಲ್ಲ. ಇಲ್ಲ ಅಂದ್ರೆ ಅಪ್ಪ ಅಮ್ಮಂಗೆ ಸಮಯ ಕೊಡ್ಲಿಕ್ಕಿಲ್ಲ. ಅಮ್ಮ ಕಿಟ್ಟಿ ಪಾರ್ಟಿಲಿ ಬಿಸಿ, ಅಪ್ಪ ಇಸ್ಪೀಟ್ ಪಾರ್ಟಿಲಿ ಬಿಸಿ. ಮಕ್ಕಳಿಗೆ ರೋಡ್ ಮೇಲೆ ಮಕ್ಕಳು MG ರೋಡ್. ಸತ್ಯವಾದ ಅಲ್ವಾ? ಹೌದು, ಕರೆಕ್ಟ್ ಗುರುಗಳೇ. ಅಪ್ಪ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಆಯ್ತು, ಅಮ್ಮ ಸ್ಯಾರಿ ಮೇಳಕ್ಕೆ ಹೋಗಿ ಆಯ್ತು. ಮತ್ತೆ ಈ ಮಕ್ಕಳು ಸಾರಿ ಮೇಳ ಅಂತೇಳಿ MG ರೋಡಲ್ಲಿ ಎಣ್ಣೆ ಹೊಡಿತು, ಅಲ್ಲೆಲ್ಲ ರೋಡ್ ಮೇಲೆ ಬಿದ್ದಿರ್ತಾನೆ. ಅದಕ್ಕೆ ಹೆಸರು ಏನು? ಮಾಡರ್ನೈಸ್ಡ್ ಫ್ಯಾಮಿಲಿ. ಯೋಯೋ. ಇಡೀ ಮನೇಲಿ ಒಂದು ನಾಯಿ ಕೂತಿರುತ್ತೆ, ಅದೇ ಅದ್ರದ್ದು ಓನರ್. ಕಾಫಿ ಕೊಟ್ಟು ಗೊತ್ತಿಲ್ಲ, ಕಾಫಿ ಬಿಸಿ ಮಾಡಿ ಗೊತ್ತಿಲ್ಲ. ಅಲ್ಲಿ ಬೋರ್ಡ್ ಇರುತ್ತೆ, ಅತಿ ಶ್ರೀಮಂತರ ಮನೇಲೆಲ್ಲ ನಾನು ನೋಡಿದ್ದೀನಿ. ಆ ಮನೆ ದೊಡ್ಡ ಸಾಹುಕಾರ, ಓನರ್ ಯಾರು? ಆ ಮನೆ ಕೆಲಸದವಳು. 6 ಗಂಟೆ 12 ಗಂಟೆ ಅವಳೇ ಇರೋಳು, 24 ಗಂಟೆ ಇರೋದು ಆ ಮನೆ ನಾಯಿ, ಹಸ್ಗಿ. ಎರಡಿರುತ್ತೆ ನಾಯಿ, 2-3. ಆ ನಾಯಿ ಓನರ್ ಆ ಮನೆಗೆ. ಅಲ್ಲಿ ಬೋರ್ಡ್ ಉಂಟು, ನಾಯಿಗಳಿದೆ ಎಚ್ಚರಿಕೆ. ನಮ್ಮ ಹಳ್ಳಿಲಿ ನಾಯಿಗಳಿಲ್ಲ, ತಾಯಿ ಅಂದ್ರೆ ಬಂದು ಕಾಫಿ ಕೊಡ್ತಾರೆ. ಹೌದು. ನಿಮ್ ಬೆಂಗಳೂರಲ್ಲಿ ಕಾಫಿ ಇದೆಯಾ? ಸ್ವಿಗ್ಗಿಗೆ ಆರ್ಡರ್ ಮಾಡೋದು. ಮಕ್ಕಳಿಗೆ ಹೇಗೆ ಅಡಿಗೆ ಗೊತ್ತಾಗುತ್ತೆ? ಅಮ್ಮನೇ ಅಡಿಗೆ ಮಾಡ್ಲಿಲ್ಲ ಅಂದ್ರೆ ಮಕ್ಕಳು ಕಲಿಯೋದು ಹೇಗೆ? ಒಂದು ಆಮೆ ದೂರದಿಂದ ಒಂದು ಮಗು ಟ್ರೈನ್ ಮಾಡುತ್ತೆ, ಒಂದು ಕೋಳಿ ಅದ್ರ ಮಕ್ಳಿಗೆ ಟ್ರೈನ್ ಮಾಡುತ್ತೆ, ನಾಯಿ ಟ್ರೈನ್ ಮಾಡುತ್ತೆ, ಹಾವು ಟ್ರೈನ್ ಮಾಡುತ್ತೆ. ಈಗಿನ ತಾಯಿ ಅಂದ್ರೆ ಏನ್ ಟ್ರೈನ್ ಮಾಡಿದ್ದಾರೆ? ಮನುಷ್ಯ ಏನು ಮಾಡ್ತಾ ಇಲ್ಲ ಇವಾಗ, ಏನಿಲ್ಲ ಅಲ್ವಾ? ಎಲ್ಲವೂ ಸ್ವಿಗ್ಗಿ ಅಡಿಕ್ಟೆಡ್. ಹೌದು. ಮೊನ್ನೆ ಗ್ಯಾಸ್ ಇಲ್ಲ ಅಂತ ಎಲ್ಲ ಹತ್ರು. ಹೌದು. ಅಡಿಗೆ ಮನೆ ಹೆಂಗಸರಿಗೆ ಏನು ಸಮಸ್ಯೆ ಅನ್ಸಿಲ್ಲ, ಸ್ವಿಗ್ಗಿ ಅವ್ರಿಗೆ ಸಮಸ್ಯೆ ಆಗಿರ್ಬೋದು. ನಾನು ಅವಾಗ ಹೇಳಿದೆ, 1 ವಾರದಲ್ಲಿ ಸುಮಾರು ಡೈವರ್ಸ್ ಆಗ್ಲಿಕ್ಕಿದೆ ಸಿಟಿಗಳಲ್ಲಿ. ಯಾಕೆ? ಸ್ವಿಗ್ಗಿ ಆರ್ಡರ್ ಬರಲ್ಲ, ಹೋಟೆಲ್ ಕ್ಲೋಸ್ ಆಗ್ತಿದೆಯಲ್ಲ. ನಡತೆ ನಮ್ಮಲ್ಲಿದ್ರೆ ಮಕ್ಕಳು ನಡತೆ ಕಲಿತಾರೆ. ಹೌದು. ನಮಗೆ ಗೊತ್ತಿಲ್ಲ ಅಂದ್ರೆ ನಾವೇನ್ ಮಕ್ಳಿಗೆ ಹೇಳ್ಕೊಡ್ಬೋದು? ಸತ್ಯ. ಪ್ರಾಪರ್ ಆಗಿ ಮಕ್ಕಳನ್ನ ಬೆಳೆಸೋರು, ದಟ್ ಈಸ್ ದ ರಿಯಲ್ ಪ್ರಾಪರ್ಟಿ. ನಾವು ಅವ್ರ ಹೆಸರಲ್ಲಿ 5 ಸೈಟು, 2 ವಿಲ್ಲ. ಅವಾಗ ಮಗ ಫಿಲಮ್ ಆಕ್ಟರ್ ಬಿಲ್ಲ, ಅವನು ಇಲ್ಲೆಲ್ಲಿ ಇರ್ತಾನೆ? ಇನ್ನಿಲ್ಲ ಅಂತ. ಇನ್ನಿಲ್ಲ ಅಲ್ಲ, ಈ ಪರಿಸ್ಥಿತಿಲಿ ಇರೋದು. ಕರೆಕ್ಟ್. ಇವಾಗ ಆಗ್ತಾ ಇರೋದು ಅದೇ ವಾಸ್ತವ ಅಲ್ವಾ? ಅವ್ನು ಹುಟ್ಟಿದ ಹಬ್ಬಕ್ಕೆ ಒಂದು ಹೇಳ್ತಾರೆ, ಮೈ ಮಾಮ್ ಮೈ ಡ್ಯಾಡ್, ಮಮ್ಮಿ ಐ ವಿಲ್ ಮೇಕ್ ಡಮ್ಮಿ, ಡ್ಯಾಡಿ ಯುವರ್ ಸನ್ ಆಲ್ವೇಸ್ ಮ್ಯಾಡಿ, ಸೊ ಐ ಆಮ್ ಗೋಯಿಂಗ್ ವಿತ್ 24 lakhs ಗಾಡಿ. ಅಲ್ವಾ? ಅಲ್ವಾ? ರೈಮಿಂಗ್ಸ್ ಅಲ್ಲಿ ಹೇಳಿದ್ರೆ ಹೀಗೆ. ನಿಮ್ಮ ಪ್ರಾಸ ಬಹಳ ಅದ್ಭುತ ಅಲ್ವಾ? ಈಗಿನ ಹುಡುಗರಿಗೆ ನಾವು ಇದನ್ನೇ ಶಾಸ್ತ್ರದಲ್ಲಿ ಹೇಳಿದ್ರೆ ಅವಾಗ ನಿದ್ದೆ ಬರುತ್ತೆ. ಹೌದು. ಅದನ್ನ ಈಗ ಏನ್ ಮಾಡಬೇಕು? ಈಗೆಲ್ಲ ಈಗ ಕ್ಯಾಪ್ಸ್ಯೂಲ್ ಆಗಿದೆ, ಎಲ್ಲ ನಾವು ಒಂದು ಕ್ಯಾಪ್ಸ್ಯೂಲ್ ಮಾಡಿಡ್ತು ಅಲ್ವಾ? ನಾನು ಭಗವಂತನ ದಾಸ ಅನ್ನೋದು ಕನ್ನಡದಲ್ಲಿ, ನಾನು ಅದನ್ನು ಇಂಗ್ಲಿಷಲ್ಲಿ ಹೇಳಿದೆ, ಐ ಆಮ್ ದ ಬಾರ್ಕಿಂಗ್ ಡಾಗ್ ಆಫ್ ಮೈ ಲಾರ್ಡ್. ಸೂಪರ್. ಐ ವಿಲ್ ಬಾರ್ಕ್ ವೆನ್ ಹಿ ಟಾಕ್ಸ್. ಅಲ್ವಾ? ಹೌದು.
ಗುರುಗಳೇ, ಈಗ ಕೆಲವೊಂದಿಷ್ಟು ಜನರನ್ನ ಬಹಳ ನಂಬ್ತಾರೆ, ಅವ್ರ ಮೇಲೆ ಸಿಕ್ಕಾಪಟ್ಟೆ ಅವಲಂಬನೆ ಆಗಿರ್ತಾರೆ. ದಿಢೀರಂತ ಏನೋ ಒಂದು ಆಗ್ಬಿಡತ್ತೆ, ಆಗ ಅವರನ್ನ ಕಾಪಾಡೋ ಶಕ್ತಿ ಯಾವುದು ಅಂತ ಹೇಳಿ. ನಂಬೇಕಾದ್ರೆ ವಿವೇಕ ಇರಬೇಕು. ಮತ್ತೆ ಅವ್ರು ನಂಬೇಕಾದ್ರೆ ಈಗ ಜೀಸಸ್ಸು, ಕೃಷ್ಣ, ಸುಮಾರು ದೇವರುಗಳೆಲ್ಲ ಇರ್ತಾರೆ. ರಾಮ, ಜೀಸಸ್ ಇದ್ದ ಹಾಗೆ ಕೃಷ್ಣ ಇರ್ಲಿಲ್ಲ, ಕೃಷ್ಣ ಇದ್ದ ಹಾಗೆ ಜೀಸಸ್ ಇರ್ಲಿಲ್ಲ, ರಾಮ ಇದ್ದ ಹಾಗೆ ಕೃಷ್ಣ ಇರ್ಲಿಲ್ಲ, ಕೃಷ್ಣ ಇದ್ದ ಹಾಗೆ ರಾಮನೂ ಇರ್ಲಿಲ್ಲ. ಒಂದೊಂದು ಅವತಾರಕ್ಕೆ ಅದರದ್ದೇ ಆದ ಭಿನ್ನ ತತ್ವಗಳಿರುತ್ತೆ. ನಾವು ಒಬ್ಬರನ್ನ ಒಪ್ಪಬೇಕಾದ್ರೆ ನಮ್ಮ ಇಮ್ಯಾಜಿನೇಷನ್ ಅವ್ರ ಮೇಲೆ ಹಾಕಬಾರ್ದು. ಹೌದು. ಪ್ರಪಂಚ ಹೇಗಿದೆ ಹಾಗೆ ಸ್ವೀಕಾರ ಮಾಡೋವನಿಗೆ ಕನ್ಫ್ಯೂಷನ್ ಇಲ್ಲ. ನಮ್ಮ ಹಾಗೆ ನಮ್ಮನೆ ಇಂಟೀರಿಯರ್ ನನ್ನ ಪ್ರಕಾರ ಆಗಬೇಕು ಅಂದಾಗಲ್ಲ ಟೆನ್ಷನ್. ಇಂಜಿನಿಯರ್ ಯಾವ ಒಳ್ಳೆ ಇಂಟೀರಿಯರ್ ಮಾಡಿದ್ರು ನಂಗೆ ಓಕೆ ಅಂದವನಿಗೆ ಟೆನ್ಷನ್ ಉಂಟಾ? ಇಲ್ಲ. ಇಲ್ಲ. ನಾವು ದಿನ ಬೆಳಗ್ಗೆ ಎದ್ದು ಶುರು ಮಾಡೋದು ನನ್ನ ಪ್ರಕಾರ ದಿನ ನಡಿಬೇಕು ಅಂತ ಎಲ್ಲೋ ಒಂದು ಆಪಿಡ್ತಾನೆ ಭಗವಂತ. ಸತ್ಯ. ಅವಾಗ ಡಿಪ್ರೆಷನ್. ಸತ್ಯ ಅಲ್ವಾ? ಕಾಲೇಜಿಗೆ ಸೇರೋ ಮೊದ್ಲೇ ಅವ್ನು ದೊಡ್ಡ ಇಮ್ಯಾಜಿನೇಷನ್ ಅಲ್ಲಿ ಇರ್ತಾನೆ. ಹೌದು ಹೌದು ಹೌದು. ಆ ಇಮ್ಯಾಜಿನೇಷನ್ ಬಿಡು, ಹರಿಚಿತ್ತ ಅಂತ ಬಿಟ್ಟು ಬಿಡು, ರಾಯರು ತರ. ಹೌದು. ಅವಾಗ ನೋ ಸ್ಟ್ರೆಸ್, ನೋ ಡಿಪ್ರೆಷನ್. ಹೌದು ಅಲ್ವಾ? ಹೌದು. ಆ ಕಂಟೆಂಟ್ ನಮಗೆ ಇರ್ಬೇಕು. ಮತ್ತೆ ನಮ್ಮಲ್ಲಿ ಈಗ ದೇವ್ರ ಮೇಲೆ ಭಕ್ತಿ, ನಾಲೆಡ್ಜ್ ಅಂತೆಲ್ಲ ಭಯ ಇರುವುದು. ವಿ ವಾಂಟ್ ಟೆಂಪ್ರವರಿ ಸೊಲ್ಯೂಷನ್. ಅವಾಗ ನಾವು ಈ ಜ್ಯೋತಿಷ್ಯ, ಆಸ್ಟ್ರಾಲಜಿ, ಕ್ರಿಸ್ಟಲ್ಲು ಅಂಥದ್ದಿಂಥದಕ್ಕೆಲ್ಲ ಅಡಿಕ್ಷನ್ ಆಗುತ್ತೆ. ಸತ್ಯ. ನಾರ್ಮಲಿ ಇಟ್ಸ್ ಎ ಸೊಲ್ಯೂಷನ್. ನಂಗೆ ಗೊತ್ತಿಲ್ಲ, ಕಷ್ಟ ನೋಡು. ನಾನು ಕ್ರಿಸ್ಟಲ್ ಹಾಕಿದೆ, ಬ್ಯಾಂಕ್ ಅವ್ರು ನನ್ನ ಲೋನ್ ನಿಲ್ಲಿಸ್ತಾನೆ? ಇಲ್ಲ ಗುರುಗಳೇ. ಕ್ರಿಸ್ಟಲ್ ಅವ್ರಿಗೆ ದುಡ್ಡಾಯ್ತು. ಹೌದು ಅಲ್ವಾ? ಹೌದು. ಈ ಕಲರ್ ಬಟ್ಟೆ ಹಾಕಿ ಸ್ಯಾರಿ ಅವನಿಗೆ ದುಡ್ಡಾಯ್ತು. ನಿನ್ನೆಲ್ಲ ಏನ್ ಚೇಂಜಸ್ ಆಯ್ತು ನೋಡು. ಟುಡೇ ಫಿಯರ್ ಅಂಡ್ ಟಿಯರ್ ಎರಡನ್ನೂ ಇಟ್ಕೊಂಡು ಒಳ್ಳೆ ಮಾರ್ಕೆಟಿಂಗು, ಮ್ಯಾನಿಪುಲೇಷನ್ ಆಗ್ತದೆ. ಸತ್ಯ. ನನ್ನ ಭಾಷೆಯಲ್ಲಿ ಹೇಳಿದ್ರು. ಹೌದು, ಖಂಡಿತ. ನಾನಿಲ್ಲಿ ಮೊನ್ನೆ ಈಗ ಜ್ಯೋತಿಷ್ಯನಿಗೆ ಹೇಳ್ತಾರೆ, ಈ ನಂಬರ್ ಹಾಕಿ, ಈ ನಂಬರ್ ಗಾಡಿ ಇಟ್ಕೊಳ್ಳಿ, ಒಳ್ಳೇದಾಗ್ತದೆ. ಆಯ್ತು, ಇಟ್ಕೊಂಡಾಯ್ತು. ಒಳ್ಳೇದಾದವ್ರ ಸಂಖ್ಯೆ ಎಷ್ಟು? ಅದರದ್ದು ಪ್ರೂಫ್ ಬೇಕಲ್ಲ. ಹೌದು. ಶಾಸ್ತ್ರಕ್ಕೆ ಪ್ರೂಫ್ ಇದೆ. ನೀನೀಗ ಕೇಳಿದೆ ನಾನು, ನರಸಿಂಹ ಕರಾವಲಂಬ ಸ್ತೋತ್ರ ಹೇಳಿ ಒಳ್ಳೇದಾಗ 110 ಜನ ತಂದು ನಿಲ್ಲಿಸ್ತೀನಿ. ರಾಮನಾಮ ಹೇಳಿ ರಿಯಲೈಸೇಷನ್ ಆದವ್ರು ಲಿಸ್ಟೇ ಕೊಡ್ತೀನಿ ನಾನು. ಹೌದು. ಅನುಷ್ಠಾನ ತಪಸ್ಸು ಮಾಡಿ ಜ್ಞಾನ ಪಡೆದವ್ರು ಲಿಸ್ಟ್ ಕೊಡ್ತೀನಿ. ವಿ ಹ್ಯಾವ್ ಟು ಶೋ ವಿತ್ ಪ್ರಾಕ್ಟಿಕ್ಯಾಲಿಟಿ. ಎಸ್. ಯಜ್ಞಯಾಗಾದಿಗಳ ಹವಿಸ್ಸಲ್ಲಿ ಔಷಧಿ ಗುಣ ಇದೆ, ಪ್ರೂಫ್ ಕೊಡ್ತೀವಿ ನಾವು. ಹೌದು. ರುದ್ರ ಮಂತ್ರ ಹೇಳಿ ಮಳೆ ಬರ್ತದೆ ಇಲ್ವಾ, ವಿ ವಿಲ್ ಶೋ ಪ್ರಾಕ್ಟಿಕಲಿ. ಹೌದು. ಮೃತ್ಯುಂಜಯ ಜಪ ಮಾಡಿ ಬಾಡಿಯಲ್ಲಿರೋ ಟಿಶ್ಯೂಸ್ ರಿಯಾಕ್ಟಿವ್ ಆಗ್ತದೆ, ವಿ ವಿಲ್ ಶೋ ಪ್ರಾಕ್ಟಿಕಲಿ. ನಂಗೆ ಸಮಸ್ಯೆ ಆಗ್ತಿರೋದು ಈಗಿನ ತತ್ವಶಾಸ್ತ್ರಕ್ಕೂ ಈಗಿನ ಭಯಪಡಿಸುವ ಶಾಸ್ತ್ರಕ್ಕೂ ಈ ಮಧ್ಯೆ ಹುಡುಗರು ಸಿಕ್ಕಿ ದೇವ್ರ ಮೇಲೆ ನಂಬಿಕೆ ಕಳ್ಕೊಂಡಿರು. ಹೌದು. ಒಂದು ಮನೆ ಕಟ್ತಾ ಅವ್ನು ಮಂಗ ಸಾಲ ಮಾಡಿ ಕಟ್ಟಿರ್ತಾನೆ. ಯಾರೋ ಬಂದು ಹೇಳ್ತಾರೆ ಏನೋ ಒಂದು ಸಮಸ್ಯೆ ಆಗುತ್ತೆ, ಅವನೆಲ್ಲೋ ಪೆಗ್ ಹೊಡೆದು ಆಕ್ಸಿಡೆಂಟ್ ಆಗುತ್ತೆ ಅಂತ ಇಟ್ಕೊಂಡು, ಸಣ್ಣ ಎಕ್ಸಾಂಪಲ್. ಅವ್ನ ಹೆಂಡತಿ ಹುಳ ಬಿಡ್ತಾನೆ, ನಿಮಗೆ ವಾಮಾಚಾರ ಮಾಡಿದ್ರು, ಮನೆಗೆ ದೃಷ್ಟಿ ಬಿತ್ತು, ನಿಮ್ಮ ಮನೆ ಗಾಜು ತೆಗೀರಿ, ಇವ್ನು ತೆಗ್ದ. ಹೌದು. ಚೆನ್ನಾಗಿದ್ದ ಇಂಟೀರಿಯರ್ ಹಾಳಾಯ್ತು, ಟೈಮ್ ಹಾಳಾಯ್ತು, ದುಡ್ಡು ಹಾಳಾಯ್ತು, ಆ ಗ್ಲಾಸು ಕಿತ್ತು ಬಿಸಾಕಿ ಆಯ್ತು. ಹೌದು. ಗ್ಲಾಸ್ ಮನೆ, ಇನ್ನೊಬ್ರು ಹೇಳ್ತಾರೆ ಗ್ಲಾಸ್ ಮನೆ ಬಾಗ್ಲಲ್ಲಿ ಇಟ್ಟಿರು, ಬೆಳಗ್ಗೆ ಎಲ್ಲ ಹಿಂದೆ. ಹಾಗಾದ್ರೆ ಋಷಿಗಳು ಇದನ್ನು ಹೇಳ್ಬೇಕಿತ್ತು, ಯಾಕೆ ಹೇಳಲಿಲ್ಲ? ನಂದೊಂದು ಪ್ರಶ್ನೆ. ಹೌದು. ಯಾಕೆ ಹೇಳಲಿಲ್ಲ ಅವರು? ಅಲ್ಲಿ ಗಜಲಕ್ಷ್ಮಿ ಇಟ್ಟಿರ್ತಾರೆ ಬಾಗ್ಲಲ್ಲಿ, ಕೆಳಗಡೆ ರಂಗೋಲಿ ನೋಡಿ ಮನೆ ದಿನ ಶುರು ಮಾಡು. ಇವ್ನ್ ಗ್ಲಾಸ್ ಹಾಕಿ ಬೆಳಗ್ಗೆ ಮುಂಚೆ ನೋಡಿದ್ರೆ ಇವ್ನ ಮುಖನೇ ಇವ್ನು ನೋಡು. ಇವ್ನು ಸಾಲ ಕೊಟ್ಟವ್ರು ಬಂದ್ ಬೆಳಿಗ್ಗೆ ಅದೇ ಕಾರಣ ಮುಖ ನೋಡಿ ಹೋಗ್ತಾರೆ. ಸಣ್ಣ ಕಾಮನ್ ಸೆನ್ಸ್ ಹೇಳಿ, ವಾಟ್ ದ ಪಾಸಿಟಿವಿಟಿ? ಹೌದು. ನಿಂಗೆ 2025 ತೊಂದರೆ ಆಗುತ್ತೆ, 26 ತೊಂದರೆ ಆಗುತ್ತೆ, 27 ಅಂತ ಅಕ್ಯುರೇಸಿ ಕತೆ ಹೇಳೋರೆಲ್ಲ. ನಂದು ಒಂದೇ ಪ್ರಶ್ನೆ, ಇನ್ನು 1 ಗಂಟೆಲಿ ಏನಾಗುತ್ತೆ? ಶೋ ಪ್ರಾಕ್ಟಿಕಲಿ. ನಿಜವಾಗ್ಲೂ ಜ್ಞಾನಿಯೋ ತಪಸ್ವಿಯೋ ಜ್ಯೋತಿಷ್ಶಾಸ್ತ್ರ ಅರ್ಧ ಕುಡಿದಿದ್ರೆ ಅವನಿಗೆ ಆ ಪಾಸಿಬಿಲಿಟಿ ಉಂಟು. ಹೌದು. ಅವನಿಗೆ ಆ ಹೇಳೋ ತಾಕತ್ತಿದೆ, ಅದಂತ ವಿದ್ಯೆ. ಹೌದು. ನಾವ್ಯಾರು ಆ ಕ್ವಶನ್ ಕೇಳಲ್ಲ. ಕೇಳಿದ್ರೆ ಇವತ್ತಿಷ್ಟು ಮ್ಯಾನಿಪುಲೇಷನ್ ಎಲ್ಲ ಆಗ್ತಿತ್ತು. ಹೌದು. ಇವನಿಗೆ ಅದೃಷ್ಟ ಬರುತ್ತೆ ಅಂತ ಇವನೇನೋ ತಂದಿಟ್ಟ, ಮನೆ ಒಳ್ಳೆ ಕ್ರಿಸ್ಟಲ್ಲೋ ಸುಡುಗಾಡೋ ತಂದಿಟ್ಟ. ಅವ್ರು ಯಾರೋ ಕೊಟ್ಟವನು ಒಳ್ಳೆ ಆಡಿ ಕಾರಿಗೆ EMI ಕಟ್ಟಿರ್ತಾನೆ. ಇವನಿಗೆ ಒಳ್ಳೇದಾಯ್ತು, ಅವನಿಗೆ ಒಳ್ಳೇದಾಗಿರುತ್ತೆ ಕಂಡು. ನಮ್ಮ ಹುಡುಗರಿಗೆ ಅದು ಎಚ್ಚರ ಆಗಲ್ವಲ್ಲ. ಈ ಕರುಂಗುಲಿ ಮಾಲದ ಟ್ರೆಂಡು, ಅದು ಒರಿಜಿನಲ್ಲೋ ಡೂಪ್ಲಿಕೇಟೋ ನೋಡೋ ಪ್ರಶ್ನೆ ಇಲ್ಲ. ಎಲ್ಲಾರು ಕತ್ತಲು ನಾಯಿ ಬೆಳ್ತಾರೆ, ಕರುಂಗುಲಿ ಉಂಟು. ಆ ತಮಿಳಲ್ಲಿ 2 ಆಕ್ಟರ್ ಹಾಕಿದ್ದು,
ಆ ಕರುಂಗುಲಿ ಮಾಲನ್ನ ಆ ಮರಕ್ಕೆ ತಾಕತ್ತಿದೆ ಇಲ್ಲ ಅಂತ ಹೇಳಲ್ಲ, ಅಂಗಾರಕನ್ನ ಶಕ್ತಿನ ಎಳಿತದೆ. ಯಾಕೆ? ನ್ಯಾಚುರಲ್ ಟವರ್ಸ್ ವೃಕ್ಷಗಳಂದ್ರೆ. ಲಾಜಿಕಲಿ ಹೇಳ್ತೀನಿ ನಾನು, ಸೂರ್ಯನ ಶಕ್ತಿ ನಾವು ಎಳ್ಕೊಳ್ತೇವೆ. ಹೌದು. ಸೂರ್ಯ ಇಸ್ ದ ಮೈನ್ ಕಾಸ್ಮಿಕ್. ಅದಕ್ಕೆ ಸವಿತೃ ಗಾಯತ್ರಿ, ಸೂರ್ಯ ನಾರಾಯಣ, ನಾರಾಯಣನ ಪ್ರತಿನಿಧಿಯವರು. ಅದಕ್ಕೆ ವೃಕ್ಷ ಪ್ರದಕ್ಷಿಣೆ ಹೇಳಿದ್ ಹಿಂದಿನವ್ರು. ಅದಕ್ಕೆ ಔದಂಬರ 24/7 ಆಕ್ಸಿಜನ್ ರಿಲೀಸ್ ಮಾಡುತ್ತೆ, ತಂಪನ್ನ ಪ್ರಸರಿಸೋ ಗಿಡ. ಅಶ್ವತ್ಥ ಆಕ್ಸಿಜನ್ ಗಿಡ, ವಟವೃಕ್ಷ ಜ್ಞಾನದ ಗಿಡ, ನಲ್ಲಿ ಮೆಡಿಸಿನಲ್ ಗಿಡ, ಆ ಗಾಳಿಯು ಔಷಧಿ. ಸೊ ಎಲ್ಲ ಲಾಜಿಕ್ ಮಿಕ್ಸ್ ಮಾಡಿ ಋಷಿಗಳು ನವಗ್ರಹ ವೃಕ್ಷ ಕೊಟ್ರು. ಹೌದು. ಇದನ್ನ ಸುತ್ತಿ, ಬೆಳಗ್ಗೆ ಸುತ್ತಿ 6 ಗಂಟೆ ಮೇಲೆ ಸುತ್ತಬೇಡಿ. ಔದಂಬರ ಬಿಟ್ಟು ಬೇರೆ ಯಾವ ಮರವನ್ನ 6 ಗಂಟೆ ಮೇಲೆ, ಅವು ಕಾರ್ಬನ್ ಡೈಆಕ್ಸೈಡ್ ಅನ್ನೇ ಬಿಡ್ತಾ ಇರುತ್ತೆ. ತಗೊಳ್ಳೋದು ಅದೇ, ಬಿಡೋದು ಅದೇ. ಹೌದು. ಅತಿ ಮರ ಮಾತ್ರ 24 ಗಂಟೆ, ಅದಕ್ಕೆ ಅಮೃತ ವೃಕ್ಷ ಅಂತೀವಿ ಅದನ್ನ. ಹೌದು. 24 ಗಂಟೆ ಇದು ಆಕ್ಸಿಜನ್ ಲಿಬರೇಟ್ ಮಾಡುತ್ತೆ. ಇದು ಯಾವುದು ಕರುಂಗುಲಿ ಮಾಲೆ ನೀರಿಗೆ ಹಾಕಿ ನೋಡೋದು ಇಲ್ಲ. ಈಗ ಅದು ಪ್ಲಾಸ್ಟಿಕ್ ಮಾಡಿದ್ದಾರೆ. ಅದು ತೇಲಿದ್ರೆ ಅದು ಡೂಪ್ಲಿಕೇಟ್, ತುಪ್ಪ ಡೂಪ್ಲಿಕೇಟ್, ಜಾಗ ಕಲ್ಸೋದು ಹೇಗೆ? ಇವನು ಮಣಿಯು ಡೂಪ್ಲಿಕೇಟ್. ರುದ್ರಾಕ್ಷಿ ಮಣಿ ಅಂತೂ ಈಗ ಆ ಮರದೊಂದು ಅಕೇಶೆ ತರದೊಂದು ಮಣಿ ನಮ್ಮ ಹಳ್ಳಿ ಕಡೆ ಎಲ್ಲ ಬೀಳತ್ ರೋಡ್ ಬದಿ, ಅದನ್ನ ನೀಟ್ ಕಟ್ ಮಾಡಿದ್ರೆ ಅದು ರುದ್ರಾಕ್ಷಿ ತರನೇ ಕಾಣುತ್ತೆ. ಹೌದು. ಮೈಂಟ್ ಆಗಿ ಹಾಕೊಂಡು ನಮ್ಮಲ್ಲಿ ನೋಡಿ, ಮಂಗ ಮಾಡಿದವ್ರು ತಪ್ಪಲ್ಲ, ಮಂಗ ಆಗೋನ್ ತಪ್ಪು. ಹೌದು. ಯಾಕಾದ? ದೇವ್ರ ಮೇಲೆ ಭಕ್ತಿಗಲ್ಲ, ಜನಕ್ಕೆ ಒಂದೇ ಹುಚ್ಚು, ಬೇಗ ದುಡ್ಡು ಬರ್ಬೇಕು, ಎಲ್ಲ ಚೆನ್ನಾಗಾಗ್ಬೇಕು, ಇದು ಹಾಕಿದ್ರೆ ಆಗುತ್ತೆ. ಅದ ನೋಡು, ಹಾಗಿದ್ರೆ ಬಸವಣ್ಣ ಯಾವತ್ತೂ ಹೇಳ್ತಿದ್ದೆ ಇದೆಲ್ಲ ಹಾಕಿ. ಮಹಾಜ್ಞಾನಿ ಅಲ್ಲ ಅಕ್ಕ ಇಲ್ಲ. ವಚನಕಾರರು ಏನ್ ಹೇಳಿದ್ರು, ಭಗವತ್ಪಾದ್ರ ಏನ್ ಹೇಳಿದ್ರು, ಕರ್ಮಣ್ಯವಾಧಿಕಾರ. ಕೃಷ್ಣ ಏನ್ ಹೇಳ್ದ? ಹೌದು ಗುರುಗಳೇ. ಇಡೀ ಗೀತೆ ನಾವೆಲ್ಲ ಒಪ್ತೀವಲ್ಲ, ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಶು ಕದಾಚಿತ. ಕರ್ಮ ಮಾಡು, ಫಲ ಅಪೇಕ್ಷೆ ಪಡಬೇಡ ಅರ್ಜುನ, ನಾನು ಇದ್ದೀನಿ ನೋಡ್ಕೊಳ್ತೀನಿ. ಇನ್ನೊಂದು ಹೇಳ್ದ, ಅವನ ಮೇಲೆ ಸ್ಮರಣೆ ಉಂಗ್ರ ಹಾಕೊಂದಿಲ್ಲ ಕೃಷ್ಣ. ಕೃಷ್ಣ ಹೇಳಿದ್ದೇನು? ಅನನ್ಯ ಚಿಂತೆಯಾಮಾಂ ಯೋಗಕ್ಷೇಮ ಮಮಾಮ್ಯಹಂ. ನೀನು ಅನನ್ಯವಾಗಿ ನನ್ನ ಸ್ಮರಣೆ ಮಾಡು, ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ಳೋದು ನನ್ನ ಕೆಲಸ. ಖಂಡಿತ ಗುರುಗಳೇ, ನೀವು ಹೇಳೋದಕ್ಕೊಂದು ನನಗೆ ಬಹಳ ಬೇಕಾದವರು ಒಂದು ಮಾತು ಹೇಳ್ತಾ ಇರ್ತಾರೆ ಯಾವಾಗ್ಲೂ ಕೂಡ, ಋಣ ಅನ್ನೋದಿದ್ರೆ ಅದು ನಮ್ಗೆ ಬಂದೇ ಬರುತ್ತೆ. ನೋಡು, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಪಶು ಪತ್ನಿ, ಪಶು ಅಂದ್ರೆ ಪ್ರಾಣಿಯೂ ಸೇರ್ತು. ಋಣ ಇಲ್ದೆ ಇದನ್ನ ಸಕ್ರೆಪಟ್ಟಣ ಗುರುಗಳು ಹೇಳ, ಋಣ ಇಲ್ದೆ ಒಂದ್ ನಾಯಿ ನಿಮ್ಮನೆ ಹೊಸ್ತು ದಾಟಲ್ಲ. ಅಗೌರವ ಕೊಟ್ಟು ಕಳಿಸಬೇಡ. ನಿನ್ ಲೈಫಲ್ಲಿ ಯಾರೆಲ್ಲ ಬರ್ತಾರೆ, ನಿನ್ನ ಎಲ್ಲ ಪಾಸ್ಟ್ ಋಣಗಳೇ ಅದು. ಅದನ್ನ ನೋವು ಮಾಡ್ದ ಹಾಗೆ ನೋಡ್ಕೋ, ಅದೇ ಸಾಧನೆ. ಹೌದು, ಸತ್ಯ. ಅಲ್ವಾ? ಈಗ ಒಂದ್ ಕ್ಲಾಸಲ್ಲಿ ಕೂತಿರ್ತೀವಿ, ಯಾರೋ ಕ್ಲಾಸ್ಮೇಟ್ ಯಾವ್ದೋ ಊರಲ್ಲಿ ಇರ್ತಾನೆ, ನಾವ್ ಯಾವ್ದೋ ಊರಲ್ಲಿ ಇರ್ತೀವಿ, ನಾವಲ್ಲಿ ಸೇರ್ತೀವಿ, ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತೀವಿ. ಯಾವ್ದ್ರಿಂದ? ಅನ್ನದ ಋಣ. ಹೌದು ಅಲ್ವಾ? ದೇವ್ರ ಉಪಾಸನೆ ಮಾಡ್ಲಿ, ಸತ್ಕರ್ಮ ಮಾಡಿ, ಅದರಿಂದ ಫಲಗಳು ಸಿಗ್ತದೆ. ಇದೆಲ್ಲ ಮಾಡಿದಾಗ ಏನಾಗುತ್ತೆ? ಇದ್ದಿದ್ದು ಲಾಸ್ ಆಗ್ತದೆ. ನಾನು ನೋಡಿದೀನಿ, ಈಗಂತೂ ಕೈ ಮೈ ಎಲ್ಲ ಉಂಗ್ರ. ಮೊದ್ಲು ಹೆಂಗಸರ ಆಭರಣ ಇತ್ತು, ಈ ಗಂಡಸನ ನೋಡುವಾಗೇ ಇಲ್ಲ ಸಿಟಿಗಳಲ್ಲಿ. ಹಳ್ಳಿಲಿಲ್ಲ ಪಾಪ, ಅದಕ್ಕೆ EMI ಕಟ್ಟಕ್ಕೆ ದುಡ್ಡಿಲ್ಲ, ಗ್ಯಾರಂಟಿ ದುಡ್ಡು, ಅಕ್ಕಿ ದುಡ್ಡು ಅದು ಸಿಕ್ಕಿದ್ರೆ ಸಾಕು. ಅವರೆಲ್ಲ ಸಮಾಧಾನವಾಗಿದ್ದಾವೆ. ಈ ಉಂಗ್ರಗಳು ಹಾಕಿದ ಒಂದು ಸಮಾಧಾನದಲ್ಲಿ ಇಲ್ಲ. ಒಂದಿನ ಉಂಗ್ರ ಕಳೆದೋಗುತ್ತೇನೋ ಭಯ, ಇನ್ನೊಂದು ಅವ್ರು ಹುಳ ಬಿಟ್ಟು ಭಯ, ಇನ್ನೊಂದು ಆ ಉಂಗ್ರದಲ್ಲಿ ಹರಳು ಯಾರು ಕದ್ಕೊಂಡು ಹೋದ್ರೆ ಆ ಭಯ. ಉಂಗ್ರ ಕೊಟ್ಟವನಿಗೆ ಒಂದಿನ ಟೆಸ್ಟ್ ಮಾಡಿದ್ರೆ ಇದು ರೋಲ್ಡ್ ಗೋಲ್ಡ್ ಅಂತ ನಾನು ಜೈಲಿಗೆ ಹೋಗ್ತೀನಿ ಏನೋ ಭಯ ಕೊಟ್ಟವನಿಗೆ. ಹೌದು ಅಲ್ವಾ? ಗೊಂದಲದಲ್ಲಿ ಬದುಕ್ತಾ ಇದ್ದಾರೆ. ಅದೇ ಅಲ್ಲ, ಇಡೀ ಸಿಟಿಗಳಲ್ಲಿ ಗೊಂದಲದಲ್ಲೇ ಬದುಕ್ತಿರೋದು. ಒಂದು ಮನೆಗೆ 100 ವಾಸ್ತು. ನಂದೊಂದು ಸಣ್ಣ ಇದು ವಾಸ್ತುಶಾಸ್ತ್ರ ಅಂತ ಒಂದುಂಟು. ಹೌದು. ಒಂದ್ ದೇಹ, ಅದು ದೇವಸ್ಥಾನದ ಎಕ್ಸಾಂಪಲ್ ಕೊಡ್ತೀನಿ. ಪಾದ ದೇವಸ್ಥಾನ ದ್ವಾರ, ಚಪ್ಪಲಿಯನ್ನು ಅದಕ್ಕಲ್ಲಿ ಬಿಚ್ಚಿಡ್ತೀವಿ. ಅವನ ಜನನಾಂಗ ಬಲಿಪೀಠ, ಅದಲ್ಲಿ ಧ್ವಜಸ್ತಂಭದ ಹತ್ರ ಇರುತ್ತೆ, ಅಲ್ಲಿ ಕಾಮನೆಗಳನ್ನೆಲ್ಲ ಬಿಡೋದು. ಹೊಟ್ಟೆ, ಅಗ್ನಿ, ಯಾಗಶಾಲೆ, ಹೃದಯ, ತೀರ್ಥ ಮಂಟಪ, ತೀರ್ಥ ಸಿಗೋದು. ಈ ನೆತ್ತಿ ಈ ಭಾಗ ಏನಿದೆ ಇದು ಗರ್ಭಾಲಯ, ಭಗವಂತ ಇರೋದು. ಇದು ಬ್ರಹ್ಮ ಕಲಶ, ಇಲ್ಲಿಂದ ಎನರ್ಜಿ ಫ್ಲೋ ಆಗೋದು. ಇದು ವಾಸ್ತುಶಾಸ್ತ್ರ. ಒಂದು ದೇಹ ಅದು, ಅದ್ರ ಪ್ರಕಾರ ಅದನ್ನು ಅಷ್ಟದಿಕ್ಪಾಲಕರಿಗೆ ಆ ದಿಕ್ಕಿದೆ ಅಲ್ಲಿದೆ. ಈಗ ಅವಸ್ಥೆ ಏನಾಗಿದೆ, ಒಬ್ಬ ಬಂದು ಉತ್ತರ ಹೊಡಿ ಅಂತಾನೆ, ಅವನು ಹೊಡೆದ. ಇನ್ನೊಬ್ಬ ಬಂದು ದಕ್ಷಿಣ ಹೊಡಿ ಅಂತಾನೆ ಹೆಂಡ್ತಿಗೆ, ಅವನು ಹೊಡೆದ. ಮಕ್ಕಳು ಬಂದು ಪೂರ್ವ ಪಶ್ಚಿಮ ಹೊಡೆದ್ರು. ಮನೇನು ಅಥವಾ ಅದ್ರ ಸ್ಟೇಡಿಯಂ? ನಂದೊಂದೇ ಮನೆ ಸ್ಟೇಡಿಯಂ ಆಯ್ತಲ್ಲ, ಎಲ್ಲ ಹೊಡೆದ್ರೆ ಇನ್ನೇನಿದೆ, ಊರ್ ಕಾಣುತ್ತ ಅವ್ರಿಗೆ. ಯಾವ್ದಾರು ಹೊಡೆದು ಒಂದೇ SBI ಲೋನ್ ಬಿಟ್ಟಿದಾರ,
ಇವ್ರು ಯಾಕೆ ರೈತರು ಸ್ಟ್ರೈಕ್ ಮಾಡಬೇಕು, ಸಾಲ ಮನ್ನಾ ಮಾಡಿ ಅಂತ ಯಾವ್ದೋ ಒಂದು ಮನೆ ಹೊಡೆದ್ರೆ ಆಯ್ತಲ್ಲ. ಹೌದು, ಸರಿ ಆಯ್ತಲ್ಲ. ಉತ್ತರಕ್ಕೆ ಲಾಕರ್ ಇಟ್ಟು ಇವ್ನು ಏನೂ ಕೆಲಸ ಮಾಡದೆ ಡಮ್ಮಿ ತರ ಊರ್ ಮೇಲಿದ್ರೆ ಮನೇಲಿ ಧನವೃದ್ಧಿ ಆಗುತ್ತಾ? ಹುತ ಬೆಳೆಯುತ್ತಷ್ಟೆ. ಹೌದು, ನೋಡು, ಮನೇಲಿರೋರೆಲ್ಲರೂ ಕೆಲಸ ಮಾಡಿದ್ರೆ ದಾರಿದ್ರ್ಯ ಇಲ್ಲ. ಸತ್ಯ. ಮನೆಯಲ್ಲೆಲ್ಲ ಅಧ್ಯಯನ ಇಲ್ಲ, ಎಲ್ಲರೂ ಅಧ್ಯಯನ ಮಾಡಿದ್ರೆ ಮೂಢನಂಬಿಕೆ ಇಲ್ಲ. ಹೌದು, ಹಿರಿಯರ ಮಾರ್ಗದರ್ಶನದಲ್ಲಿ ಹೋದ್ರೆ ಈಗ ಒಂದ್ ದೇವ್ರು ಬರೋ ಕಾನ್ಸೆಪ್ಟ್. ಭದ್ರಾವತಿ ಮಾತ್ರ ಮೊನ್ನೆ ಒಂದು ಹುಡುಗಿ ಸತ್ತೋದ್ಲು, ಇಡೀ ಲಿಂಬೆಂಟ್ ತಂಗ್ ನುಂಗಿದ್ಲು. ಆ ದೇವ್ರು ನಿಲ್ಲೋ ಜೊತೆಗೆ ಅಲ್ಲಿರೋ ಸುಮಾರು ದೇವರುಗಳು ನಿಂತೇ ಹೋಯ್ತು. 1 ವಾರ ಕೇಸ್ ನಡೀತ. ದೇವರಿಗೆ ಭಯ ಹಾಕಿ, ಸತ್ಯ. ದೇವರೇ ನುಂಗ್ಸಿದ್ರೆ ಭಯ ಹಾಕಿ. ಖಂಡಿತ. ಒಂದ್ ದೇವರಿಗೆ ಚಳಿ ಬಿಡ್ತೀನಿ, ಉಳಿದೆಲ್ಲ ದೇವರು ಚಳಿ ಬಿಡ್ತಾವ. ನೆಕ್ಸ್ಟ್ ನಂಬದಿಗಿದೆ ಅಂತ ನೋಡು. ಈಗ ಆರಾಮ್ ದುಡ್ಡು ಮನೆ ಇರೋಕ್ಕಿಂತ ಆರಾಮ್ ದುಡ್ಡು ಮಾಡ್ಲಿಕ್ಕಿರೋ ದಾರಿ ಯಾವ್ದು? ಒಂದೊಳ್ಳೆ ದೇವಸ್ಥಾನ ಮಾಡಿ. ಸತ್ಯ ಗುರುಗಳು. ಓಡೋ ದೇವರಿದೆ 4, ಶಿರ್ಡಿ ಸಾಯಿಬಾಬಾ, ಶನೀಶ್ವರ, ನಂಗೆ ಅದ್ರಲ್ಲೂ ಪ್ರಿಯ ವೆಂಕಟರಮಣ. ಇವರೆಲ್ಲ ಭಯ ಪಡಿಸೋ ದೇವರುಗಳು ಸ್ವಲ್ಪ ಇದ್ರೆ, ಚೌಡೇಶ್ವರಿ, ಆತರ 4 ಯೂಟ್ಯೂಬರ್ಸ್ ಇಟ್ಕೊಂಡು ನನಗೆ ನಾನು ಕೇಳೋದು, ಇವ್ರು ಇದೇ ದಾರಿಲಿ ಬಂದ್ ಭಿಕ್ಷುಕ 10 ರೂಪಾಯಿ ಕೇಳ್ತಾನೆ ಆ ದೇವಸ್ಥಾನದ ಇಡ್ಲಿ ತಿಂತೀನಿ ಕೊಡು. ನಾನು ಮೈ ಬಗ್ಸಕ್ ದುಡ್ಡಿಲ್ವಾ ಅಂತ ಅವಸಕ್ತಾರೆ ಕಾರಲ್ಲಿ ಕೇಳಿಸ್ಕೊಂಡು. ಇವಳೇ ಹೋಗಿ ಮಂಗ ಇದು ದೇವರಿಗೆ ಹತ್ರದಲ್ಲಿಟ್ಟು ಗಂಧ, ಅದ್ ಯಾವ ಗಂಧ ನಂಗೆ ಗೊತ್ತಿಲ್ಲ. ಸುಮಾರು ಇಂಪಾರ್ಟೆಂಟ್ ದೇವಸ್ಥಾನಗಳಲ್ಲಿ ನೋಡಿದ್ವಿ. ಒಂದ್ ಲಿಂಗಕ್ಕೆ ಎಷ್ಟು ಇಡ್ಬೋದಮ್ಮ ಗಂಧ? ಇಷ್ಟು ಇಡ್ಬೋದಲ್ಲ. ಅವ್ನ್ ದಿನ 100 ಜನಕ್ಕೆ ಅದೇ ಗಂಧ ಇವತ್ತಿಟ್ಟಿದ್ದು ಅಂತ 2,000 ರೂಪಾಯಿ ಕೊಡ್ತಾನೆ. ಕಲೆಕ್ಷನ್ ಎಷ್ಟಾಯ್ತು? 3 × 2,000. ನಿಮ್ಮ IT ಅವ್ರಿಗೆ ಅಷ್ಟು ಸಂಬಳ ಉಂಟಾ? MBBS ಅವ್ರಿಗೆ ಸಂಬಳ ಉಂಟಾ? ಒಂದು ಗಂಧದ ಬಿಸ್ನೆಸ್ ಇದು. ಈಗಿನ ಸುಮಾರು ದೇವಸ್ಥಾನಗಳಲ್ಲಿ ಇಲ್ಲಿ ಇರುತ್ತೆ, ಇದು ಹಾಕಿ ಈ ತೆಂಗಿನಕಾಯಿ ಇಡಿ, ದೃಷ್ಟಿ ದೋಷ ಹೋಗುತ್ತೆ, ಈ ಕನ್ನಡಿ ತಗೊಂಡೋಗಿಡಿ. ಇಷ್ಟು ದಿನ ತೆಂಗಿನಕಾಯಿ ಕಟ್ಬಿಟ್ಟು ಹೋಗಿ ನಿಮ್ ಸಮಸ್ಯೆ ಬಗ್ಗೆ ನಾನ್ ಕೇಳೋದು, ಒಂದ್ ತೆಂಗಿನಕಾಯಿಗೆ ರೇಟ್ ಎಷ್ಟು? 40 ರೂಪಾಯಿ ಮಿನಿಮಮ್. ಕಟ್ಟಲ್ ರೇಟ್ ಎಷ್ಟು? 200 ರೂಪಾಯಿ, 250. ಇವ್ನಿಗೆ ತಲೆ ಉಂಟಾ ಇಲ್ಲ? 10 ಸಲ ಅಂಗಡಿಗೆ ಹೋಗಿರ್ತಾಳೆ, ತರಕಾರಿ ಅಂಗಡಿ. ಆಯ್ತು, ನಮ್ ಇಡೀ ಊರವರೆಲ್ಲ ಕಾಯಿ ಕಟ್ಟಿದ್ರು ಅಂದ್ರೆ ಆ ಕಾಯಿ ಇಡೀ ದೇವಸ್ಥಾನ ಕಾಯಿನ ತುಂಬಬೇಕಿತ್ತು. ಸುಮಾರು ಮೊಳಕೆ ಹೊಡೆದು ಗಿಡ ದಾನ ಮಾಡಬೇಕಿತ್ತು. ಅದೇ ಕಾಯಿನ ಬಡವರಿಗೆ ದಾನ ಕೊಟ್ಟಿದ್ರೆ ಅವ್ನು ತೆಂಗಿನ ಗಿಡ, ಒಂದ್ ತೆಂಗಿನ ಗಿಡ ದಾನ ಕೊಡ್ಬೋದಲ್ಲ. ಕಲ್ಪವೃಕ್ಷ ದಾನ ಶಾಸ್ತ್ರದಲ್ಲಿ ಒಳ್ಳೆ ಫಲ ಉಂಟು. ಹೌದು, ಗುರುಗ್ರಹ ಇರೋ ಗಿಡ ಅದು ಕಾಯಿ, ಅದಕ್ಕೆ ಗುರುಬಲ. ಗಂಡ ಹೆಣ್ಣು ಮದ್ವೆ ಆದಂಗ ಈಗೆಲ್ಲ ಗಿಫ್ಟ್ ಕೊಡ್ತೀರ, ಅವಾಗೆಲ್ಲ ವಿಳೆದೆಲೆ ತಾಂಬೂಲ ಅಂತ ತೆಂಗಿನಕಾಯಿ ಕೊಡ್ತಾ ಇದ್ದಿದ್ದು. ಇವಾಗ ರೇಟ್ ಜಾಸ್ತಿ ಅಂತ ಹಾಗಾಗಿ ಸನ್ಯಾಸಿಗಳಿಗೂ ತೆಂಗಿನಕಾಯಿ ಫಲ ಸಮರ್ಪಣೆ, ಅದಕ್ಕೆ ಗುರು ತತ್ವಕ್ಕೆ ಗುರುವನ್ನು ಕೊಡೋದು. ಜಾಸ್ತಿ ಅಂತ ಒಂದು ಹಣ್ಣು ಈ ಕಾಯಿ ಕಟ್ಟೋ ಕಾರ್ಯಕ್ರಮ ಈ ಕಡೆಯಿಂದ ಕಟ್ಟೋದು. ಅವ್ನ ತಮ್ಮನೇ ಅಂಗಡಿ ಇಟ್ಟಿರ್ತಾನೆ ಅಲ್ಲಿ. ಅವ್ನ ತಮ್ಮನೂ ನೆಂಟ್ರು ನಡೆದಿದ್ದು. ತಮ್ಮನೇ ಅಂಗಡಿ ಇಟ್ಟಿರ್ತಾನೆ. ಆ ಕಾಯಿ ತಗೊಂಡೋಗಿ ಇವ್ನು ಕಟ್ಟ ಮೇಲೆ ಇವ್ನು ಹೋಗಿ ಕಟ್ತೀವಿ. ಈ ಮಂಗಂಗ್ ಗೊತ್ತಿಲ್ಲ ನಾನು ಹಿಂದೆ ಕಟ್ಟಿದ ಕಾಯಿ ಇಲ್ಲೇ ಇದೆ. ನಮ್ಮ ಜನ ನಂಬಿಕೆಗಿಂತ ಭಯದಲ್ಲಿದ್ದಾರೆ. ಸತ್ಯ, ಹೌದು. ಅದಕ್ಕೆ ಬಸವಣ್ಣ ಹಿಂದೆ ಇಷ್ಟಲಿಂಗ ಕೊಟ್ಟ, ಭಗವತ್ಪಾದರು ಮಂತ್ರೋಪದೇಶ ಮಾಡಿದ್ರು. ದೇಹ ದೇವಸ್ಥಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಕೆಟ್ಟದ್ದನ್ನು ಬಯಸದೇ ಇರೋದು ಸ್ನಾನ, ಇನ್ನೊಬ್ರು ಭಾವನೆಗೆ ನೋವು ಮಾಡದೇ ಇರೋದು ತಪಸ್ಸು, ತನಿಗಲ್ಲದ ವಸ್ತು ಮೇಲೆ ವ್ಯಾಮೋಹ ಇಲ್ಲದೆ ಇರೋದು ತ್ಯಾಗ. ಹೌದು, ಇದು ಸನಾತನದಲ್ಲಿ ಹೇಳಿದ್ದು. ಈಗ ನಡೀತಿರುವುದೇನು? ಇದೆಲ್ಲವೂ ನಡೀತಾ ಇದೆ. ನಂಗಂತೂ ಸಿಟಿಗಳಲ್ಲಂತೂ ಇಲ್ಲಿಂದ ಇಲ್ಲಿ ತಂಗ್ ಬೊಟ್ಟಿಟ್ಟಿರ್ತಾನ. ಅವನ ಹಣೆಯಲ್ಲಿ ಜಾಗವೇ ಇಲ್ಲ. ABCD ತರ. ಅವನಿಗೆ ಯಾವ ದೇವ್ರ ಮೇಲೆ ನಂಬಿಕೆ ಇಲ್ಲ. ಅವನಿಗೆ ಒಂದೇ ನಂಬಿಕೆ, ಇದ್ರಲ್ಲಿ ಯಾವ್ದಾರು ಒಂದು ಪ್ರಸಾದ ಆದ್ರೂ ನನ್ನನ್ನು ಕಾಯ್ಬೋದು ಅಂತ. ಅವನ ಆ ನಂಬಿಕೆ. ಇಲ್ಲಿ ಮುನೀಶ್ವರ, ಇಲ್ಲಿ ಶನೀಶ್ವರ, ಇಲ್ಲಿ ಆಂಜನೇಯ, ಇಲ್ಲಿ ನಾರಾಯಣ, ಇನ್ನೊಂಚೂರು ಈ ತಲೆ ಖಾಲಿ ಇದ್ರೆ ಅವನು ಇಲ್ಲೆಲ್ಲ ಬೊಟ್ಟಿಡ್ತಿದ್ದು. ಅಂದ್ರೆ ಗುರುಗಳೇ, ನಾನು ಗಮನಿಸಿರೋ ಪ್ರಕಾರ ಯಾರು ದೇವ್ರ ಭಕ್ತಿ ಯಾರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ, ಯಾರು ಕರ್ಮಗಳನ್ನ ಮಾಡಿರ್ತಾರೋ, ಯಾರಿಗೆ ಬಹಳಷ್ಟು ಭಯ ಇರುತ್ತೋ ಅಂಥವ್ರು ದೇವರನ್ನ ಬಹಳಷ್ಟು ಪೂಜಿಸ್ತಾರೆ, ಬಹಳಷ್ಟು. ನೋಡು, ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಪ್ರಹ್ಲಾದ್ ಅಂದ್ರೆ ಹಿರಣ್ಯಕಶಿಪು ದೇವರನ್ನು ತುಂಬಾ ದ್ವೇಷಿಸ್ತಾನೆ. ಹೌದು. ಅವನಿಗೂ ಕೊನೆಗೆ ದರ್ಶನ ಆಯ್ತಾ ಇಲ್ಲ? ಆಯ್ತು. ಹೌದು. ದ್ವೇಷದ ಕೊನೆ ಸ್ಥಿತಿಗೂ ದರ್ಶನ ಆಗ್ತದೆ. ಹೌದು. ಈಗ ಸುಮಾರು ಕಂಟ್ರಿ ಗೋಹತ್ಯೆ ಎಲ್ಲ ಮಾಡಿತ್ತು, ತಿಂತಿದ್ದಾರಲ್ಲ ಮದೆ, ದರ್ಶನ ಆಗ್ತಿದೆಯಲ್ಲ ಪ್ರಳಯಕಾರ ರುದ್ರನನ್ನ. ಹೌದು. ಇಲ್ಲಿ ಶಿವರಾತ್ರಿಗೆ ಪೂಜೆ ಮಾಡಿದ್ವಿ, ಶಾಂತಮೂರ್ತಿ ರುದ್ರನನ್ನು ನಾವು ದರ್ಶನ ಮಾಡಿದೀವಿ. ಅದೇ ತರ ಪ್ರಹ್ಲಾದ ಭಕ್ತಿಯಿಂದ ವಿಷ್ಣುವನ್ನು ಸೇವಿಸ್ತಾನೆ. ಆದ್ರೆ ಇವತ್ತು ರಾಯರಾದ ಆ ತ್ಯಾಗ ತಪಸ್ಸಿನ ವ್ಯಾಸರಾಯರ ಕಾಲದಿಂದ
ನಾವ್ಯಾರು ಹಿರಣ್ಯಕಶಿಪು ಪೂಜೆ ಮಾಡಲ್ಲ. ಇಬ್ಬರಿಗೂ ದೇವರ ದರ್ಶನ ಆಗಿತ್ತು. ಒಂದು ಭಯ, ಹಿರಣ್ಯನಿಗೆ ಭಯ ಇತ್ತು ವಿಷ್ಣು ಕೊಲ್ತಾನ ನನ್ನ, ಯಾಕೆ ನಾ ಮಾಡಬಾರದು ಮಾಡಿದ್ದೀನಿ. ಪ್ರಹ್ಲಾದನಿಗೆ ಭಯ ಇರಲಿಲ್ಲ, ಯಾಕೆ ನನಗೆ ಹರಿಯೇ ಸರ್ವಸ್ವ. ನೋಡು, ಎರಡೂ ಭಾವ, ಒಂದು ಭಾವ ಹಿಂಗೆ ಎತ್ಕೊಂಡೋಯ್ತು, ಇನ್ನೊಂದು ಭಾವ ಹೀಗೆ ಎತ್ಕೊಂಡೋಯ್ತು. ಹೌದು, ಖಂಡಿತ. ಗುರುಗಳೇ, ನನ್ನೊಂದು ಪ್ರಶ್ನೆ, ಒಬ್ಬ ಮನುಷ್ಯ ಎಲ್ಲವೂ ಇರುತ್ತೆ, ಆದ್ರೂ ಪದೇ ಪದೇ ಆತ ದುಃಖಿಸ್ತಾ ಇರ್ತಾನೆ. ಆತನಿಗೆ ಹಣ ಇಂದ ಹಿಡಿದು ಎಲ್ಲ ಇರುತ್ತೆ, ಆದ್ರೂ ಅವನಿಗೆ ದುಃಖ ಆಗ್ತಾ ಇರುತ್ತೆ ಏನೋ ಒಂದ್ ರೀತಿ. ನಾನು ಹಿಂಗೆ ಒಂದು ಸಣ್ಣ ಪ್ರಶ್ನೆ ವಾಪಸ್ ಕೇಳ್ತೀನಿ, ಇಷ್ಟೊತ್ತಂಗ್ ನೀನ್ ನಂಗೆ ಇಂಟರ್ವ್ಯೂ ಮಾಡ್ತೀನಿ. ಆಯ್ತು. ಈ ಜಗತ್ತಲ್ಲಿ ನಿಜವಾದ ಸುಖಿ ಯಾರು? ಯಾರು ಇಲ್ಲ. ಇದ್ದಾನೆ, ಭಿಕ್ಷುಕ. ಭಿಕ್ಷುಕ. ಸನ್ಯಾಸಿಗಳು ಅಲ್ಲ, ರಾಜಕಾರಣಿಗಳು ಅಲ್ಲ, ಸಂಸಾರಿಗಳು ಅಲ್ಲ. ಯಾಕೆ? ಭಿಕ್ಷುಕನಿಗೆ ಮಧ್ಯಾಹ್ನದ ಒಂದು ಊಟ ಸಿಕ್ಕಿದ್ರೆ ಸಾಕು ಅಂತ. ಅದು ಬಿರಿಯಾನಿ ಆದ್ರೂ ತೊಂದರೆ ಇಲ್ಲ, ಮೊಸರನ್ನ ಹೊಟ್ಟೆ ತುಂಬ ಊಟ ಒಂದು ಸಿಗ್ಲಿ. ಯಾರು ತೃಪ್ತಾತ್ಮ ವಿನಶ್ಯತಿ ಅಂತ ಗೀತೆಯಲ್ಲಿ ಸಾಕು ಅಂತಾರೋ ಅವನ ಆ ಕ್ಷಣದಿಂದ ಅವನು ಸುಖಿ. ಬೇಕು ಅಂದಷ್ಟು ಮನಸ್ಸಿಗೆ ಬೇಕು, ಇನ್ಫೈನೈಟ್, ಅದು ಅಗಲ ಆಗ್ತಾ ಹೋಗುತ್ತೆ, ಆಕಾಶ ತತ್ವದ ಥರ. ಸಾಕು ಅನ್ಸೋದು ಯಾವಾಗ? ಅವನ ಆಯುಷ್ ಹೋಳು, ಸಮಾಧಾನ ಹಾಳು. ನಾನು ಹೇಳೋದು ಯಾವಾಗಲೂ ದೇವ್ರ ಹತ್ರ ಕೇಳಬೇಡಿ ಅಂತ ಹೇಳಲ್ಲ. ನೋಡಿ, ನಮ್ಮ ಏಜು 70 ವರ್ಷ ಇದೆ, 100 ಹೊಗೆ ಹಾಕೊಂಡಿದೆ. ಈಗಿನ ಆಹಾರಕ್ಕೆ 70 ಲಾಸ್ಟ್ ಆಗ್ಬಿಟ್ಟಿದೆ. ಷಷ್ಠಿ ಪೂರ್ತಿ ಶತಾಯುಷ್ಯನ್ ಕಡೆ ಹೊರಡ್ತಾ ಇರ್ಬೇಕು. ಅದ್ರಲ್ಲಿ 12 ವರ್ಷ ಕಾಲೇಜು ಸ್ಕೂಲ್ ಹೋಯ್ತು. 60ರಲ್ಲಿ 12 ಗಂಟೆ ನಿದ್ದೆ, 30 ಹೊಗೆ. ಹೌದು ಅಲ್ವಾ? ಲಾಜಿಕಲಿ ಹೋಗೋಣ, 30 ಹೊಗೆ. ಆಮೇಲೆ ಸ್ಕೂಲು, ಕಾಲೇಜು, ಕೆಲಸ ಹುಡಕ್ಕೆ 2 ವರ್ಷ, ಲವ್ ಸ್ಟೋರಿ, ಲವ್ ಬ್ರೇಕಪ್ ಒಂದು 3 ವರ್ಷ, ಅದು ಹೋಗಿ ಮದುವೆ ಹುಡುಕ್ಲಿಕ್ಕೆ 2 ವರ್ಷ, ಅದು ಒಂದು ಹೋಯ್ತು. ಅಲ್ಲಿ 42ಕ್ಕೆ ಬಂದ್ವಿ. ಆಮೇಲೆ ಮನೆ ಕಟ್ಟು, ಮಕ್ಕಳು ಶಾಲೆಗೆ ಸೇರಿಸು, ಅವು ಪೇರೆಂಟ್ಸ್ ಮೀಟಿಂಗಿಗೆ ಹೋಗು, ತೋಟ ತಗೋ, ಇದೆಲ್ಲ ಮಾಡ್ತಾ 12 ಹೋಯ್ತು. ಮದುವೆ ಮನೆ, ವೈಕುಂಠ ಸಮಾರಾಧನೆ, ರಿಸೆಪ್ಷನ್ ಅಂತ ಹೇಳಿ ಅಲ್ಲೊಂದು 5 ವರ್ಷ ಹೋಯ್ತು ಸಮಯ. ಕೊನೆಗೆ ಇರೋದೇ ಅವನ ಹತ್ರ 5 ವರ್ಷ. ಕೊನೆ ಹಾಸ್ಪಿಟ್ಲಲ್ಲಿ ಇರಬೇಕು, ಮನೆ ಇಲ್ಲ, ಈಗೆಲ್ಲ ಆಸ್ಪತ್ರೆ, ಇನ್ಶೂರೆನ್ಸ್ ಅವ್ರು ಇರೋದ್ರಿಂದ ಅವ್ರು ಕೀಳತಂಗ ಬಿಡಲ್ಲ. ಕೊನೆಗಿರೋದು ಪಕ್ಕ 5 ವರ್ಷ. ಹೌದು. ಆ 5 ವರ್ಷ ಅವನು ಬದುಕಿದಾನ ಇಲ್ಲ. ಸ್ಮಾರ್ಟ್ ಆಫ್ ಲಿವಿಂಗ್ ಅನ್ನೋದು ನನ್ನನ್ನು ಯಾರೋ ಕೇಳಿದ್ರು, ನಿಮ್ದು ಆರ್ಟ್ ಆಫ್ ಲಿವಿಂಗ್? ಇಲ್ಲ, ಮೈನ್ ಈ ಸ್ಮಾರ್ಟ್ ಆಫ್ ಲಿವಿಂಗ್ ಅಂತ. ನಾನು ನನ್ನ ಬದುಕನ್ನು ಖುಷಿಯಾಗಿ ಬದುಕಿದ್ದೀನಿ ಜ್ಞಾನ ದೃಷ್ಟಿಯಿಂದ. ಖಂಡಿತ. ಗುರುಗಳು, ನಂದೊಂದು ಪ್ರಶ್ನೆ, ಈಗ ನಮಗೆ ಋಣ ಇದೆ ಅಂತ ಹೇಳಿ ನಾವು ಪ್ರಯತ್ನ ಮಾಡೋದನ್ನ ಬಿಡ್ಬೇಕಾ? ನೋಡು, ಪ್ರತಿಯೊಬ್ಬರ ದಾರಿಯೂ ಸಾಧನೆ. ಆವಿಷ್ಕಾರಗಳನ್ನ ಮಾಡ್ತಾ ಹೋದಷ್ಟು ಅವನು ಬೆಳೀತಾನೆ. ಈಗ ಫೋನ್ ಇತ್ತು, ಅದು ಲ್ಯಾಂಡ್ ಲೈನ್ ಇತ್ತು, ಆವಿಷ್ಕಾರ ಆಗಿ ಆಗಿ ವಾಚಿನ ತನಕ ಬರ್ಲಿಲ್ಲ. ಇನ್ನೊಂದು ಸ್ವಲ್ಪ ದಿನಕ್ಕೆ ಇಲ್ಲೆಲ್ಲಾರು ಬರ್ತದೆ, ಒಂದು ಬೊಟ್ಟ ತರ. ಅದು ಬಂದಿರ್ಬೇಕು ಹೊರ ದೇಶದಲ್ಲಿ, ಅಲ್ವಾ? ಆವಿಷ್ಕಾರ ಆಯ್ತು ತಾನೆ. ತಪಸ್ಸಲ್ಲಿ, ಆಧ್ಯಾತ್ಮದಲ್ಲಿ ಆವಿಷ್ಕಾರ ಆಗಿಲ್ಲ. ಮೊದ್ಲು ಹೆಣ್ಣು ಮಕ್ಕಳು ಧ್ಯಾನ ಮಾಡಂಗಿಲ್ಲ ಅಂತ ಹೊಡಿತಲ್ಲ ಆವಿಷ್ಕಾರ. ಈಗ ಹೆಂಗಸರು ಮೆಡಿಟೇಷನ್ 6-7 ಗಂಟೆ ಕೂರ್ತಾರೆ. ಯಾಕೆ? ಹೆಣ್ಣು ಮಕ್ಕಳು ಹಠ ಹೊತ್ತು ಕಲಿಬೇಕು ಅಂದ್ರೆ ಕಲಿತಾರೆ, ಗಂಡಸರು ತರ ಅಲ್ಲ. ನೋಡು, ಟಾಪರ್ಗಳೆಲ್ಲ ಜಾಸ್ತಿ ಯಾರಿರೋದು? ಹೆಣ್ಮಕ್ಳೆ. ಮನೆ ನಡೆಸೋದು ಯಾರು? ಹೆಣ್ಮಕ್ಳೆ. ಸೀರಿಯಲ್ ಅಲ್ಲಿ ಮೇನ್ ರೋಲ್ ಯಾರು? ಹೆಣ್ಮಕ್ಳೆ. ಸೀರಿಯಲ್ ನೋಡೋದು ಯಾರು? ಹೆಣ್ಮಕ್ಳೆ. ನಿಮ್ ಟಿವಿಲಿ ಆಂಕರಿಂಗ್ ಜಾಸ್ತಿ ಮಾಡೋದು ಯಾರು? ಹೆಣ್ಮಕ್ಳೆ. ಗುರುಗಳೇ, 2 ಗಂಡ್ಮಕ್ಳು ಇರ್ತಾರೆ, 8 ಜನ ಹುಡುಗಿರು ಇರ್ತಾರೆ ಆಂಕರ್. ನಾ ಹೇಳಿದ್ದು ಪ್ರಾಕ್ಟಿಕಲಿ ಕೇಳಿದ್ ಹೌದು ಅಲ್ವಾ? ಇವತ್ತು ಶ್ಲೋಕಗಳು, ಜಪಗಳು, ಹಬ್ಬಗಳೆಲ್ಲ ದೇಶ ಸ್ವಾಮಿಗಳಿಂದ ನಿಂತಿದ್ದಲ್ಲ, ಯಾರಿಂದ ನಿಂತಿರೋದು? ಹೆಂಗಸರಿಂದ. ಆ ತಾಯಿ ಸಂಸ್ಕಾರ ಕಲ್ತಿದ್ದಕ್ಕೆ ಮಕ್ಕಳಿಗೆ ಅವಳು ಹೇಳ್ಕೊಟ್ಟಿದ್ದಾಳೆ. ಹೌದು. ಗಂಗೆ ಪೂಜೆ, ಗೌರಿ ಪೂಜೆ. ಗಂಡಸರು ಮದುವೆ ಮನೇಲಿ ಕೊನೆಗೆ ಬರೋದು ಯಾವ್ದು? ವೆಜ್ ಆದ್ರೆ ಪಾಯಸದ ಊಟಕ್ಕೆ, ನಾನ್ ವೆಜ್ ಆದ್ರೆ ಸಂಜೆ ಬಿರಿಯಾನಿ ಊಟಕ್ಕೆ. ಎಲ್ಲೆಲ್ಲ ಬಡ್ಸೋ ಅಷ್ಟೇ. ಅದ್ರಿಂದ 4 ದಿನ ಮೊದಲು ರಿಚುವಲ್ಸ್ ಎಲ್ಲ ಮಾಡ್ತಿದ್ದು ಯಾರು? ಆ ಮನೇಲಿ ಅಜ್ಜಿನೂ ಅಮ್ಮನ ನಿಂತ್ಕೊಂಡಿರ್ತಾರೆ, ಇದು ಹಿಂಗಿಡು, ಕಂಕಣ ಹಿಂಗ್ ಕಟ್ಟು, ಇದಿಲ್ಲ ಹಿಂಗ್ ಮಾಡು. ಹೌದು. ಸೊ ಆ ನಾಲೆಡ್ಜ್ ಅನ್ನು ಬೆಳೆಸೋ ಪ್ರಕ್ರಿಯೆ ಆಗ್ಬೇಕು. ಸತ್ಯ. ಹಾಗಾಗಿ ಎಷ್ಟು ಕನ್ಫ್ಯೂಸ್. ಸಾಕು ಅನ್ನೋದು ಕಲಿಬೇಕು. ಸತ್ಯ. ಸಾಕು ಅನ್ನೋನು ಸಾಹುಕಾರ. ಬೇಕು ಬೇರೆ ಅರ್ಥ ಇದೆ, ನಾನು ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಬೇಕುಪ್ಪ ಅಂತ ಹೇಳ್ಬೋದು. ಅವನಿಗೆ ಬೇಕು ಜಾಸ್ತಿ ಆದಾಗಲೇ BP ಜಾಸ್ತಿ ಆಗೋದು. ಹೌದು ಅಲ್ವಾ? ನೀನು ನೋಡು, ಹೆಣ್ಮಕ್ಳ ಹತ್ರ ಒಂದು ಸ್ಯಾರಿ, ಒಬ್ಳು ಎಷ್ಟು ಸ್ಯಾರಿ ಇಡ್ಬೋದಾ? 365. ಅದರಲ್ಲಿ ಚಳಿಗಾಲದಲ್ಲಿ
ಯಾವುದು ಕಾಟನ್, ಅದು ದಪ್ಪದ ಸ್ಯಾರಿ ಉಡ್ತೀರಿ ಚಳಿ. ಹೌದು ಹೌದು ಮಳೆಗಾಲಕ್ಕೊಂದು ಸ್ಯಾರಿ ಇರುತ್ತೆ, ಬೇಸಿಗೆಯಲ್ಲಂತೂ ರೇಷ್ಮೆ ಉಡ್ಕೊಂಡು ಹೋದ್ರೆ ಅವಳು ಅಲ್ಲಾಡ್ ಹೋಗ್ತಾಳೆ. ಹಾಗಾಗಿ ಅವಳು ಕಾಟನ್ ಸೀರೆ ಇರುತ್ತೆ. ಬೇಸಿಗೆಯಲ್ಲಿ ಕಾಟನ್ ಬಹಳ ಬೆಸ್ಟ್. ಕಾಟನ್ ಸೀರೆ ಅಲ್ವಾ? ಹೌದು. ನಮ್ಮ ಅಮ್ಮನೇ ಎಕ್ಸಾಂಪಲ್ ಕೊಡೋಣ. ಅವಳ ಹತ್ರ 4 ಬೀರೋ ಸ್ಯಾರಿ ಇದೆ, ಅವಳಿಗೆ ಯಾವ್ದು ಉಡೋದು ಅಂತ ಕನ್ಫ್ಯೂಷನ್. ಆದ್ರೂ ಸೀರೆ ಇಲ್ಲ. ಲಾಸ್ಟಿಗೆ ಒಂದ್ ಪ್ರಶ್ನೆ, ನನ್ನ ಹತ್ರ ಇಲ್ಲ ಸ್ಯಾರಿ. ಅಂಗಡಿಗೆ ಹೋಗ್ತಾ ಹೆಂಗಸ್ರನ್ ಸುಮ್ನೆ ಬಿಡು, ಶೋರೂಮ್ ಎದುರುಗಡೆ ಎಂತ ಶ್ರೀನಿವಾಸ್ ದೇವ್ರು ಹೋಗ್ತಿರ್ಲಿ, ಪಕ್ಕ ತಿರುಗ್ತಾಳೆ. ಎಂತ ಚಿನ್ನದ ರೇಟ್ ಗಗನ ಮುಟ್ಟಿರ್ಲಿ, ಯಾವ್ದಾದ್ರು ಹೊಸ ಡಿಸೈನ್ ಹಾಕು ಯೂಟ್ಯೂಬಲ್ಲಿ, ಅವಳು ಹೋಗಲ್ಲಿ ನಿಲ್ಲಿಲ್ಲ ಅಂದ್ರೆ ಸಾಕು. ಹಾಗಾಗಿ ಅವಳಿಗೆ ಅವಾಗ ಏನಾಗುತ್ತೆ, ಅವಳು ಗಂಡ ಪಾಪ ವರ್ಕ್ ಮಾಡ್ತಿರಲ್ಲ, ಗಂಡ ಆಫೀಸರ್, ನಂಗೆ ಇಂಥದ್ದು ಬೇಕು ಅಂತ, ಅವನಿಗೆ ಬರೋ ಸಂಬಳ ಎಷ್ಟು 2 ಲಕ್ಷ. ಏನು ಮಾಡ್ತಾನೆ, ಅವ್ನು ಲಂಚ ತಗೊಳ್ತಾನೆ. ಅವನು ಹಾದಿ ತಪ್ಪದ, ಮಕ್ಕಳು ಹಾದಿ ತಪ್ಪಿದ್ರು, ಇವಳು ಹಾದಿ ತಪ್ಪಿದ್ಲು. ಇದು ಎಕ್ಸಾಂಪಲ್ ಕೊಂಡಿತ್ತು. ಗಂಡಸರಲ್ಲೂ ಅಷ್ಟೇ, ಈಗ ಒಬ್ಬನಿಗೆ ಒಂದು ದೊಡ್ಡ ಮನೆ ಇರುತ್ತೆ, ತೃಪ್ತಿಯಿಂದ ಇರ್ಬೋದು. ಬಾಡಿಗೆಗೆ ಒಂದು 5 ಮನೆ ಒಂದು ರೆಂಟ್ ಬರೋಕ್ಕೇನೋ ಮಾಡ್ಕೊಂಡು ಊರು ತುಂಬ ಕಟ್ಟಿರ್ತಾರೆ. ಈಗ ಸಿಟಿಗಳಲ್ಲಿ ಮಕ್ಕಳೆಲ್ಲೋ ಹೊರದೇಶದಲ್ಲೂ ಅವಲ್ಲಿ ಮನೆ ತಗೊಳ್ತಿರ್ತಾರೆ. ಅಲ್ಲಿ ಯಾರು US ಅಲ್ಲಿ ಹೋಗಿ 10 ಮನೇಲಿ ಇರ್ತಾರೋ ಗೊತ್ತಿಲ್ಲ. ಇಲ್ಲೊಂದು 20 ಮನೆ ಅಪ್ಪ ಮಾಡಿದ್ದಿರುತ್ತೆ, ಅಪ್ಪನಿಗೂ ಗೊತ್ತಿಲ್ಲ ಈ ಮನೆ ಎಷ್ಟಿದೆ ಅಂತ. ಇದ್ರ ಮೇಂಟೆನೆನ್ಸ್ ಮಾಡೋದು ಯಾರು? ಅದ್ರ ಸಮಯ ಎಷ್ಟು ಹಾಳು, ಸ್ಟ್ರೆಸ್ ಎಷ್ಟು, BP ಶುಗರು ಕೊಲೆಸ್ಟ್ರಾಲ್ ಇವನು ದಕ್ಷಿಣೆ ಕೊಟ್ಟು ಒಳಗೆ ತಗೊಂಡಿದ್ದ. ಇದೆಲ್ಲ ಆಗಿ ಏನೋ ಆದ ತಕ್ಷಣ ಇವರೆಲ್ಲ ಬರ್ತಾರೆ, ಸಂಖ್ಯೆ ಅವ್ರು ಬರ್ತಾರೆ, ಜ್ಯೋತಿಷ್ಯರು ಬರ್ತಾರೆ, ಕ್ರಿಸ್ಟಲ್ ಬರ್ತಾರೆ, ವಾಸ್ತು ಅವ್ರು ಬರ್ತಾರೆ, ಕೋಳಿ ಹಿಡ್ಕೊಂಡೊಬ್ಬ ಬರ್ತಾನೆ, ಬೇವಿ ಸೊಪ್ಪು ಹಿಡ್ಕೊಂಡೊಬ್ಬ ಬರ್ತಾನೆ. ಇವರೆಲ್ಲ ಎಂಟ್ರಾದ್ರೆ ಅವನ ಜೀವನ ಮಿಕ್ಸಿ. ಕೊನೆಗೆ ಅವನೊಂದೇ ಪಿಕ್ಚರ್ ನೋಡೋದು, ಏನು ವೈ ದಿಸ್ ಕೊಲವೆರಿ ಅಲ್ವಾ? ಈ ಭಯ ಇದೆ ಅಂತ ಗೊತ್ತಾದ ತಕ್ಷಣ ಡಾಕ್ಟರ್ ಎಂಟ್ರಿ ತರ ಇವರೆಲ್ಲ ಡಾಕ್ಟರ್ ಎಂಟ್ರ್ ಆಗ್ತಾರೆ. ಹೌದು, ಹೀಲಿಂಗ್ ಮಾಡೋರು, ವೀಲಿಂಗ್ ಮಾಡೋರು. ಇರೋ ದುಡ್ಡು ಪೂರ್ತಿ ಅಲ್ಲೂ ಹೋಯ್ತು. 5 ಮನೇಲಿ 3 ಮನೆ ಇವರಿಗೆ ಹೋಯ್ತು, 2 ಮನೆ ಆಸ್ಪತ್ರೆಗೆ ಹೋಯ್ತು. ಕೊನೆಗೆ ಅವನಿಗೆ ಒಂದೇ ನಮ್ಮ ಮನೆ ಸ್ಮಶಾನ. ಈ ಪರಿಸ್ಥಿತಿಲಿ ಸಿಟಿಯಲ್ಲಿ ಪ್ರತಿಯೊಬ್ಬರು ಬದುಕ್ತಿದ್ದಾರೆ. ನಮಗೆ ಅದರ ಭಯ ಇರೋದು. ಯಾರೋ ಹೇಳಿದ ದೇಶದ ಚಿಂತನೆ, ಅವಕ್ಕೆ ಅವುಗಳದೇ ಚಿಂತನೆ ಇಲ್ಲ, ದೇಶದ ಚಿಂತನೆ ಹೆಂಗೆ ಮಾಡ್ತಾರೆ? ಹೌದು, ಡಿಸಿಪ್ಲಿನ್ ಇದೆಯಾ ಮಕ್ಕಳಲ್ಲಿ? ಈಗ ಇಲ್ಲ. ಇದರಿಂದ ಬಿದ್ದಿರೋದಲ್ಲ, ಕೆಲಸ ಗೊತ್ತಿಲ್ಲ. ನಾಳೆ ಕರೆಂಟ್, ನಮ್ಮ ಹಳ್ಳಿಲಿ ಮೊನ್ನೆ ಗ್ಯಾಸ್ ಇಲ್ಲ, ನಾವ್ ಯಾರು ತಲೆ ಕೆಡ್ಸ್ಕೊಂಡಿಲ್ಲ. ಸೌದೆ ಒಲೆ ಇದೆ, ಸೌದೆ ಇದೆ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ. ನಿಮ್ಮಲ್ಲಿ ಹೋಟ್ಲು ಬಂದ್ ಹಾಕೊಂಡು ಅಲ್ವಾ? ನಾವು ಕೊರೋನಾ ಬಂದಾಗೂ ತಲೆ ಕೆಡ್ಸ್ಕೊಂಡಿಲ್ಲ, ವೆಜ್ ಅವರು ತಲೆ ಕೆಡ್ಸ್ಕೊಂಡಿಲ್ಲ, ನಾನ್ ವೆಜ್ ಅವರು ತಲೆ ನಾಟಿ ಕೋಳಿ ಇದೆ, ವೆಜ್ ಅವ್ರಿಗೆ ಹರ್ವೆ ಸೊಪ್ಪಿದೆ. ಹೌದು, ಇಲ್ಲ ಅಂದ್ರೆ ಬೆಳ್ಕೊಳ್ತೀವಿ ಅಂತ. ಸಿಟಿಲಿ ಎಂತ ಗೊತ್ತಿದೆಯಂತೆ, ಹಾಲಿಲ್ಲ ಅಂದ್ರೆ ಆಲ್ಕೋಹಾಲ್, 2 ಇಲ್ಲ ಅಂದ್ರೆ ಸತ್ತವನು. ಈ ಪರಿಸ್ಥಿತಿ ಖಂಡಿತ. ಗುರುಗಳೇ, ಇದೊಂದು ಪ್ರಶ್ನೆ. ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ನೀವು ಕೂಡ ಪ್ರತಿಯೊಂದನ್ನ ಗಮನಿಸ್ತಾ ಇದ್ದೀರಾ. ಮಠಮಾನ್ಯಗಳಿಗೆ, ಈ ಗುರು ಪರಂಪರೆಗೆ ನಮ್ಮ ಕರ್ನಾಟಕದಲ್ಲಿ ನಾವೆಷ್ಟು ಗೌರವಗಳನ್ನ ಕೊಟ್ಕೊಂಡ್ ಬಂದಿದ್ದೀವಿ, ಒಂದು ಇತಿಹಾಸ ಇದೆ. ಆದ್ರೆ ಯಾಕೆ ಈ ಮಠಮಾನ್ಯಗಳ ಬಗ್ಗೆ, ಮಠಾಧೀಶರ ಬಗ್ಗೆ ಒಂದಷ್ಟು ಕೆಟ್ಟ ಕೆಟ್ಟ ಹೆಸರುಗಳು ಕೇಳಿ ಬರ್ತಾ ಇದೆ? ಯಾಕೆ ಈ ರೀತಿ ಆಗ್ತಾ ಇದೆ? ಈ ಬೆಳವಣಿಗೆಯ ಬಗ್ಗೆ ಏನ್ ಹೇಳ್ತೀರಾ? ನೋಡು, ತರಕಾರಿಲಿ ಒಳ್ಳೆ ತರಕಾರಿ ಉಂಟು, ಕೆಟ್ಟ ತರಕಾರಿಯೂ ಉಂಟು. ಸ್ಯಾರಿ ತಗೊಳ್ತಾ ಫಸ್ಟ್ ಗ್ರೇಡ್ ಸ್ಯಾರಿ ಉಂಟು, ಸೆಕೆಂಡ್ ಸೇಲ್ ಥ್ರೆಡ್ ಹೋದ ಸ್ಯಾರಿಯೂ ಉಂಟು. ನೋಡ್ತಾ ಅದನ್ನು ಹಾಗೆ ವೇಷ ನೋಡಿ ಮಂಗ ನಾವು ಮೊದಲು ಬಿಡಬೇಕು. ವೇಷ ಹಾಕಿದವರೆಲ್ಲ ಸನ್ಯಾಸಿ ಅಂತ ಯಾರು ಹೇಳಿದ್ದು? ನನ್ನ ಗುರುಗಳಿಗೆ ಯಾರೋ ಕೇಳಿದ್ರಂತ, ಏನು ಕಾವಿ ಉಡಲ್ಲ ಅಂತ. ಕಾವಿ ಉಡಬೇಕಾದ್ರೆ ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನ ನೈಕೆ ಅಮೃತತ್ವ ಮಾನುಷು. ಅವನು ಕಾಯ ವಾಚ ಮನಸ ಅಗ್ನಿಯಷ್ಟು ಶುದ್ಧ ಆದಾಗ ಮಾತ್ರ ಕಾವಿ ಉಡಬೇಕು. ಅದಕ್ಕೆ ಅದರ ಹೆಸರೇನು ಅಗ್ನಿವಸ್ತ್ರ. ಹೌದು ಹೌದು. ಯಾರೋ ನನ್ನನ್ನು ಕೇಳಿದ್ರು, ನೀವು ಯಾಕೆ ಕಾವಿ ಉಡಲ್ಲ? ಹೌದು, ದತ್ತ ಜಯಂತಿ ಯಾಗದ ಟೈಮಲ್ಲಿ ಮಾತ್ರ ಗುರುಗಳು ಕೊಟ್ಟು ವಸ್ತ್ರವನ್ನಿಟ್ಟು ಕೂತ್ಕೊಳ್ತೀನಿ, ಬಿಟ್ರೆ ಆ ಯಾಗ ಆಗಬೇಕಾದ್ರೆ ಯಜ್ಞ ಆಗ್ತಾ ನನ್ನ ಶರೀರ ಪವಿತ್ರ ಇರಬೇಕು ಅಂತ ಹೇಳಿ ನಾನು ಕೂತ ಕಾವಿ ಪವಿತ್ರ. ಹೌದು, ಸತ್ಯ. ಬೇರೆ ಟೈಮಲ್ಲಿ ನಾವು ಈ ವಸ್ತ್ರ, ಇದು ಶಾಂತಿ ವಸ್ತ್ರ. ಹೌದು, ಇದನ್ನು ಸನ್ಯಾಸ ಅಂತ ಹೇಳಲ್ಲ, ಇದನ್ನು ಗೃಹಸ್ಥ ಅಂತಾನೆ ಹೇಳು. ಬಿಳಿ ಬಣ್ಣ ಅಂದ್ರೆ ಶಾಂತ, ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು. ಹೌದು, ಆ ಕಾವ್ಯವನ್ನು ಉಡ್ಬೇಕಾದ್ರೆ ಈ ಮಟ್ಟದ ಶುದ್ಧಿ ಅಗತ್ಯ ಇದೆ. ಇದನ್ನ 3 ಆಚಾರ್ಯರು ನಿಯಂತ್ರಣ ಮಾಡೋ ಶಕ್ತಿ ಇರಬೇಕು. ಅದು ಅಗ್ನಿ ಅಂದ್ರೆ ಏನಮ್ಮ? 6 ಸುಡವನು ಅಂತ. ಹೌದು, 6 ಮೀರಿ 3 ಗೆದ್ದು. ಇಲ್ಲ 6 ಮೀರ್ಲಿಲ್ಲ. ಈಗಿನ ಕಾಲದಲ್ಲಿ ಆ ಸಾಧನೆ ಸಮಾಜದ ಮಧ್ಯೆ ಈ ಊಟ ನಾವೆಲ್ಲ ತಿರ್ಗಾ ಪಾನಿಪುರಿ ಅಂತದ್ದು ಏನ್ ಸಿಗುತ್ತೋ ಅದು ತಿನ್ಬೇಕು.
ಹಿಂದೆ ಅದು ಸಾಧಿಸ್ಬೋದಿತ್ತು. ಯಾಕೆ? ಅದರದ್ದೇ ಒಂದು ಚೌಕಟ್ಟು. ನೀ ಸಮಾಜದ ಮಧ್ಯೆ ಹೋಗಿ ಕೆಲಸ ಮಾಡ್ತಾ ನೀನು ಇಂಥ ಆಹಾರವೇ ಸಿಗಬೇಕು, ಇಂಥವ್ರೆ, ಅದೆಲ್ಲ ಕಷ್ಟ. ಹೌದು. ಆ ಆ ಕಾನ್ಫಿಡೆನ್ಸ್ ಇಲ್ದಿದ್ದಾಗ ಆ ವಸ್ತ್ರಕ್ಕೆ ಅವಮಾನ ಮಾಡಬಾರ್ದು. ಹೌದು. ಈಗ ಆ ವಸ್ತ್ರ ಧರಿಸೋರ ತಪ್ಪು ಇದೆ. ಒಂದಿಷ್ಟು ಜನ ಮಠಾಧಿಪತಿಗಳಲ್ಲಿ ಮಠದಲ್ಲಿ ಯಾರಿಲ್ಲ ಅಂತ ತಗೊಂಡೋಗಿ ಸಣ್ಣ ಹುಡುಗರನ್ನು ಕೂರಿಸಿರ್ತಾರೆ. ಈಗಿನ ಸೋಷಿಯಲ್ ಮೀಡಿಯಾ, ಈಗಿನ ಯೂಟ್ಯೂಬ್, ಮೊಬೈಲ್ ಇರುತ್ತಲ್ಲ, ಅಂತ ಮೇನಕ್ಕೆ ಬಂದಾಗಲೇ ವಿಶ್ವಾಮಿತ್ರರ ಚಾಂಚಲ್ಯ ಆದ್ರು. ಖಂಡಿತ. ಈ ಎಲ್ಲ ವಿಚಾರಗಳು ಕಣ್ಣಿನ ಮೂಲಕ ಹೋಗುದು ಆಹಾರ, ಮೂಗಿನ ಮೂಲಕ ಹೋಗುದು ಆಹಾರ, ನಾಲಿಗೆ ಮೂಲಕ, ಸ್ಪರ್ಶದ ಮೂಲಕ, ಪಂಚೇಂದ್ರಿಯ ಅನ್ನೋದು ಅದಕ್ಕೆ. ಆ ಬಡತನಕ್ಕೂ ತಗೊಂಡಾಗೆಲ್ಲ ಮಠಕ್ಕೆ ಕೂರಿಸಿರ್ತಾನೆ. ಅವನಲ್ಲೆಲ್ಲ ಆಸೆಗಳು ಇರುತ್ತೆ. ಅವನೇನ್ ಮಾಡ್ತಾನೆ? ಹೌದು, ಅವನ್ ರೂಟ್ ತಪ್ತಾನೆ. ಮತ್ತೆ ಯಾಕೆ ಸನ್ಯಾಸಿಗಳು ಅಂತ ಕರಿಬೇಕು ಗುರುಗಳೇ? ಸನ್ಯಾಸ ಕೊಡಬೇಕಾದ್ರೆ ಮನಸ್ಸಲ್ಲಿ ಆ ಕ್ಲಾರಿಟಿ ಇರಬೇಕು. ಸನ್ಯಾಸ ತಗೊಳ್ಳೋದು ಅಂತಿಲ್ಲ, ಮನಸ್ಸು ಖಾಲಿ ಆಗೋದು ಸನ್ಯಾಸ. ಹೌದು ಹೌದು. ಯಾರೋ ಹೇಳಿಕೊಟ್ಟು ನಂಗೆ ಬೇಡ, ಈಗ ನಾನು ಚಿನ್ನ ಹಾಕಲ್ಲ, ಯಾರೋ ಹೇಳಿಕೊಟ್ಟಿದ್ದಲ್ಲ, ನಂಗೆ ಬೇಡ ಅನ್ನಿಸ್ತು ಅಷ್ಟೇ. ನನ್ನ ಬಾಡಿ ಇವತ್ತು ಚಿನ್ನ ಹಾಕಿದ್ರೆ ಚರ್ಮ ಎಲ್ಲ ತುರ್ಕೆ ಶುರುವಾಗುತ್ತೆ. ಯಾಕೆ? ನನ್ನ ಗುರುಗಳಿಗೆ ಅದು ಇಷ್ಟ ಇಲ್ಲ ಅಂದ್ಕೊಳ್ತೀನಿ. ಇನ್ನೊಂದು, ಹಣವನ್ನು ಎಣಿಸಿದ ತಕ್ಷಣ ಸಂಜೆ ಒಮಿಟ್ ಆಗ್ತದೆ. ಇವತ್ತು 11 ವರ್ಷ ಆಯ್ತು, ಕೌಂಟ್ ಮಾಡಲಿಲ್ಲ ನಾನು. ಪಕ್ಕ ಒಮಿಟ್ ಆಗುತ್ತೆ, ಇಲ್ಲ ಮೈಯೆಲ್ಲ ಏನೋ ಒಂದು ಆಗಿಬಿಡ್ತದೆ. ನನ್ನ ಗುರುಗಳು ಅದಕ್ಕೆ ಅಲೋವ್ ಮಾಡ್ತಿಲ್ಲ. ಮೊದಲು ತುಂಬ ಮಿಕ್ಸ್ಚರು, ಮಸಾಲೆ ಪುರಿ ಎಲ್ಲ ವಿಪರೀತ ತಿಂತಿತ್ತು, ನಿಲ್ಲಿಸಿ. ನಂದೇ ಕತೆ ಹೇಳ್ತೀನಿ. ಸಮೋಸ ಎಲ್ಲ ಸ್ಟಾಪ್ ಗಾಡಿ. ಈಗ ಅದೆಲ್ಲ ಕೊಡಿಸ್ತೀನಿ ಎಲ್ಲರಿಗೂ ಅಲ್ವಾ? ಈಗ ನೀವು ಬಂದಾಗ ಐಸ್ ಕ್ರೀಮ್ ಕೊಡಿಸ್ತೀನಿ ನೋಡಿ, ನಮಗೆ ಅದು ಹೇಳಬಾರ್ದು. ಆದ್ರೆ ಇದಕ್ಕೆ ಈಗ ದೇಹ ಪರ್ಮಿಟ್ ಮಾಡ್ತಿಲ್ಲ. ಉಪಾಸನೆ ಇರ್ಬೋದು, ಅಥವಾ ನನ್ನ ಗುರುಗಳ ಕಂಟ್ರೋಲಿಂಗು ಇರ್ಬೋದು ಹಿಂದೆ ಕೂತು. ಹೌದು. ಮೊದಲೆಲ್ಲ ಎಲ್ಲ ವೆರೈಟಿ ಪಬ್ಬಾಸಿಂದ ನಿಮ್ಮ ಇಲ್ಲಿ ಲೇಲೆ ಎಂಥದ್ದೊಂದು ಐಸ್ ಕ್ರೀಮ್ ಎಂತ ಹೆಸರುಂಟು, ಲೇಕ್ ವ್ಯೂ. ಅಲ್ಲಿ ವ್ಯಾಪಾರ ನಾನು ಕೊಟ್ಟಷ್ಟು ಯಾರು ಕೊಟ್ಟಿರ್ಲಿಕ್ಕಿಲ್ಲ. 1:30 ರಾತ್ರಿಗೆಲ್ಲ ಹೋಗಿ ತಿಂದು ಎಲ್ಲರಿಗೂ ಕೊಡಿಸ್ತಿದ್ದು. ನಾನು ಮಡಿವಂತಿಕೆಯಿಂದ ಧರ್ಮವನ್ನು ನೋಡಿದವನಲ್ಲ. ಸತ್ಯ. ಹೌದು. ಆ ಮಠಗಳು ಅಂತ ಹೇಳಿದ್ರೆ ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟೊಳಗೆ ನಾವು ಆಧಿಪತ್ಯಕ್ಕೆ ಹೋಗ್ಬೇಕಾದ್ರೆ ನಾವು ಎಚ್ಚರ ಇರಬೇಕು, ಅಲ್ಲಿ ಟ್ರಸ್ಟಿಗಳು ಎಚ್ಚರ ಇರಬೇಕು. ಅಲ್ಲಿ ಇಡೀ ಜವಾಬ್ದಾರಿ, ಒಂದು ವರ್ಗ ಅಥವಾ ಜಾತಿಯ ಜವಾಬ್ದಾರಿ ಅವರಿಗೆ ಇರುತ್ತೆ. ಅವ್ರಿಗೆ ಮಾರ್ಗದರ್ಶನ ಮಾಡ್ಕೊಂಡು ಹೋಗ್ಬೇಕಲ್ಲ. ಬೇಲಿನೇ ತಪ್ತು ಅಂದ್ರೆ ಅವಾಗ ಆ ಕೆಲ್ಸಕ್ಕೆ ಹೋಗಬಾರ್ದು. ಹೌದು. ನಮ್ಮ ಕೈಲಿ ಆಗಲ್ಲ ಅಂತ ಸೆಲ್ಫ್ಲಿ ವಾಲಂಟಿಯರ್ಲಿ ಹಿಂದೆ ಬರಬೇಕು. ಇಲ್ಲ ಆದರೂ ನಾನೀಗ ಮೊನ್ನೆ ಸುಮಾರು ಜನಕ್ಕೆ ಈ ಬಾಲ ಸನ್ಯಾಸ ಕೊಡೋರಿಗೆಲ್ಲ ಹೇಳಿದೆ, ದಯಮಾಡಿ ಆ ಮಕ್ಕಳನ್ನ ಹಾದಿ ತಪ್ಪಿಸ್ಬೇಡಿ. ಸತ್ಯ. ಹೌದು. ಅವ್ರಿಗೆ ಪ್ರಪಂಚ ಏನೂ ಗೊತ್ತಿರಲ್ಲ. ಹೌದು. ನೀವು ಅವರಿಗೆ ಬಾಲ ಸನ್ಯಾಸ ಕೊಟ್ಟು ಅಂಥ ಬ್ರಹ್ಮನೇ ಕಾಮದಿಂದ ಬಿದ್ದಿದ್ದಾನೆ. ನೀವು ಎಷ್ಟೋ ಋಷಿಗಳು, ಸಪ್ತಋಷಿಗಳಲ್ಲಿ ಇಷ್ಟೇ ಉಂಟು. ಯಾಕೆ? ಕಾಮ ಮತ್ತು ಕ್ರೋಧವನ್ನು ಕಾಮಾಂತಕ ಶಿವ ಅನುಗ್ರಹ ಮಾಡಿ ಗೆಲ್ಲಬಹುದು. ಇಲ್ಲ ಕಾಮಜನಕ ವಿಷ್ಣು ಮನ್ಮಥನ ತಂದೆ ಯಾರು? ಮಹಾವಿಷ್ಣು. ಮನ್ಮಥ ಅಂದ್ರೇನು? ಕೃಷ್ಣನ ಮಗ ಪ್ರದ್ಯುಮ್ನ. ಹುಟ್ಟಿಸ್ತವನ ಆಜ್ಞೆ ಆಗಬೇಕು, ಇಲ್ಲ ಸುಟ್ಟವನ ಆಜ್ಞೆ ಆಗಬೇಕು. ಹಾಗಾಗಿ ಸನ್ಯಾಸಿಗಳಿಗೆ ಶಿವನ ಪೂಜೆ ಕಂಪಲ್ಸರಿ. ಅವನು ಕಾಮಾಂತಕ ಅಲ್ವಾ? ಮನ್ಮಥನನ್ನು ಜ್ಞಾನದಿಂದ ದಹಿಸ್ತವನು. ಅವನ ಅನುಗ್ರಹ ಮಾಡಬೇಕು, ಇಲ್ಲ ತಿರುಮಲದವನ ಅನುಗ್ರಹ ಮಾಡಬೇಕು ಅಲ್ವಾ? ಯಾಕೆ? ಅವನು ಸ್ಥಿತಿಕಾರಕ. ಈ ಸೃಷ್ಟಿಯಲ್ಲಿ ಎಂತ ಪುಂಸಾನ್ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ನಮೋ ನಮ. ಪುಂಸಾನ್ ಮೋಹನ, ಪುರುಷರಲ್ಲಿ ಮಹಾಮೋಹನ. ಶ್ರೀನಿವಾಸನಷ್ಟು ಸೌಂದರ್ಯ ವೈಭವ ಯಾರಿಗುಂಟು? ಯಾರ ಹತ್ರ ಇದೆ ಅಂತ ಡ್ರೆಸ್ ಸೆನ್ಸ್? ಸತ್ಯ. ಅಷ್ಟು ಆದಾಯ ಯಾರಿಗೆ ಬರುತ್ತೆ? ಹಾಗಾಗಿ ಇವರಿಬ್ಬರ ಅನುಗ್ರಹ ಇಲ್ಲದೆ, ಅಥವಾ ಗುರು ಕೃಪೆ ಆಗಬೇಕು. ಗುರು ಕೃಪೆ ಮಾಡಬೇಕಾದ್ರೆ ಗುರು ಕಾಮ ಗೆದ್ದಿರ್ಬೇಕು ಅಲ್ವಾ? ಸರ್ಜರಿ ಆದವನೇ ಸರ್ಜರಿಯನ್ನು ಹೇಳಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕುರುಡ ಕುಂಟಂಗ್ ದಾರಿ ತೋರಿಸ್ದಾಗತ್ತೆ. ಈಗಿಂದ ಏನಾಗಿದೆ, ಅನಿವಾರ್ಯತೆಗೂ ಮಠಕ್ಕೆ ಸೇರಿಸಿರ್ತಾರೆ. ಇಲ್ಲ ಅಲ್ಲೋದ್ರೆ ಒಂದು ಲ್ಯಾವಿಸ್ಟ್ ಪ್ರೊಟೆಕ್ಟಿವ್ ವ್ಯವಸ್ಥೆಯಲ್ಲಿ ಇರ್ಬೋದು ಎಲ್ಲೋ ಒಂದು ಬೆರಳೆಣಿಕೆ ಅಷ್ಟು ಜನ ಸಮುದಾಯವನ್ನು ಬೆಳೆಸಬೇಕು, ನನ್ನ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಬರೋರು ಇದ್ದಾರೆ. ಹಾಗಾಗಿ ನಾನು ಹಿಂಗೆ ಹೇಳಿ, ತರಕಾರಿಲಿ ಒಳ್ಳೆ ತರಕಾರಿ ಉಂಟು, ಕೊಳತು ತರಕಾರಿ ಉಂಟು. ನಮ್ಮ ಹೆಂಗಸ್ರು ಮಾಲ್ ಹೋದಾಗ ನನ್ನ ಅಮ್ಮ ಎಲ್ಲ ಪಟಕ್ಕಂತ ಮುರಿತಿರ್ತಾಳೆ ಬೆಂಡೆ. ನಂಗೆ ಮೊದ್ಲು ಗೊತ್ತ, ಇವಳಿಗೆ ಹುಚ್ಚಲ್ವ ನೀವು ಎಲ್ಲ ತರಕಾರಿ ತುಂಡು ಮಾಡ್ತಾಳಲ್ಲ ಅಂತಿತ್ತು. ತಗೋಬೇಕಾದ್ರೆ ತುಂಡು ಮಾಡಿ ತಗೊಳ್ಳೋದು. ಅವಾಗ ಅಮ್ಮ ಹೇಳ್ತಿದ್ಲು, ಇದ್ರಲ್ಲಿ ತಗೊಂಡ್ರೆ ಇದು ಬೆಳೆದಿದ್ದು ಬೆಂಡೆ, ಇದು ಸಾಂಬಾರಿಗಲ್ಲ. ಬೆಂಡೆ ಎಳತಿದ್ರೆ ಮಾತ್ರ ಸಾಂಬಾರಿಗೆ.
ಈ ವಿವೇಕ ಇರಬೇಕು. ನಾನು ಹಂಗೆ ನಮಸ್ಕಾರ ಮಾಡ್ತಾನೂ ಕೇಳೋದುಂಟು, ಈ ನಾಯಿಗೆ ಬಂದು ಅಡ್ಡ ಬಿದ್ರಲ್ಲ, ಗೊತ್ತಿದ್ದು ಬಿದ್ರೋ ಗೊತ್ತಿಲ್ಲದೆ ಬಿದ್ರು ಅಲ್ವಾ. ನಿನ್ನೊಳಗಿಂದ ಬರೋದು ಭಕ್ತಿ, ಹೊರಗಿಂದ ಬರೋದು ಯುಕ್ತಿ. ಸತ್ಯ. ಈಗಿನ ಪ್ರಪಂಚದಲ್ಲಿ ಸನ್ಯಾಸಿಗಳಿಗೆ ಇಷ್ಟು ರೂಲ್ಗಳುಂಟು, ಮಠಾಧಿಪತಿಗಳಿಗೆ. ಅಗೋರಿಗಳಿಗೆ, ನಾಥಪಂಥಕ್ಕೆ, ಅವಧೂತ ಪಂಥಕ್ಕೆ ರೂಲ್ಗಳು ಕಮ್ಮಿ. ಅಲ್ಲಿ ತಪಸ್ಸೇ ಮೇಯ್ನು. ಶಾಸ್ತ್ರಗಳ ಸಂಹಿತ ಇರೋ ಚೌಕಟ್ಟಿರೋದು ಮಠಾಧಿಪತ್ಯ. ಮಠಾಧಿಪತ್ಯಕ್ಕೆ ಅದರದ್ದೇ ನಿಯಮಗಳಿರ್ತದೆ. ಆ ನಿಯಮಗಳನ್ನು ಫಸ್ಟ್ ಓದಿ ಮೆಂಟಲಿ ಸ್ಟೇಬಲ್ ನಾವು ಇದನ್ನು ಪಾಲನೆ ಮಾಡ್ತೀನಿ, ಸೆಲ್ಫ್ ಕಾನ್ಫಿಡೆನ್ಸ್ ಅವರಿಗೆ, ಆ ಹುಡುಗರಿಗೆ ಇದೆಯಾ ನೋಡಿಬಿಟ್ಟು ಸನ್ಯಾಸ ಕೊಟ್ಟರೆ ಈ ಸಮಸ್ಯೆ ಬರಲ್ಲ. ಸತ್ಯ. ಯಾರೋ ಒಬ್ಬ ಸಣ್ಣ ಒಂದು ಎಕ್ಸಾಂಪಲ್, ಒಬ್ಬ ಬಡ ಹುಡುಗ ಇರ್ತಾನೆ, ಅವನೊಂದು ಮಠಕ್ಕೆ ಅವನನ್ನು ಆಯ್ಕೆ ಮಾಡ್ತಾರೆ. ಅವನಿಗೆ ಅಲ್ಲಿ ಹೋದಾಗ ಅವು ಇದೆಲ್ಲ ಸವಲತ್ತು ಸಿಗುತ್ತೆ, 4 ಜನ ಬಂದು ನಮಸ್ಕಾರ ಮಾಡ್ತಾರೆ. ಅವನೊಂದು ಏಜಿಗೆ ಬರಬೇಕಾದ್ರೆ ಅವನ ಮನಸ್ಸು ಚಾಂಚಲ್ಯ ಆಗುತ್ತೆ ಇಲ್ಲ? ಆಗುತ್ತೆ. ಅಲ್ವಾ. ಈ ಮೊಬೈಲು, ಯೂಟ್ಯೂಬು, ಲ್ಯಾಪ್ಟಾಪು ಎಲ್ಲ ಇದೆ, ಖಂಡಿತ ಅವನು ಅಲ್ಲಾಡ್ತಾನೆ. ಆವಾಗ ಇದರಲ್ಲಿ ಅವ್ರ ತಪ್ಪು ಇವ್ರ ತಪ್ಪು ಅಂತಲ್ಲ, ಇದರಲ್ಲಿ ಎಲ್ಲರಿಗೂ, ಸಮಾಜಕ್ಕೂ ಜವಾಬ್ದಾರಿ ಇರಬೇಕು, ಸನ್ಯಾಸ ತಗೊಳ್ತಾ ಅವರಿಗೂ ಜವಾಬ್ದಾರಿ ಇರಬೇಕು, ಸನ್ಯಾಸಕ್ಕೆ ಒಪ್ಪಿಗೆ ಕೊಡೋ ತಂದೆ ತಾಯಿಗೆ ಮೊದಲು ಜವಾಬ್ದಾರಿ ಇರಬೇಕು. ಈ 3 ಜನ ಜವಾಬ್ದಾರಿ ಇದ್ದರೆ ಒಂದು ಎಷ್ಟೋ ಪರಂಪರೆ ಮಠಗಳಿರೋದು ಕರ್ನಾಟಕದಲ್ಲಿ. ಈಗಿನಲ್ಲ, ಗೋರ್ಮೆಂಟ್ ಮಾಡೋ ಕೆಲಸ ಎಲ್ಲ ಮೊದಲು ಮಠಗಳೇ ಮಾಡಿದ್ರು. ಹೌದು. ಗೌರ್ಮೆಂಟಿಗೆ ಆ ಪರಂಪರೆ ಬಗ್ಗೆ ಗೌರವ ಇದ್ದಾಗ ಆ ಪರಂಪರೆಯನ್ನು ಉಳಿಸ್ಬೇಕು ಅಂತ ಆಲೋಚನೆ ಮಾಡ್ತೀವಿ. ಜನ ಇಲ್ಲ ಅಂತೇಳಿ ಸಿಂಹಾಸನದಲ್ಲಿ ಕೂರಿಸೋ ಕೆಲಸ ಮಾಡಬಾರ್ದು. ಹೌದು. ಅದಾದಾಗ ಈ ಚರ್ಚೆಗಳೆಲ್ಲ ಆಗುದು. ಖಂಡಿತ ಗುರುಗಳೇ. ಈ ಒಂದು ಪ್ರಶ್ನೆ, ನಾನು ರಾಜಕೀಯದ ಬಗ್ಗೆ ಮಾತನಾಡೋದಾದ್ರೆ, ಯಾಕಂದ್ರೆ ನಿಮ್ಗೆ ಮುಂದೆ ಆಗುವಂತಹ ಘಟನಾವಳಿ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ, ಅದನ್ನ ಎಷ್ಟೋ ಜನಕ್ಕೆ ಅನುಭವಗಳು ಕೂಡ ಆಗಿದೆ. ರಾಜ್ಯ ರಾಜಕೀಯದ ಬಗ್ಗೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಸಿಎಂ DK CM ಆಗ್ತಾರೆ. 100 ಸಲ ಪ್ರಶ್ನೆ, ನಾವು ಇದಕ್ಕೆ 100 ಸಲ ಉತ್ತರ ಕೊಟ್ಟಾಗಿದ್ವಿ. 100 ಸಲ ಇದಕ್ಕೆ ಉತ್ತರ ಕೊಟ್ಟಾಗಿದ್ವಿ. ಅವ್ರು ಮಾಡಿದ ಕೆಲಸ, ಹೌದು, ಅವರ ಶಿವಭಕ್ತಿ, ಗಂಗಾಧರಜ್ಜನ ಮೇಲೆ ಗುರುಭಕ್ತಿ, ಹೌದು, ಇದು ಪೂರ್ಣ ಸತ್ಯ. ಆ ಭಕ್ತಿ ನಮಗೆ ಗೊತ್ತು ಏನು ಅಂತ ಹೇಳಿ. ಮತ್ತೆ ನಿಷ್ಠೆ, ಇದೆರಡು ಫಲ ಕೊಡಲೇಬೇಕು. ಅದು ಸದ್ಯದಲ್ಲಿ ಫಲ ಕೊಡೋದ್ರಲ್ಲಿ ಯಾವ ಸಂಶಯ ನಂಗಂತೂ ಇಲ್ಲ. ಸತ್ಯ. ನಿಮಗೇನಾರು ಉಂಟಾ? ನಂಗೆ ಗೊತ್ತಿಲ್ಲ ಗುರುಗಳೇ, ಖಂಡಿತವಾಗ್ಲು. ಗುರುಗಳೇ, ಇರಾನ್ ಮತ್ತೆ ಇಸ್ರೇಲ್ ಯುದ್ಧ, ಅದು ನಮ್ಮ ಭಾರತದ ಮೇಲೆ ಆಗ್ತಾ ಇರುವಂತಹ ಪರಿಣಾಮಗಳ ಬಗ್ಗೆ ನಾವು ಗಮನಿಸ್ತಾ ಇದ್ದೀವಿ, ಎಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮಗಳು ಬೀರ್ತಾ ಇದೆ ಅಂತ ಹೇಳಿ. ಯುದ್ಧ ಯಾವಾಗ ನಿಲ್ಬಹುದು, ಹೇಗೆ? ನನ್ನ ಗುರುಗಳು, 2 ಗುರುಗಳು ಹೇಳಿಬಿಡ್ತೀನಿ. ಇನ್ನೊಂದು ಕರುಣಾಕರ ಸ್ವಾಮಿಗಳು ಅಂತ ಮಹಾ ತಪಸ್ವಿಗಳು, ಮತ್ತೆ ನನ್ನ ಧ್ಯಾನದ ಸಣ್ಣ ತುಣುಕು. ಆದ್ರೆ ನನ್ನ ಗುರುಗಳು ಪುತ್ತೂರು ಅಜ್ಜ ಎಲ್ಲ ಸ್ಪಷ್ಟವಾಗಿ ಒಂದು ಹೇಳಿದ್ರು. ಅವಾಗೇನು ಒಂದು ಸಣ್ಣ ಯುದ್ಧ ಆಗ್ತಿತ್ತು, ಇದೆಲ್ಲ ಸಾವಲ್ಲ, ಕೋಟಿಗಟ್ಟಲೆ ಜನ ಸಾಯ್ಲಿಕ್ಕಿದೆ. ನಾನು ಓದಿದ ಕಾಲಜ್ಞಾನಗಳ ಆಧಾರದ ಮೇಲೆ ಈಗೆಲ್ಲ ಹೆಂಗಾಗುತ್ತೆ ಹಂಗಾಗುತ್ತೆ ಅದೆಲ್ಲ ಕೈವಾರ ತಾತಯ್ಯಂದು ಕಾಲಜ್ಞಾನದ್ದೇ ಕಾಪಿ ಹೊಡೆದಿತ್ತು. ನಂಗೆ ಬೇಜಾರೇನು ಅಂದ್ರೆ, ಇದು ತಾತಯ್ಯ ಹೇಳಿದ್ದೀನಿ ಅಂದ್ರೆ ಬೇಜಾರಿ, ನಾನೇ ಹೇಳದೆ ಏನಂದ್ರೆ ನಂಗೆ ಸಮಸ್ಯೆ ಆಗ್ತಿರೋದು. ಕೈವಾರ ತಾತಯ್ಯ ಆಗಲಿ, ಬಸವಣ್ಣನ ಜೊತೆಗಿದ್ರು, ಅವರ ಹೆಸರು ಮತ್ತೆ ಅನುಭವ ಮಂಟಪದಲ್ಲಿದ್ದು 3 ಯೋಗಿಗಳು, ಮತ್ತು ನೇಪಾಳದ ಕಾಲಜ್ಞಾನ, ಇದನ್ನೆಲ್ಲ ಅಧ್ಯಯನ ಮಾಡಿದ್ರು. ಒಂದು ಗ್ಯಾರಂಟಿ ಮೇಲೆ ಹೇಳ್ತೀನಿ, ಅದರಲ್ಲಿ ಸ್ಪಷ್ಟ ಹೇಳಿದ್ದಾರೆ, 2029-30 ಇದೆಯಲ್ಲ, ಅತಿ ಕಠೋರವಾದ ವರ್ಷ ಜಗತ್ತಿಗೆ, ಅತಿ ಕಠೋರವಾದ ವರ್ಷ ಒಂದು. ಇನ್ನೊಂದು 2000, ನನ್ನ ಗುರುಗಳು ಹೇಳಿ 2035ಕ್ಕೆ ಸನಾತನ ಇಡೀ ಜಗತ್ತು ವ್ಯಾಪಿಸುತ್ತೆ. ಅಂದ್ರೆ ಮತ್ತೆ ಧರ್ಮ ಕರ್ಮ ಹಳೇದೆಲ್ಲ ಮತ್ತೆ ವಾಪಸ್ ಬರುತ್ತೆ. ಯಾಕಂದ್ರೆ ನೋಡು, ಧರ್ಮ ಇರೋದು 3 ಮೇಲೆ, ಗೋಗರ್ಭ, ಭೂಗರ್ಭ, ಮಾತೃಗರ್ಭ. ಹೊರದೇಶದಲ್ಲಿ ಏನಾಗಿದೆ, ಇಲ್ಲಿ ಮಾತ್ರ ಉಂಟು, ಯೋಗ ಭೂಮಿಲಿ ತಕ್ಕ ಮಟ್ಟಿಗೆ ಉಳ್ಕೊಂಡಿದೆ. ಗೋವಿನ ರಕ್ತ ಹರಿಸಿದೆ. ನಾನು ಹಿಂದೆ 8 ವರ್ಷದ ಹಿಂದೆ ಇಸ್ರೇಲಿಗೆ ಹೋದಾಗ ಅವ್ರು ಕೇಳಿದ್ರು, 5 ವರ್ಷ ಸಾರಿ, ಇಸ್ರೇಲ್ ಅಲ್ಲ ಈಜಿಪ್ಟಿಗೆ ಹೋದಾಗ ಅಲ್ಲಿ ಹಂಗೆ ಹೇಳಿದ್ರು, ವಿ ಆರ್ ಈಟಿಂಗ್ ಕೌ ಮೀಟ್, ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವಿ ಆರ್ ಆಲ್ ಫೈನ್. ಮೈ ಬ್ರದರ್ ವೈಟ್ 5 years ಬಾಯಿಂದ ಹಾಗೆ ಬಂದುಬಿಡ್ತು. ನೋಡು, ಎಲ್ಲಿ ಗೋ ಅಂದ್ರೇನು, ಗಾಯತ್ರಿಯಲ್ಲಿ 3 ಎಳಸು ಏನು ಉಳಿತು, ಗಾಯಿ, ಹಸು ಉಳಿತು. ಹೌದು, ಒಂದು ಹಸು ಸಾಕೋದು ಒಂದೇ, 3 ಹೊತ್ತು ಗಾಯತ್ರಿ ಸಂಧ್ಯಾ ವಂದನೆ ಮಾಡೋದು ಒಂದೇ. ಆ ಗೋವಿನ ರಕ್ತ ಹರಿಸಿದ್ದು ದೇಶ ಎಲ್ಲ ನೋಡಿ, ಎಲ್ಲ ಜೆನೆಟಿಕ್ಕಿನ ರಕ್ತ ಹರಿತಾ ಇದೆ. ಹೌದು. ನನ್ನ ಗುರುಗಳು ಸ್ಪಷ್ಟ ಹೇಳಿದ್ರು, 13 ದೇಶ ಅಗ್ನಿ ಅಂದರೆ ಯುದ್ಧದಿಂದ ನಾಶ. ಈಗಲ್ಲ,
ಹಿಂದೆ RSS ಅವರೆಲ್ಲ ಬಂದು ವೆಂಕಟಾಚಲಯ ಅವಧೂತರ ಹತ್ರ ಕೇಳಿದರು. ನಾನಿದ್ದೆ ಅವತ್ತು. ಇಂಡಿಯಾ ಪಾಕಿಸ್ತಾನಿ ನಾವೆಲ್ಲ ಇಷ್ಟು ಸಂಘಟನೆ ಇದೆಲ್ಲ ಮಾಡಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀವಿ ಧರ್ಮ ಉಳಿಸ್ಲಿಕ್ಕೆ. ಗುರುಗಳು ಅವ್ರ ಭಾಷೆಯಲ್ಲಿ ಹೇಳಿದ್ರು, ನೀವೇನು ಮಾಡೋದು ಬೇಡ, ಅವವೇ ಹುಡ್ಕೊಂಡು ಸಾಯ್ತಾವೆ, ಸುಮ್ಮನೆ ನಂಗೆ ಇನ್ನೂ ಕಿವಿಲಿ ಆ ಶಬ್ದ ಜ್ಞಾಪಕ ಇದೆ. ಮಧ್ಯಾಹ್ನ 3:30 ಚೇರಲ್ಲಿ ಕೂತು ಅವ್ರು ಹೇಳಿದ್ದು, ಅವರವರೇ ಹೊಡ್ಕೊಂಡು ಅವ ಹಳ್ಳಿ ಭಾಷೆಯಲ್ಲಿ ಅವವೇ ಹೊಡ್ಕೊಂಡು ಸಾಯ್ತಾರೆ. ಈಗ ಆಗ್ತಿರೋದು ಅದೇ. ಹೌದು ಅಲ್ವಾ? ಯಾವ ದೇಶ ದುಡ್ಡು ಭೋಗದ ಮೇಲೆ ನಂಬಿಕೆ ಇಟ್ಟಿತ್ತು, ಟೂರಿಸಂ ಮೇಲೆ, ಹೆಣ್ಮಕ್ಳ ವ್ಯಾಪಾರದ ಮೇಲೆ, ಹೆಣ್ಮಕ್ಳನ್ನೇ ಅಲ್ಲಿ ಹಾಳು ಮಾಡ್ತಿದ್ದಿದ್ದಲ್ಲ. ನೀ ನೋಡಿ, ಎಲ್ಲ ನಮ್ಮ ದೇಶ ಒಂದು ಬಿಟ್ಟು ಬೇರೆ ಎಲ್ಲ ದೇಶವು ಟೂರಿಸಂ ಮೇಲೆ ನಿಂತಿರೋದು. ಅಮೇರಿಕ ಒಂದು ಬಿಟ್ಟು ಎಲ್ಲಿ ದುಡ್ಡು, ಇಲ್ಲಿದೆ ದುಡ್ಡು, ನಮ್ಮವೇ ತಗೊಂಡೋಗಿ ಹಾಕಿದ್ದಲ್ಲಿ. ದುಬೈ ಬೆಳೆದಿದ್ದು, ದುಬೈಲಿ 3/4 ಇಂಡಿಯನ್ಸೇ ಇರೋದು, ಇಲ್ಲಿ ಇನ್ವೆಸ್ಟ್ಮೆಂಟೇ ಅಲ್ಲಿರೋದು. ದೇಶಕ್ಕೆ ಹೋಗಿದ್ರಿಂದ ಹೇಳ್ತಿರೋದು. ಸೌದಿ, ಮಲೇಷ್ಯಾ ಎಲ್ಲ ಕಡೆ ಇಂಡಿಯನ್ಸಿನ ಇನ್ವೆಸ್ಟ್ಮೆಂಟ್ ಬಿಟ್ಟರೆ ಅಮೇರಿಕದ ಸೈಂಟಿಸ್ಟ್ಗಳು ಯಾರು? ಇಂಡಿಯನ್ ಸೈಂಟಿಸ್ಟೇ ಅಲ್ಲಿರೋದು. ಇಲ್ಲಿ ಜಾಸ್ತಿ ಸಂಬಳ ಕೊಟ್ಟರು ಅಂತ ಇವರೆಲ್ಲ ಆ ಕಡೆ ಹಾರಿತ್ತು. ಈ ಕಡೆಯಿಂದ ಮೇರಾ ಭಾರತ್ ಮಹಾನ್ ಅದಿರಲಿ. ಹಾಗಾಗಿ ಆ ಯುದ್ಧ ನನಗೆ ನಿಲ್ಲುತ್ತೆ ಅನ್ನೋಕ್ಕಿಂತ ಇದೊಂದು ಈಗಿನ ಯುದ್ಧ 1-2 ತಿಂಗಳು ಎಳಿಬೋದು. ಅದರಲ್ಲಿ ಜ್ಯೋತಿಷ್ಯ ಜ್ಞಾನ ಅಂತಲ್ಲ, ಎಚ್ಚರಿಕೆ ಕೊಟ್ಟಿದ್ದಾರೆ, ಕಾಮನ್ ಸೆನ್ಸ್. ಯಾಕೆ ನನ್ನ ಒಬ್ರು ಜ್ಞಾನಿಗಳು ನಾನು ಹೇಳಿದ್ದು ಕೇಳಿದ್ದೆ, ಕರುಣಾಕರ ಸ್ವಾಮಿಗಳು ಮತ್ತೆ ಆಚಾರ್ಯ ಸ್ವಾಮಿಗಳು ಅಂತಿದ್ರು, ಈ ಕಸದ ಮಧ್ಯೆ ಇದ್ದ ಮಹಾಜ್ಞಾನಿ ಕೇರಳದಲ್ಲಿ. ಅವರೊಂದು ಹೇಳಿದ್ರು, ಅಮೇರಿಕದ ಪ್ರೆಸಿಡೆಂಟ್ ಅವಾಗ ಟ್ರಂಪ್ ಇದ್ದ ಹಿಂದಿನ ಎಲೆಕ್ಷನಲ್ಲಿ, ಅವನು ಲೋಕ ಅಂತ್ಯಕ್ಕೆ ಶುರುವಾಗುವುದು ಅಮೇರಿಕದಿಂದ, ಲೋಕ ಅಂತ್ಯ ಶುರು ಮಾಡೋದು ಅವನೇ. ಅವ್ರು ಇನ್ನೊಂದು ಮಾತು ಹೇಳಿದ್ರು, ಭಸ್ಮಾಸುರನ ರೀಬರ್ತ್ ಅಂದಿದ್ರು. ಸತ್ಯ, ಎಲ್ಲವನ್ನೂ ಭಸ್ಮ ಮಾಡಿಯೇ ತೆಗಿತಾನೆ ಅಂತ. ಇದು ಆಚಾರ್ಯ ಸ್ವಾಮಿಗಳ ದೇಹ ಬಿಟ್ಟು 7 ವರ್ಷ ಆಯ್ತು. ಹಾಗೆ ಜ್ಞಾನಿಗಳ ಜ್ಞಾನ ದೃಷ್ಟಿ ಬಗ್ಗೆ ಹೇಳಿದ್ರು. ಒಂದು ಹೇಳಿದ್ರೆ 2035ಕ್ಕೆ ಈ ಭಾರತ ಸನಾತನಕ್ಕೆ ಮತ್ತೆ ಮರಳುತ್ತೆ, ಸನಾತನ ಇಡೀ ಜಗತ್ತು ಒಪ್ಪುತ್ತೆ. ಮತ್ತೆ ಈ ಭಾರತದ ಶಾಂತಿ ತತ್ವ ಮತ್ತೆ ಭಾರತವನ್ನೇ ಮಾರಲ್ ಆಗಿ ಎಲ್ಲಾ ದೇಶಗಳು ತಗೊಳುತ್ತೆ. ಧರ್ಮ, ಭಾರತ ಅಂದ್ರೆ ಧರ್ಮ ತಾನೆ, ಅಲ್ಲಿ ಧರ್ಮ ಅಲ್ಲಲ್ಲ, ಬುದ್ಧಿವಂತಿಕೆ ಅಲ್ಲ, ಇಂಟೆಲಿಜೆನ್ಸ್ ಇಂದ ದುಡ್ಡು ಮಾಡಿದ್ದವ್ರು. ನಾವೆಲ್ಲ ಧರ್ಮದಿಂದ ಬೆಳೆದವ್ರು. ಕೊನೆಗೆ ಜಗತ್ತು ಧರ್ಮಕ್ಕೆ ಬಂದು ನಿಲ್ಬೇಕಲ್ಲ. ಕರ್ಮ ನಂಬಿ ಬಿದ್ದಾಯ್ತು, ಈಗ ಕರ್ಮಕ್ಕೆ ಪ್ರತಿಕರ್ಮ ಆಗ್ತುಂಟಲ್ಲ. ಹೌದು. ಇವ್ರು ಬಾಂಬ್ ಹಾಕ್ತಾ ಅವ್ರು, ನಾನು ಮೊನ್ನೆ ಕೇಳಿದೆ, ಇಬ್ರು ಪ್ರಧಾನಿಗಳ ಅಹಂಕಾರ ಉಕ್ರೇನ್ ಯುದ್ಧ ಮಾಡ್ತಾರೆ. ಇಲ್ಲಿ ಇಬ್ರು ಪ್ರಧಾನಿಗಳ ಅಹಂಕಾರ. ಪೆಟ್ಟು ತಿಂದವ್ರು ಯಾರು? ಮಿಡಲ್ ಕ್ಲಾಸ್ ಅವ್ರ ಮಕ್ಕಳು. ಹೌದು. ಅವ್ರಿಗೆ ಆಚೆ ಹಾರಂಗೂ ಇಲ್ಲ, ಈಚೆ ಹಾರಂಗೂ ಇಲ್ಲ. ಹೌದು. ಆಸಿಡ್, ಗಾಳಿ ಎಲ್ಲ ಆಸಿಡ್ ಆಯ್ತು ಈಗ. ಅಲ್ಲಿ ಸೋಲ್ಜರ್ಗಳ ಬ್ರಾಂಕೈಟ್ಸ್ ಹಾಳಾಗ್ತಿದೆ. ಸೊ ಯುದ್ಧದ ಬಗ್ಗೆ ಹೇಳಿದ್ದಕ್ಕೆ 29, 29, 30 ಅತಿ ಕೆಟ್ಟ ವರ್ಷ. ನನ್ನ ಜ್ಞಾನ ಅನ್ನೋಕ್ಕಿಂತ ನಾನು ಯಾರ್ಯಾರನ್ನ ಭೇಟಿಯಾಗಿದ್ದೆ ಅವರೆಲ್ಲರ ಅನಾಲಿಸಿಸ್ ಕೇಳಿ, ಈಗಿನವರಲ್ಲ, ತಪಸ್ವಿಗಳ ಅನಾಲಿಸಿಸ್ ಮೇಲೆ ನಾನು ಹೇಳ್ತಾ ಇರೋದು. ಅವರೆಲ್ಲ ಬಾಯಿ ಬಿಟ್ಟು ಹೇಳಿದ್ರು, ದೇಶದ ಹೆಸರು ಹೇಳಿದ್ರು, ಅಮೇರಿಕದ ಹೆಸರು ಹೇಳಿದ್ರು, ಇಂಗ್ಲೆಂಡ್ ಹೆಸರು ಹೇಳಿದ್ರು, ರಷ್ಯಾ ಹೆಸರು ಹೇಳಿದ್ರು, ಪಾಕಿಸ್ತಾನ ಹೆಸರು ಹೇಳಿದ್ರು, ನೇಪಾಳದ ಹೆಸರು ಹೇಳಿದ್ರು, ಚೀನಾದ ಹೆಸರು ಹೇಳಿದ್ರು. ಭಾರತದಲ್ಲಿ ವ್ಯತ್ಯಾಸ ಆಗುತ್ತೆ, ಭಾರತ ನಾಶ ಆಗಲ್ಲ, ವ್ಯತ್ಯಾಸಗಳಾಗ್ತದೆ. ಕೊನೆಯ ಆಪ್ಷನ್ ಇರೋದೇನು? ನಮ್ಮ ಮೈನ್ ಸಿಟಿಗಳ ಮೇಲೆ ಏನಾರು ಮಾಡಿ, ನಾನು ಹೋದ್ರೂ ಪರವಾಗಿಲ್ಲ, ಏನಾದ್ರು ಚೂರು ನೋವು ಮಾಡೇ ಹೋಗ್ತೀನಿ, ಪಾಕಿಸ್ತಾನ ಏನಾರು ತೀರ್ಮಾನ ಮಾಡಿದ್ರೆ, ಚೀನಾ ತೀರ್ಮಾನ ಮಾಡಿದ್ರೆ, ಚೀನಾದ ಹೆಸರು ಹೇಳಿದ್ರು, ಭೂಕಂಪ ಆಗ್ತದೆ ಅಂತ. ನಂಗಿನ್ನೂ ಜ್ಞಾಪಕ ಆಯ್ತು. ಹೌದು, ಅಲ್ಲಿ ಭೂಕಂಪ ಆಗ್ತದೆ ಅಂತ ಹೇಳಿದ್ರು. ಪಾಕಿಸ್ತಾನ ಭಿಕ್ಷಾಪಾತ್ರ ಹಿಡಿಯುತ್ತೆ ಅಂದಿದ್ರು. ಇದೆಲ್ಲ ನಾನು ಆಲ್ರೆಡಿ ಅದು ಶುರು ಆಗಿದೆ, ಪಾಕಿಸ್ತಾನಕ್ಕೆ ತಟ್ಟಿದೆ. ಇದೆಲ್ಲ ಒಂದು 8-10 ವರ್ಷದ ಹಿಂದಿನ ಕತೆ. ಅವಾಗ ಇದೆಲ್ಲ ಹೇಳಿದ್ರು. ಹಾಗಾಗಿ ನಾವ್ಯಾರು ಈಗ ಜೋಶಲ್ಲಿಲ್ಲ. ಯಾಕೆ? ಸತ್ಯ ಗೊತ್ತಿದ್ದವನು ಹಾರಾಡ್ಲಿಕ್ಕೆ ಹೋಗಲ್ಲ. ಸತ್ಯ ಗೊತ್ತಿಲ್ಲದವ್ರು ಹಾರಾಡ್ತಾರೆ. ಈಗ ಹಾರಾಟ ಎಳೆಯೋ ಹೊತ್ತಾಗಿದೆ. ಖಂಡಿತ ಗುರುಗಳೇ, ಇಷ್ಟೊತ್ತು ನಿಮ್ಮ ಮಾತುಗಳು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ. ಒಂದೊಂದು ವಿಚಾರಗಳನ್ನ ಬಹಳ ಮನದಟ್ಟವಾಗಿ ಅದನ್ನ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದ. ನಾನು ಯಾವಾಗಲೂ ಹೇಳೋದು, ವ್ಯಕ್ತಿ ದೊಡ್ಡವನಲ್ಲ, ಅವನ ಚಿಂತನೆ ದೊಡ್ಡದು. ಹೌದು. ನಾವು ಚಿಂತನೆಗೆ ಬೆಲೆ ಕೊಡ್ತಾ ಹೋದಾಗೂ ಆ ತತ್ವ ನಮಗೆ ಸಿಗ್ತಾ ಹೋಗುತ್ತೆ. ಹೌದು. ನಮ್ಮ ಹಿಂದಿನ ಎಲ್ಲ ಋಷಿಗಳು ಜಾತಿಯಿಂದ ಜ್ಞಾನವನ್ನು ಅಳಿಲಿಲ್ಲ. ಮಾರ್ಕಂಡೇಯ, ಮತ್ತು
ಇದು ವಾಲ್ಮೀಕಿ ಅವರೆಲ್ಲ ದೊಡ್ಡ ದೊಡ್ಡ ಮಾರ್ಕಂಡೇಯ ಮೃತ್ಯು ಸಂಜೀವಿನಿ ಕೊಟ್ಟ, ವಾಲ್ಮೀಕಿ ರಾಮಾಯಣ ಕೊಟ್ಟ, ವ್ಯಾಸ ಬೆಸ್ತ ಎಲ್ಲ ಏನೆಲ್ಲ ಪುರಾಣ ಇದೆ ಅಲ್ಲೆಲ್ಲ ವ್ಯಾಸ ಮಹರ್ಷಿಗಳೇ ಕೊಟ್ಟಿದ್ದು. ಹೌದು. ಸೊ ನಾವು ಜ್ಞಾನವನ್ನು ತಿಳ್ಕೊಳ್ಬೇಕಾದ್ರೆ ಅದು ಯಾರು ಏನು ಅಂತಲ್ಲ, ಅಲ್ಲಿ ಜ್ಞಾನವನ್ನೇ ನೋಡಿದರೆ ನಮಗೆ ಜ್ಞಾನ ಸಿಗ್ತದೆ. ಇದು ನನ್ನ ಅನಾಲಿಸಿಸ್. ಮತ್ತು ನಾನು ಯಾವಾಗಲೂ ಹೇಳ್ತೀನಿ, ಪ್ರತಿಯೊಬ್ಬರಲ್ಲೂ ಏನೋ ಒಂದು ನಾಲೆಡ್ಜ್ ಇದೆ. ಇರುವೆ ಹತ್ರ ಡಿಸಿಪ್ಲಿನ್ ಉಂಟು, ಕಾಗೆ ಹತ್ರ ಸಾಮೂಹಿಕತ್ವ ಉಂಟು, ಆನೆ ಹತ್ರ ವಿವೇಕ ಗ್ರಹಿಸುತ್ತದೆ. 30 ಕಿಲೋಮೀಟರ್ ಆಚೆ ಇರುವ ಅದಕ್ಕೆ ಗಣಪತಿ ಕಿವಿ ಹೀಗೆ ದೊಡ್ಡದು. ನಾಯಿ ಹತ್ರ ನೀಯತ್ತುಂಟು, ವೇಶ್ಯೆ ಹತ್ರ ಸಮರ್ಪಣೆ ಉಂಟು, ಚಪ್ಪಲಿ ಹೊಲಿಯವನ ಹತ್ರ ಪೇಷನ್ಸ್ ಉಂಟು, ಪಾನಿಪುರಿ ಅಂಗಡಿಯವನ ಹತ್ರ ಅತಿಥಿ ಸೇವೆ ಹೇಗೆ ಮಾಡ್ಬೋದು ಕಲಿಬೋದು. ಪ್ರತಿಯೊಬ್ಬರನ್ನು ನಾನು ಜಗತ್ತು ನೋಡ್ತಾ ಹೋದೆ. ನಾನು ಸಣ್ಣವನಾಗ್ತಾ ಹೋದೆ, ಅವ್ರ ಹತ್ರ ಎಲ್ಲ ಜ್ಞಾನ ದೊಡ್ಡವರಾಗ್ತಾ ಹೋಯ್ತು. ಹಾಗಾಗಿ ಗುರುಗಳು ಅನ್ನೋ ಶಬ್ದ ಇನ್ನೂ ನಂಗೆ ಒಪ್ಲಿಕ್ಕೆ ಕಷ್ಟ. ನೀವು ಆರಂಭದಲ್ಲೇ ಹೇಳ್ಬಿಟ್ರಿ, ನಾನು ಇನ್ನೂ ಕಲಿತಾ ಇದ್ದೀನಿ, ದಿನನಿತ್ಯ ಕಲಿಯೋದಿದ್ದೇ ಹೌದು, ಇದೆ. ಜಗತ್ತೇ ಜಗದ್ಗುರು, ಅದನ್ನು ನೋಡೋದು ಕಲೀರಿ. ಅವಾಗ ನಮ್ಮ ಬೆಳವಣಿಗೆಗೆ ಸಹಾಯ ಆಗತ್ತೆ. ಇಲ್ಲ ನಮ್ಮ ಅಹಂಕಾರ, ನಾವು ತನ್ನ ಬಣ್ಣಿಸಬೇಡ ಅಂದರೆ ಅರ್ಥ ಏನು? ನಿನ್ನ ಅಹಂಕಾರವನ್ನು ಬೆಳೆಸ್ತಾ ಹೋದಷ್ಟು ಅದು ನಿನ್ನ ನಾಶಕ ದಾರಿ. ಆ ಮಹಾಶೂನ್ಯದ ಎದುರುಗಡೆ ನಿಂತು ಹೀಗೆ ನೋಡ್ತಾ ಇದ್ದರೆ ನೇಚರ್ ವಿಲ್ ಟೀಚ್ ದ ಲೆಸನ್. ನೇಚರ್ ಈಸ್ ದ ಬೆಸ್ಟ್ ಟೀಚರ್, ಸೈಲೆನ್ಸ್ ಅನ್ನೋ ಲ್ಯಾಂಗ್ವೇಜ್ ಮೂಲಕ. ಅದನ್ನು ಕಲಿತಾ ಹೋದರೆ ನಾವೇನೋ ಅಂತ ತಿಳ್ಕೊಳ್ತೀವಿ. ಸತ್ಯಗಳು. ಆ ತಿಳಿಯುವ ಪ್ರಕ್ರಿಯೆಗೆ ಈ ಚರ್ಚೆ ಸಹಾಯ ಆಗಲಿ. ಖಂಡಿತ. ನನ್ನ ಮಾತು ಆಂಗಿಕದಲ್ಲಿ ನಾನು ದೋಷ ಇದ್ದರೆ ದಯಮಾಡಿ ಕ್ಷಮೆ ಇರಲಿ. ಇನ್ನೊಂದು, ನಾನು ಹೇಳಿದ್ದೆ ಪರಮ ಸತ್ಯ ಸುಪ್ರೀಂ ಅಂತೆಲ್ಲ ತಗೊಳ್ಳೋದು ಬೇಡ. ನಂದೊಂದೇನು, ನನ್ನ ಅನುಭವದ, ನನ್ನ ಜ್ಞಾನದ ಮಟ್ಟದ ಜ್ಞಾನವನ್ನು ಹಂಚಿಕೊಂಡಿದ್ದೀನಿ. ಇದನ್ನು ತಗೊಳ್ತಾ ಇದನ್ನು ಏನು ಹೇಳ್ತಾರೆ, ಜರಡಿಗೆ ಹಾಕಿಯೇ ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಧನ್ಯವಾದ ಗುರುಗಳೇ. ವೀಕ್ಷಕರೇ, ನೋಡಿದ್ರಲ್ಲ, ನಾನು ಆರಂಭದಲ್ಲೇ ನಿಮ್ಗೆ ಹೇಳಿದೆ, ಇವ್ರ ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡೋದಕ್ಕೆ ಹೋಗಲ್ಲ, ಇವ್ರ ಹೆಸರಲ್ಲೇ ಎಲ್ಲವೂ ಇದೆ ಅಂತ. ಈ ಇಡೀ ಎಪಿಸೋಡನ್ನು ನೋಡಿದಾಗ ನಿಮ್ಗೆ ಅನ್ಸುತ್ತೆ ನೀವು ಒಂದು ರೀತಿಯಲ್ಲಿ ಧನ್ಯರಾಗಿರ್ತೀರಾ. ಎಷ್ಟೋ ನೊಂದಂತಹ ಮನಸ್ಸುಗಳಿಗೆ ಎಲ್ಲೋ ಒಂದು ಕಡೆ ಹೊಸ ಬೆಳಕು ಮೂಡದಂತಾಗುತ್ತೆ. ನಿಮ್ಮಲ್ಲಿ ನೀವು ಹುಡುಕುವಂತಹ ಪ್ರಯತ್ನ ಮಾಡ್ತಾ ಇರ್ತೀರಾ. ಅದೆಲ್ಲದಕ್ಕೂ ಕೂಡ ವಿನಯ್ ಗುರುಜಿಯವರ ಮಾತು 100ಕ್ಕೆ 100% ದಾರಿದೀಪ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.